ಹರೇ ರಾಮ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಮೊತ್ತ ಮೊದಲು ಆದಿ ಜಗದ್ಗುರುಗಳಾದ ಶಂಕರ ಭಗವತ್ಪಾದರಿಗೆ ಪ್ರಣಾಮಗಳು. ಇಲ್ಲಿಗೂ ಅವರೇ ಮೂಲ, ಅಲ್ಲಿಗೂ ಅವರೇ ಮೂಲ, ಉಭಯತ್ರ ಮೂಲ ಸ್ವರೂಪರಾಗಿ ಎರಡು ವಿಕಾಸಗಳಿಗೆ ಅವರು ಕಾರಣರಾಗಿರ್ತಕ್ಕಂಥವರು. ಅವರನ್ನು ಮೊದಲಾಗಿ ನೆನೆಸಿ ಅವರು ಅನುಗ್ರಹಿಸಿಕೊಟ್ಟ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಅವರೇ ಅನುಗ್ರಹಿಸಿಕೊಟ್ಟ ಉಭಯತ್ರ ತನ್ನ ವಿಶಿಷ್ಟ ಸಾನ್ನಿಧ್ಯವನ್ನು ಕೊಟ್ಟಿರ್ತಕ್ಕಂಥ ರಾಜರಾಜೇಶ್ವರಿ. ಇಲ್ಲಿ ತುಂಬ ವಿಶೇಷ ರಾಜರಾಜೇಶ್ವರಿ ದಲಿತ ತ್ರಿಪುರ ಸುಂದರಿ. ಇಲ್ಲಿ ಅತ್ಯದ್ಭುತವಾದ ಪೂಜೆಯನ್ನು ಅವಳು ಸ್ವೀಕಾರ ಮಾಡ್ತಾಳೆ. ಈ ಪರಿಸರದಲ್ಲಿ ರಾಜರಾಜೇಶ್ವರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಶಬ್ದಗಳಿಗೆ ಮೀರಿದ ಈ ಒಂದು ಸಂದರ್ಭದಲ್ಲಿ ಕೆಲವು ಶಬ್ದಗಳನ್ನು ಆಡುವಂಥ ಒಂದು ಸಾಹಸ. ಆ ಶಬ್ದಗಳು ಯಾವತ್ತೂ ಮುಟ್ಟಬೇಕಾದ ಅರ್ಥವನ್ನು ಮುಟ್ಟಲಾರವು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ ಎಂದು ಉಪನಿಷತ್ತು ಹೇಳುವ ಹಾಗೆ ಈಗ ತುಂಬ ಭಾವಿಸುವಂಥ ವಿಷಯಗಳು ಇರ್ತವಲ್ಲ, ಅಲ್ಲಿಗೆ ನಮ್ಮ ಶಬ್ದಗಳು ಹೋಗಿ ತಲುಪೋದಿಲ್ಲ, ಮನಸ್ಸು ಅದನ್ನು ಅನುಭವಿಸಲಾರದು ಅಂತ. ಶಬ್ದಗಳ ಆಚೆ, ಮನಸ್ಸಿನ ಆಚೆ, ಮಾತು ಮನಗಳ ಮೀರಿದ ಅಂತಹ ಒಂದು ಸನ್ನಿವೇಶ ಇದು. ಹಾಗಾಗಿ ಮಾತುಗಳು ಸಪ್ಪೆ ಈ ಸನ್ನಿವೇಶದ ಮುಂದೆ. ಎಂದೂ ಮಾತುಗಳು ಈ ಭಾವಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಶಿಷ್ಟಾಚಾರದ ರೂಪವಾಗಿ ಕೆಲವಾರು ಮಾತುಗಳನ್ನು ಈ ಸಮಯದಲ್ಲಿ ನಾವು ಆಡಬಯಸ್ತೇವೆ. ಸಂಕ್ರಾಂತಿಯ ಒಂದು ಸಂದರ್ಭ. ಸಂಕ್ರಾಂತಿ ಅಂದರೆ ದಕ್ಷಿಣದಿಂದ ಸೂರ್ಯ ಉತ್ತರಕ್ಕೆ ತಿರುಗುವಂಥದ್ದು. ನಾವು ಅದನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಅದರ ಅಪರೂಪದಲ್ಲಿ ಒಮ್ಮೊಮ್ಮೆ ಸೂರ್ಯ ಉತ್ತರದಿಂದ ದಕ್ಷಿಣಕ್ಕೆ ತಿರುಗೋದುಂಟು. ಅಂದರೆ ಪ್ರತಿ ವರ್ಷ ಬರ್ತದೆ ಈ ದಕ್ಷಿಣಾಯನ ಪುಣ್ಯಕಾಲ ಅಂತ ಅದೆಲ್ಲ ಹೇಳ್ತಾ ಇರೋದು ನಾವು. ಅದು ವಿಶೇಷವೇ ಅಲ್ಲ ಅದೇನು. ಆದರೆ ಶತಮಾನಗಳಿಗೊಮ್ಮೆ ಉತ್ತರದಿಂದ ದಕ್ಷಿಣಕ್ಕೆ ಒಂದು ತೇಜಸ್ಸು ತಿರುಗುವುದುಂಟು ಅಂತ. ನಾವು ಹಿಂದೊಮ್ಮೆ ಪೂಜ್ಯ ಸ್ವಾಮೀಜಿಯವರು ಅಲ್ಲಿಗೆ ಬಂದಾಗ ನಾವು ಅದನ್ನು ಉಲ್ಲೇಖ ಮಾಡಿದ್ವು. ಉತ್ತರದ ರಾಮ ದಕ್ಷಿಣಕ್ಕೆ ಬಂದ, ರಾಮಾಯಣ ಆಯಿತು, ರಾಮರಾಜ್ಯ ಆಯಿತು ಅಂತ. ಹಾಗೆಯೇ ಉತ್ತರದ ಬದರಿ ಪೀಠ ಅದು ದಕ್ಷಿಣಕ್ಕೆ ತಿರುಗಿದಾಗ ಇಂಥದ್ದೊಂದು ಅದ್ಭುತ ಇಲ್ಲಿ ಏರ್ಪಟ್ಟಿದೆ ನೋಡಿ ಅಂತ. ಹಾಗಾಗಿ ಆ ಒಂದು ಶುಭಪ್ರದವಾದ ದಕ್ಷಿಣಾಯನ, ಮತ್ತೆಲ್ಲ ದಕ್ಷಿಣಾಯನಗಳು ಶುಭ ಅಂತ ಅದನ್ನು ಕರೆಯೋದಿಲ್ಲ. ಆದರೆ ಒಂದೇ ಒಂದು ದಕ್ಷಿಣಾಯನ ಅತ್ಯಂತ ಶುಭವಾದ ಯಾವುದು ಅಂದರೆ ಈ ದಕ್ಷಿಣ ಸಂಕ್ರಮಣ, ಈ ಬದರಿ ಪೀಠ ಅಲ್ಲಿಂದ ಇಲ್ಲಿಗೆ ಬಂದಿರತಕ್ಕಂಥದ್ದು. ನೀವು ಪಕ್ಕದಲ್ಲಿ ನೀವು ಬದರಿಯನ್ನು ಕೂಡ ಕಾಣ್ತೀರಿ. ನೀವು 4 ಧಾಮ್ 4 ಧಾಮಗಳನ್ನು ಕೂಡ ಇಲ್ಲಿ ಹತ್ತಿರದಲ್ಲೇ ನಿರ್ಮಾಣ ಮಾಡಲಾಗಿದೆ.
ಕಾಣ್ತೀರಿ ನೀವು ಅದನ್ನು ಅಂತ. ಹಾಗಾಗಿ ಆ ಒಂದು ಅಪರೂಪದ ಘಟನೆಯನ್ನು ನಾವು ಈ ಸಮಯದಲ್ಲಿ ನೆನಪಿಸ್ಕೊಂಡು ಮಾತುಗಳನ್ನು ಮುಂದುವರಿಸ್ತಾ ಇದ್ದೇವೆ. ಒಂದು 2 ದಿನಗಳ ಹಿಂದೆ ನಾವಿಲ್ಲಿಗೆ ಆಗಮಿಸಿದ್ವು. ಬಹುದಿನಗಳಿಂದ ನಿರೀಕ್ಷಿತವಾದ ಅಪೇಕ್ಷಿತವಾಗಿರ್ತಕ್ಕಂಥ ಒಂದು ಭೇಟಿ ಇದು. ಬದರಿಪೀಠ ಅಲ್ಲಿಗೆ ಬಂದಿತ್ತು, ಗೋಕರ್ಣ ಅಶೋಕಿಗೆ ಬಂದಿತ್ತು, ಅಲ್ಲಿ ಯತ್ಕಿಂಚಿತ್ ಸೇವೆಯನ್ನು ಸ್ವೀಕಾರ ಮಾಡಿತ್ತು ಅಲ್ಲಿ. ಅದರ ಮುಂದುವರಿಕೆಯಾಗಿ ನಾವು ಇಲ್ಲಿಗೆ ಬರ್ತಕ್ಕಂಥ ಕಾರ್ಯಕ್ರಮ ಇತ್ತು. ಅದು ಈಗ ಸಂಪನ್ನಗೊಂಡಿತ್ತು. ಇಲ್ಲಿ ಬಂದು ನೋಡಿದರೆ ಇದನ್ನು ಏನಂತ ಹೇಳಬೇಕು ಅಂತಲೇ ನಮಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಏನನ್ನು ನಾವು ಕಾಣ್ತಾ ಇದ್ದೇವೆ ಅದನ್ನು ಒಂದು ವಾಕ್ಯದಲ್ಲಿ ಹೇಳೋದಾದರೆ, ಇಲ್ಲೊಂದು ಸಾಮ್ರಾಜ್ಯ ನಿರ್ಮಾಣಗೊಂಡಿದೆ. ಸರಿಯಾದ ವಾಕ್ಯ ರಚನೆ ಮಾಡಿ ಹೇಳೋದಾದರೆ, ಇಲ್ಲೊಂದು ಮಠದ ಜೀರ್ಣೋದ್ಧಾರ ಆಗಿದೆ ಅಂದರೆ ಅದು ಕಡಿಮೆ ಆಯಿತು. ಅದಲ್ಲ, ಒಂದು ಸಾಮ್ರಾಜ್ಯ, ಧರ್ಮ ಸಾಮ್ರಾಜ್ಯ ಅಂತ, ಯಾವುದೋ ಸಾಮ್ರಾಜ್ಯ ಅಲ್ಲ, ಧರ್ಮ ಸಾಮ್ರಾಜ್ಯ ಒಂದು ಇಲ್ಲಿ ಅನಾವರಣಗೊಂಡಿದೆ ಅಂತ. ಏನುಂಟು ಏನಿಲ್ಲ ಎಲ್ಲವೂ ಇದೆ ಇಲ್ಲಿ, ಮತ್ತು ಎಲ್ಲವೂ ಬೃಹದಾಕಾರ, ಚಿಕ್ಕದು ಯಾವುದೂ ಇಲ್ಲ, ಎಲ್ಲ ದೊಡ್ಡದು. ನೀವು ಮಠ ತಗೊಳ್ಳಿ ಅಥವಾ ಯಾಗಶಾಲೆಯಿಂದ ಪ್ರಾರಂಭ ಮಾಡಿ ಯಾವುದನ್ನು ತೆಗೆದುಕೊಂಡ್ರು ಎಲ್ಲವೂ ಬೃಹದಾಕಾರ, ಚಿಕ್ಕದು ಯಾವುದೂ ಇಲ್ಲ ಅಂತ. ಅಂತಹದ್ದೊಂದು ಅದ್ಭುತವಾಗಿರ್ತಕ್ಕಂಥ ವಿಶಾಲವಾದ, ಉನ್ನತವಾದ, ಗಂಭೀರವಾದ ಸಾಮ್ರಾಜ್ಯವೊಂದು ಇಲ್ಲಿ ನಿರ್ಮಾಣಗೊಂಡಿದೆ. ಹೇಗೆ ಇದು ನಿರ್ಮಾಣವಾಯಿತು ಅಂದರೆ, ರೂಪಾಯಿಗಳಿಂದ ಅಲ್ಲ, ಹಣದಿಂದ ಅಲ್ಲ. ಸಾಮಾನ್ಯವಾಗಿ ಲೋಕದಲ್ಲಿ ಕಟ್ಟಡಗಳು ಹಣದಿಂದ ನಿರ್ಮಾಣವಾಗ್ತವೆ. ಹಣ ಇದ್ದವನು ಕಟ್ತಾನೆ. ಇಟ್ಟಿಗೆ, ಸಿಮೆಂಟು, ಕಲ್ಲುಗಳಿಂದ ನಿರ್ಮಾಣವಾಗ್ತವೆ. ಇದು ಅಂತಹ ನಿರ್ಮಾಣ ಅಲ್ಲ ಎಂಬುದು ನಮ್ಮ ಸ್ಪಷ್ಟಾಭಿಪ್ರಾಯ. ಮತ್ತು ಯಾವುದರಿಂದ ನಿರ್ಮಾಣವಾಗಿದೆ ಇದು ಅಂದರೆ, ತಪಸ್ಸಿನಿಂದ ನಿರ್ಮಾಣವಾಗಿದೆ ಇದು. ಇದೆಲ್ಲವೂ ಕೂಡ ತಪಸ್ಸಿನಿಂದ ನಿರ್ಮಾಣವಾಗಿರುವಂಥದ್ದು. ನಮಗೆ ರಾಮಾಯಣದ ಒಂದು ಸಂದರ್ಭ ನೆನಪಾಯಿತು. ಅಣ್ಣ ರಾಮನನ್ನು ಕಾಣಲು ಚಿತ್ರಕೂಟಕ್ಕೆ ಭರತ ಪ್ರಯಾಣ ಮಾಡ್ತಾ ಇದ್ದಾನೆ. ಹಂಗೆಲ್ಲ ಗೊತ್ತಿದೆ. ವನವಾಸಕ್ಕೆ ತೆರಳಿ ಚಿತ್ರಕೂಟದಲ್ಲಿ ವಾಸ ಮಾಡುವಂಥ ರಾಮನನ್ನು ಕಾಣಲು ಭರತ ಅಯೋಧ್ಯೆಯಿಂದ ಪರಿವಾರ ಸೇನಾ ಸಮೇತನಾಗಿ ಪ್ರಯಾಣ ಮಾಡ್ತಾ ಇದ್ದಾನೆ. ಮಧ್ಯದಲ್ಲಿ ಗಂಗಾ ನದಿಯನ್ನು ದಾಟಿ ಅಲ್ಲಿ ತ್ರಿವೇಣಿ ಸಂಗಮ ಹತ್ತಿರದಲ್ಲಿ ಪ್ರಯಾಗ, ಈಗ ಅಲ್ಲಿ ಕುಂಭಮೇಳ ನಡೀತಾ ಇದೆಯಲ್ಲ, ಅದೇ ತ್ರಿವೇಣಿ ಸಂಗಮ ಪ್ರಯಾಗ. ಅಲ್ಲಿ ಭರದ್ವಾಜರ ಆಶ್ರಮ ಇತ್ತು. ಭರದ್ವಾಜರಿಗೆ ಗೊತ್ತಿತ್ತು ರಾಮ ಎಲ್ಲಿದ್ದಾನೆ ಅಂತ. ಭರದ್ವಾಜರಿಗೆ ಗೊತ್ತಿದೆ ಅಂತ ಸುಮಂತ್ರನಿಗೆ ಗೊತ್ತಿತ್ತು. ಆತ ಭರತನಿಗೆ ಹೇಳ್ತಾನೆ, ಅಣ್ಣ ಎಲ್ಲಿದ್ದಾನೆ ಅಂತ ತಿಳಿಬೇಕು ಅಂದರೆ ಅದು ಭರದ್ವಾಜರ ಬಳಿ ನಾವು ಹೋಗಬೇಕು. ಅವರಿಗೆ ಅಸಂಶಯಂ ವಿಜಾನೀತೆ ಅಂತ, ಸಂಶಯವೇ ಇಲ್ಲದೆ ಅವರಿಗೆ ಗೊತ್ತಿದೆ ಅಂತ. ಹಾಗೆ ಭರದ್ವಾಜ ಆಶ್ರಮಕ್ಕೆ ಭರತ ಹೋಗ್ತಾನೆ. ಅಲ್ಲಿ ಒಂದು ರಾತ್ರಿ ಅವನು ತಂಗುತ್ತಾನೆ. ಅಲ್ಲೊಂದು ಅದ್ಭುತವಾದ ಆತಿಥ್ಯವನ್ನು ಭರದ್ವಾಜರು ಮಾಡ್ತಾರೆ ಭರತನಿಗೆ. ಒಂದು ರಾತ್ರಿಯ ವಸತಿಯ ಸಲುವಾಗಿ ಒಂದು ನಗರವನ್ನು ನಿರ್ಮಾಣ ಮಾಡ್ತಾರೆ ಅವರು ಭರದ್ವಾಜರು. ಒಂದು ಅದ್ಭುತವಾಗಿರ್ತಕ್ಕಂಥ ನಗರ, ಸ್ವರ್ಗಕ್ಕೆ ಮಿಗಿಲು ಅಂತ. ಅಲ್ಲಿ ಎಲ್ಲವೂ ಇದೆಯಂತೆ. ಅಲ್ಲಿ ಅನೇಕಾನೇಕ ಭವನಗಳು, ಗಜಶಾಲೆಯೋ ಅಶ್ವಶಾಲೆಯೋ ಇಂಥದ್ದೆಲ್ಲ. ಯಾಕೆಂದರೆ ಸೈನ್ಯ ಬಂದಿದೆಯಲ್ಲ, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳು ಬೇಕಲ್ಲ. ಹಾಗೆ ಅತ್ಯಂತ ಭವ್ಯವಾಗಿರ್ತಕ್ಕಂಥ ರಾಜಭವನ. ನದಿಗಳು ಅಂದರೆ ಏನು? ಆ ನದಿಗಳಲ್ಲಿ ಜೇನು ಹರಿಯುತ್ತದೆ, ಆ ನದಿಗಳಲ್ಲಿ ಹಾಲು ಹರಿಯುತ್ತದೆ. ದೊಡ್ಡ ದೊಡ್ಡ ಸರೋವರಗಳಲ್ಲಿ ಮೊಸರು, ತುಪ್ಪ, ಇಂಥದ್ದು ಅಂತ ತುಂಬ ಇದೆ. ಅದೇ ಉಪನ್ಯಾಸ ಆಗ್ಬೋದು ಮಾಡಿದರೆ, ಅಷ್ಟು ವಿಸ್ತಾರ ಇದೆ. ಅಲ್ಲಿ ಏನೆಲ್ಲ ಇತ್ತು ಅಂತ ಅನ್ನೋದಿದೆಯಲ್ಲ, ಅದು ಅದ್ಭುತ. ಅದು ಇದೆಲ್ಲವನ್ನು ಹೇಗೆ ನಿರ್ಮಾಣ ಮಾಡಿದರು ಭರದ್ವಾಜರು ಅಂದರೆ ಹಣಕಾಸಿನಿಂದ ಅಲ್ಲ. ಅವರಲ್ಲಿ ಏನು ₹1 ಕೂಡ ಇರಲಿಲ್ಲ. ಅವರಲ್ಲಿ ತಪಸ್ಸಿತ್ತು. ರಾಮಾಯಣ ವರ್ಣನೆ ಮಾಡುವಂಥದ್ದು ಅಗ್ನಿಶಾಲಾಂ ಪ್ರವಿಶ್ಯಾಥ. ಭರದ್ವಾಜರು ತಮ್ಮ ಅಗ್ನಿಶಾಲೆಗೆ, ಇಲ್ಲಿ ತ್ರೇತಾಗ್ನಿಗಳು ಇರ್ತವೆ, ಅವರು ಹೋಮಕರ್ಮವನ್ನು ಮಾಡ್ತಾರೆ, ಅಂತ ಅಗ್ನಿಶಾಲೆಯನ್ನು ಪ್ರವೇಶ ಮಾಡಿ ಪೀತ್ವಾ ಅಪಹ, ಆಚಮನ ಮಾಡಿ, ಪರಿಮೃಜ್ಯ ಚ ಆತಿಥ್ಯಸ್ತಿ ಕ್ರಿಯಾ ಹೇತೋ ವಿಶ್ವಕರ್ಮಾಣ ಆಹ್ವಯಿತು, ವಿಶ್ವಕರ್ಮನನ್ನು ಅವರು ಕರೆದ್ರಂತೆ.
ಕರೆದು ನಿರ್ಮಾಣ ಮಾಡು, ನವ ನಿರ್ಮಾಣವನ್ನು ಮಾಡು ಇಲ್ಲಿ. ಇನ್ನೂ ಇದೆ, ಅವ್ರು ಯಾರ್ಯಾರನ್ನು ಕರೆದ್ರು ಅಂತೆಲ್ಲ ತುಂಬ ಇದೆ. ಏವಂ ಸಮಾಧಿನಾಯುಕ್ತ ತೇಜಸ ಅಪ್ರತಿಮೇನ ಚ ಶಿಕ್ಷಾಸ್ವರ ಸಮಾಯುಕ್ತಂ ತಪಸಾ ಚಾಬ್ರವೀನ್ ಮುನಿ. ತನ್ನ ತಪಸ್ಸಿನಿಂದಾಗಿ ಅವರು ಕೆಲವು ವಾಕ್ಯಗಳನ್ನು ಉಚ್ಚಾರ ಮಾಡ್ತಾರೆ. ಅದೆಲ್ಲ ಸತ್ಯ ಆಗ್ತಾ ಹೋಯಿತು ಅವರು ಆಡಿದ ಮಾತುಗಳೆಲ್ಲ ಅಂತ. ಮನಸಾಧ್ಯಾಯಿತಸ್ತಸ್ಯ ಪ್ರಾಂಗುಖಸ್ಯ ಕೃತಾಂಜಲೇ ಆಜಗ್ಮುಸ್ತಾನಿ ಸರ್ವಾಣಿ ದೈವತಾನಿ. ಆ ಎಲ್ಲ ದೇವರುಗಳು ಬಂದರು, ಎಲ್ಲ ವೈಭವಗಳು ಬಂದವು. ಕುಬೇರನ ಚೈತ್ರರಥ ವನ ಇರ್ಬೋದು, ಅಥವಾ ಅನೇಕ ಸಹಸ್ರ ಸಹಸ್ರ ಅಪ್ಸರೆಯರಿರ್ಬೋದು, ಗಂಧರ್ವರು ಇರ್ಬೋದು, ಎಲ್ಲ ಬಂತು. ಸುಖ ಅಂತ ಯಾವುದರಿಂದಲೂ ನಾವು ಪಡ್ತೇವೋ ಅಂಥದ್ದೆಲ್ಲವೂ ಕೂಡ ಅಲ್ಲಿಗೆ ಬಂತು. ಮತ್ತು ನಗರದ ನಿರ್ಮಾಣವಾಯಿತು ಅಲ್ಲಿ ಎಂಬುದಾಗಿ ನಾವು ಕೇಳ್ತೇವೆ. ಅಲ್ಲಿ ಸುತ್ತ 5 ಯೋಜನೆಗಳ ದೂರದ ಭೂಮಿ ಸಮತಟ್ಟಾಯ್ತಂತೆ. 5 ಯೋಜನೆ ಪರ್ಯಂತವಾಗಿರ್ತಕ್ಕಂಥ ಭೂಮಿ ಕ್ಷಣ ಮಾತ್ರದಲ್ಲಿ ಸಮತಟ್ಟಾಗಿ ಶಾದ್ಬಲೈರ್ ಭೌಭಿಶ್ಚನ್ನ, ಅಲ್ಲೆಲ್ಲ ಎಳೆ ಹುಲ್ಲುಗಳು ಬೆಳೆದು. ಅದನ್ನು ನೀವು ಪ್ರಯತ್ನಪೂರ್ವಕ ಮಾಡೋದಾದ್ರೆ ತುಂಬ ಕಷ್ಟ ಇದೆ. ಅಂತಹ ನೀಲ ವೈದೂರ್ಯ ಸನ್ನಿಭೈ, ನೀಲಮಣಿಯಂತೆ ವೈದೂರ್ಯದ ಮಣಿಯಂತೆ ಹೊಳಿತಕ್ಕಂಥ ಹುಲ್ಲು, ಚಿಗುರು ಹುಲ್ಲು ಅಲ್ಲಿ ಬೆಳೆದು ಅದರ ಮಧ್ಯದಲ್ಲಿ ಈ ಒಂದು ನಗರ ನಿರ್ಮಾಣವಾಯಿತು ಎಂಬುದಾಗಿ ನಾವು ಕೇಳ್ತೇವೆ. ಇಡೀ ಭರತನ ಸೈನ್ಯ ಇರ್ಬೋದು, ಅವನ ಪರಿವಾರ ಇರ್ಬೋದು, ಎಲ್ಲರಿಗೂ ಬೇಕಾದ್ದು ಅವರು ಮನಸ್ಸಿನಲ್ಲಿ ಬಯಸಿದ್ದು ಉಪಸ್ಥಿತವಾಯಿತು. ಅವರು ಕಲ್ಪನೆ ಮಾಡದೇ ಇರುವಂಥದ್ದು ಕೂಡ ಹಾಗೊಂದು ಇರ್ತದೆ ಅಂತಲೇ ಗೊತ್ತಿಲ್ಲ, ಅಂಥ ಉಪಚಾರಗಳು ಕೂಡ ಅಲ್ಲಿ ನೆರವೇರಿದ್ವು ಅಂತ. ಹೇಗೆ ಅಂದರೆ ಕೇವಲ ತಪಸ್ಸಿನಿಂದ ಬೇರೆ ಏನೂ ಕೂಡ ಇಲ್ಲ ಅಂತ. ಹಾಗೆ ಇದು ಕೂಡ ಅಂತ ಇಲ್ಲೇನು ನಾವು ಕಾಣ್ತಾ ಇದ್ದೇವೋ ಇದರ ಹಿಂದೆ ತಪಸ್ಸಿದ ಹೊರತು ಬೇರೆ ಏನೂ ಇಲ್ಲ, ಕೇವಲ ತಪಸ್ಸು. ನಾವು ಭ್ರಮೆ ಪಟ್ಕೊಳ್ಬಾರ್ದು. ರೂಪಾಯಿಯಿಂದ ಎಲ್ಲವೂ ಕೂಡ ಆಗೋದಿಲ್ಲ. ನೀವು ಕಟ್ಟಡ ಕಟ್ಬೋದು, ಆದರೆ ಕಟ್ಟಡದಲ್ಲಿ ಶಾಂತಿಯನ್ನು ನೀವು ತರಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ತಾರೆ, ಅಲ್ಲಿ ಎಲ್ಲವೂ ಇರ್ತದೆ, ಆ ಕಟ್ಟಡದಲ್ಲಿ ಶಾಂತಿ ಮಾತ್ರ ಇಲ್ಲ, ನೆಮ್ಮದಿ ಇಲ್ಲ, ಮತ್ತೆಲ್ಲ ಇದೆ ಅಂತ. ಇಂಥ ಕಟ್ಟಡಗಳನ್ನು ನೀವು ಎಷ್ಟು ಬೇಕಾದರೂ ಕಾಣ್ತೀರಿ ಪ್ರಪಂಚದಲ್ಲಿ. ಆದರೆ ಇಲ್ಲಿಗೆ ಬಂದರೆ ನಿಮಗೆ ಅವಶ್ಯ ಸಿಗುವಂಥದ್ದು ಏನಂದರೆ ಶಾಂತಿ ಮತ್ತು ನೆಮ್ಮದಿ. ಇಲ್ಲಿ ಯಾರು ಬಂದರೂ ಕೂಡ ಅವರಿಗೆ ಪ್ರಾಪ್ತ ಆಗ್ತದೆ ನೋಡಿ. ಅದು ತಪಸ್ಸಿನ ಫಲ ಹೊರತು ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ನಾವು ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಕೃಷ್ಣಾನಂದ ತೀರ್ಥರನ್ನ ಅಭಿನವ ಭಾರದ್ವಾಜರು ಅಂತ ಕರೀತೇವೆ ಅಂತ. ಅಭಿನವ ಭಾರದ್ವಾಜರು ಯಾಕೆಂದರೆ ಅವತ್ತಿನ ರಾಮಾಯಣ ಕಾಲದ ಭಾರದ್ವಾಜರು ಇದ್ದಾಗ ಈಗಿನ ಕಾಲದಲ್ಲಿ ಒಬ್ಬರು ಭಾರದ್ವಾಜರು ಇಂತಹದೊಂದು ಅದ್ಭುತವನ್ನು ಕೆಲವೇ ಸಮಯದಲ್ಲಿ ಅತ್ಯಲ್ಪ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಅಂತ. ಅದು ತುಂಬ ವಿಶೇಷ ಅನಿಸುವಂಥದ್ದು ಅಂತ. ಇದೆಲ್ಲ ಸುಮ್ಮನೆ ಮುಖಸ್ತುತಿ ಅಂತ ಅಂದ್ಕೊಳ್ಬೇಡಿ. ಒಬ್ಬರು ಮಠದವರು ಇನ್ನೊಂದು ಮಠಕ್ಕೆ ಬಂದಾಗ ಹೀಗೆ ಒಬ್ಬರನ್ನೊಬ್ಬರು ಸ್ತೋತ್ರ ಮಾಡಿ ಹೋಗ್ತಾರೆ ಅನ್ನೋ ತರಹ ನೀವು ಅಂದ್ಕೊಳ್ಬೇಡಿ. ಆ ತರಹ ಹೇಳ್ತಾ ಇರುವಂಥದ್ದೆಲ್ಲ ಇದು. ಇದರಲ್ಲಿ ಏನು ನಾವು ಹೇಳ್ತಾ ಇದ್ದೇವೋ ಅದರ ಸತ್ಯ ಇದೆ ಮಾತ್ರ ಅಲ್ಲ, ಅನುಭವ ಕೂಡ ಸೇರಿದೆ ನಮ್ಮದು ಅಂತ, ನಮ್ಮ ಅವಲೋಕನ ಸೇರಿದಲ್ಲಿ ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ ನೋಡಿ. ನಿಮಗೆಲ್ಲ ಗೊತ್ತಿದೆ, ಇದನ್ನು ಶ್ರೀವಿದ್ಯಾಪೀಠ ಅಂತ ಕರೀತಾರೆ. ಈ ಪೀಠವನ್ನು ಜಗದ್ಗುರುಗಳನ್ನು ಶ್ರೀವಿದ್ಯಾಚಾರ್ಯ, ಶ್ರೀವಿದ್ಯಾ ಸಾಧಕೋತ್ತಮ ಅಂತ ಕರೀತಾರೆ. ನಿಮ್ಗೆಲ್ರಿಗೂ ಅದು ಗೊತ್ತು. ನಿನ್ನೆ ನಾವು ಅದನ್ನು ಹತ್ತಿರದಲ್ಲಿ ನೋಡಿದ್ವು, ಅದು ಹೇಗೆ ನಡೀತದೆ ಅನ್ನೋದನ್ನು ಸಮೀಪದಲ್ಲಿ ನಾವು ನೋಡಿದ್ವು. ಅನೇಕರಿಗೆ ಇಲ್ಲಿ ಆ ಯೋಗ ಇಲ್ಲ, ಅದು ಫಲ ಇದೆ, ಏನೂ ಚಿಂತೆ ಮಾಡಬೇಡಿ. ಮಾಡಿ ಬಂದವರು ನಿಮ್ಗೆ ಆಶೀರ್ವಾದ ಮಾಡ್ತಾರಲ್ಲ, ಸಾಕು ಅದು. ಈಗ ನೀವು ಮನೇಲಿ ಊಟ ಮಾಡ್ತೀರಿ, ನೀವೇನು ಅಡುಗೆ ಮಾಡ್ತೀರಾ? ಅಡುಗೆ ಮಾಡುವಾಗ ಅಲ್ಲಿ ಹೋಗಿ ಕೂತಿರ್ತೀರಾ? ಹೊಗೆ ಇರ್ತದೆ, ಇನ್ನೊಂದು ಇರ್ತದೆ, ಅಲ್ಲಿ ಹೋಗಿ ಕೂತ್ಕೊಂಡು ಸುರಿಸ್ತಾ ಇರ್ತೀರಾ? ಏನಿಲ್ಲ. ಊಟದ ಹೊತ್ತಿಗೆ ಬರ್ತೀರಿ ಶಿಸ್ತಾಗಿ, ಅಮ್ಮ ಬಂದು ಊಟ ಬಿಡಿಸ್ತಾಳೆ, ನಿಮಗೆ ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗ್ತೀರಿ. ಹಾಗೆ ಅವರು ಏನು ಕಷ್ಟಪಡಬೇಕೋ ಪಡ್ತಾರೆ ಅವರು. ಆಮೇಲೆ ಎಲ್ಲ ಮುಗಿಸಿ ಹೊರಗೆ ಬಂದು ನಿಮ್ಗೆ ಆಶೀರ್ವಾದ ಕೊಡ್ತಾರಲ್ಲ, ಎಲ್ಲ ನಿಮಗೆ ಬಂತು, ನೀವೇನು ನೋಡಬೇಕು ಅಂತಿಲ್ಲ ಅದನ್ನೇನು. ಮತ್ತು ಆ ಪೂಜೆಯ ವಿಧಾನ ಕೂಡ ಹಾಗೆ ಅಂತ. ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ. ಆ ಯಾಗ ಅಂದರೆ ಪೂಜೆ, ಅದು ಹೇಗೆ ನಡಿಬೇಕು ಅಂದರೆ ಏಕಾಂತದಲ್ಲಿ ನಡಿಬೇಕು ಅಂತ. ಏಕಾಂತ ಪೂಜಿತ ಅಂತ, ರಹಸ್ತರ್ಪಣ ತರ್ಪಿತ ಅಂತ ಹಾಗಿರುವಂಥದ್ದು ಅದು ಅಂತ. ಹಾಗಾಗಿ ಹಾಗೆ ಇರಬೇಕು, ಅದು ಹಾಗೆ ನಡಿಬೇಕು. ಅದು ಪ್ರದರ್ಶನ ಅಲ್ಲ. ಅದು ಲೋಕದಲ್ಲಿ ಪ್ರದರ್ಶನಗಳು ತುಂಬ ನಡೀತವೆ, ಇದು ದರ್ಶನ ಹೊರತು
ಪ್ರದರ್ಶನ ಅಲ್ಲ ಅಂತ. ಪ್ರದರ್ಶನದ್ದೇ ಪ್ರಪಂಚ ಆಗ್ಬಿಟ್ಟಿದೆ ಇವತ್ತು. ಮಾರ್ಕೆಟಿಂಗ್ ಏನಿದ್ರು ಕೂಡ ಅಂತ ಒಂದು ಚಿಕ್ಕದು ಇಷ್ಟು ಉದ್ದದ ಏನೋ ಒಂದು ಮಾಡಿ ಒಂದು ಇಷ್ಟು ಉದ್ದದ ಮಾರ್ಕೆಟಿಂಗ್ ಅದಕ್ಕೆ ಅಂತ, ಅಂಥದ್ದೇ ಪ್ರಪಂಚ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಏನೂ ಮಾರ್ಕೆಟಿಂಗ್ ಇಲ್ಲ, ಅಂಥದ್ದು ಏನೂ ಇಲ್ಲ. ಆದರೆ ಅದ್ಭುತವಾಗಿ ನಡೀತಕ್ಕಂಥ ಒಂದು ಪೂಜೆ ಅದು ಅಂತ ನೋಡಿ. ನಿನ್ನೆ ಅವರು ಬೆಳಗ್ಗೆ ಒಂದು 8 ಪ್ರಾರಂಭ ಮಾಡಿದ್ದಾರೆ ಆ ಪೂಜೆಯನ್ನು. ನಾವು ನೋಡ್ತಿರುವಂತೆ 4:40 ಮುಗೀತದು ಆ ಪೂಜೆ. ಆ 8:15 4:40 ಕೂತ್ಕೊಳ್ಬೇಕಲ್ಲ ಏಕಾಸನದಲ್ಲಿ. ನಿರಾಹಾರ, ನೀರು ಆಹಾರ ಇಲ್ಲ. ನಿರಾಹಾರ ಅಂದ್ರೆ ಏನು? ಪಾನೀಯ ಕೂಡ ಇಲ್ಲ ಅಂತ. ಪೂರ್ತಿ ನಿರಾಹಾರವಾಗಿ ಆ ಸಮಯದಿಂದ ಆ ಸಮಯದವರೆಗೆ ಕೂತ್ಕೊಳ್ಬೇಕಲ್ಲ. ಅದೇ ಒಂದು ಅದ್ಭುತ ಅಂತ. ಆಸನ ಜಯ, ಆಸನ ಸಿದ್ಧಿ ಬೇಕಾಗ್ತದೆ ಅಂತ. ಯೋಗವನ್ನು ಬಲ್ಲವರು ಹೇಳ್ತಾರೆ, ಒಂದು ಆಸನ ನಿಮಗೆ ಜಿತವಾಯಿತು ಅಂತ ಯಾಕೆ ಗೊತ್ತಾಗುತ್ತೆ ಅಂದರೆ, ಒಂದು ಯಾಮ ಸುಖವಾಗಿ ಕೂತ್ಕೋಬೇಕು ನೀವು. ಸ್ಥಿರ ಸುಖಂ ಆಸನಂ. ಒಂದು ಯಾಮ, ಒಂದು 2.5-3 ಗಂಟೆ 3-4 ಗಂಟೆಗಳ ಒಂದು ಯಾಮ, ಹಗಲಿನ 1/4 ಭಾಗ ಅಂತ ತಿಳ್ಕೊಳ್ಳಿ ನೀವು ಬೇಕಾದರೆ. ಅಷ್ಟು ಹೊತ್ತು ಅದೇ ಆಸನದಲ್ಲಿ ಕೈಕಾಲು ಬದಲಾಯಿಸುತ್ತೆ. ಈಗ ನಾವು ಕೂತ್ಕೊಂಡ್ರೆ, ನೀವು ಕೂತ್ಕೊಂಡಿದ್ದೀರಲ್ಲ ಈಗ, ಹಾಗಂದ್ರಿ ಒಂದ್ಸತಿ, ಹೀಗಂದ್ರೆ ಒಂದ್ಸತಿ, ಇದೆಲ್ಲ ಏನೂ ಇಲ್ಲ ಅಂತ. ಅಲ್ಲಾಡದೆ ಕಾಲು ಹಾಗೆ ಇರಬೇಕು, ವ್ಯತ್ಯಾಸ ಆಗಬಾರದು. 3 ತಾಸು ಸುಖವಾಗಿ ಕಷ್ಟಪಟ್ಕೊಂಡಲ್ಲ, ಸುಖವಾಗಿ ಕೂತ್ಕೋಬೇಕು ಅಂತ. ಅದಕ್ಕೆ ಆಸನ ಜಯ ಅಂತ ಹೆಸರು ಅಂತ. ಯಾವುದೋ ಒಂದು ಯೋಗ ಕೇಂದ್ರ ಹೆಸರು ಬೇಡ ಏನು, ಅಲ್ಲಿ ಪಶ್ಚಿಮ ತಾನಾಸನ ಅಂತ ಒಂದು ಆಸನ ಇದೆ. ನಿಮ್ಗೆ ಯಾರಿಗೆ ಗೊತ್ತಿರ್ಬೋದು ಅದು. ಪಶ್ಚಿಮ ತಾನಾಸನ ಅಂದರೆ 2 ಕಾಲು ಮುಂದೆ ನಡಿ ಕೂತ್ಕೋಬೇಕು, ಆ ಕಾಲ ಮೇಲೆ ಮಲ್ಕೊಂಡ್ಬಿಡ್ಬೇಕು. ಅಂದರೆ ಕಾಲುಗಳ ಮೇಲೆ ನಮ್ಮ ಎದೆ ಹೊಟ್ಟೆ ಎಲ್ಲ ಬಂದು, ಮುಖವೂ ಕೂಡ ಬಂದು, ಹೆಬ್ಬೆರಳುಗಳು ಹಿಡ್ಕೋಬೇಕಾಗತ್ತೆ. ಪೂರ್ತಿ ಹೀಗಿರೋ ಶರೀರ, ಹೀಗಿದ್ದಿಲ್ಲ ಶರೀರ, ಹೀಗಾಗ್ಬಿಡುತ್ತೆ. ಪಶ್ಚಿಮ ತಾನಾಸನ ಮಾಡಿದರೆ ಅದು ಮಾಡೋಕ್ಕೆ ತುಂಬ ಕಷ್ಟ ಇದೆ, ಸಾಕಷ್ಟು ಅಭ್ಯಾಸ ಬೇಕಾಗ್ತದೆ. ಅದನ್ನು ಅಭ್ಯಾಸ ಮಾಡಿಸೋ ರೀತಿ ಹೇಗಿತ್ತು ಅಂದರೆ, ಆ ಯೋಗ ಕೇಂದ್ರದಲ್ಲಿ ಬಲವಾಗಿ ತಳ್ಳಿ ಬಗ್ಗಿಸಿ ಅವನನ್ನು ಬೆಲ್ಟ್ ಹಾಕಿ ಇಟ್ಬಿಟ್ಟಿರೋದು. ಅವನೇನು ಬೊಬ್ಬೆ ಹೊಡ್ಕೊಳ್ಬೇಕು ಅಂತ, ನೋವು ತಡ್ಕೊಳಕ್ಕಾಗದೆ ಅಂತ ಅದಲ್ಲ. ಯಾಕೆಂದ್ರೆ ಸ್ಥಿರ ಸುಖಂ ಆಸನಂ ಅಂತ, ಸುಖ ಇರಬೇಕಾಗ್ತದೆ ಅಂತ. ಕೂತ್ಕೊಳ್ಳೋದು ಮಾತ್ರ ಅಲ್ಲ ಅಂತ, ಸುಖವಾಗಿ ಕೂತ್ಕೊಂಡಿರ್ಬೇಕು ಅಂತ. ಹಾಗೆ ಒಂದು ಯಾಮಕ್ಕೆ ಆಸನ ಜಯ ಅಂತ ಹೇಳ್ತಾರೆ. ಇದು ಒಂದು ಯಾಮ ಅಲ್ಲ, ಯಾಮ ಯಾಮ ಯಾಮ, 1 2 3 ಯಾಮ ಕಳೆದು ಹೋಗ್ತಾ ಇದೆಯಲ್ಲ, ಅವ್ರು ಕೂತ್ಕೊಂಡೇ ಇರ್ತಾರಲ್ಲ. ನಿಮ್ಗೆ ಉಳಿದಿದ್ದು ಅರ್ಥ ಆಗದೆ ಇದ್ರು ಇಷ್ಟನ್ನಾದ್ರು ಯೋಚನೆ ಮಾಡ್ಬೋದಲ್ಲ ಅಂತ, ಹೇಗೆ ಕೂತ್ಕೊಳ್ತಾರೆ ಅಷ್ಟು ಹೊತ್ತು ಅಂತ. ತಪಸ್ಸು ಅಂತ ಹೆಸರು ಅದಕ್ಕೆ. ಆಹಾರ ನೀರುಗಳಿಲ್ಲದೆ ಪೂಜೆಯಲ್ಲಿ ಸಕ್ತ ಚಿತ್ತರಾಗಿ ಆ ಕಡೆ ಈ ಕಡೆ ನೋಡದೆ ಅಷ್ಟು ಹೊತ್ತು ಕೂತ್ಕೊಳ್ಬೇಕಲ್ಲ, ಇದೇ ತಪಸ್ಸು ಅಂದರೆ. ಈ ತಪಸ್ಸಿನಿಂದ ನಿರ್ಮಾಣ ಆಯಿತು ಇದೆಲ್ಲ ಅಂತಂದರೆ ಹೇಗೆ ಅಂದರೆ ಹೀಗೆ ಅದು ಅಂತ. ಪೂಜೆ ಕೊನೆಯಲ್ಲಿ ಅವರು ನಮ್ಮಲ್ಲೊಂದು ಒಳ್ಳೆ ಮಾತನ್ನು ಹೇಳಿದರು. ಅದೇನು ಅಂದರೆ, ಏನಿತ್ತು ಇಲ್ಲಿ, ಏನಿರಲಿಲ್ಲ, ಎಲ್ಲ ಅವಳೇ ಕೊಟ್ಟಿದ್ದು, ರಾಜರಾಜೇಶ್ವರಿ ಕೊಟ್ಟಿದ್ದು ಎಲ್ಲವನ್ನು ಕೂಡ ಅನ್ನೋ ಮಾತನ್ನು ಅವ್ರು ಹೇಳಿದರು. ಅದೇ ಮಾತನ್ನೇ ನಾವು ವಿಸ್ತರಿಸಿದ್ವಿ. ಅವರು ಒಂದು ವಾಕ್ಯದಲ್ಲಿ ಹೇಳಿದರು, ಎಲ್ಲ ರಾಜರಾಜೇಶ್ವರಿ ಕೊಟ್ಟಿದ್ದು ಇದು ಅಂತ. ಅದನ್ನೇ ನಾವು ಇಷ್ಟೊತ್ತು ವಿಸ್ತಾರ ಮಾಡಿ ನಿಮಗೆ ಒಂದು ಕಥಾನಕದ ರೀತಿಯಲ್ಲಿ ಮಾಡಿ ಹೇಳ್ತಾ ಇರುವಂಥದ್ದು ಅಂತ. ಹಾಗಾಗಿ ಶ್ರೀವಿದ್ಯೆ ಶ್ರೀ ರಾಜರಾಜೇಶ್ವರಿ ಅವರಿಗೆ ಕೊಟ್ಟಿದ್ದನ್ನು ಅವರು ನಿಮಗೆಲ್ಲ ಕೊಡ್ತಾ ಇದ್ದಾರೆ. ನೀವೆಲ್ಲ ಭಾಗ್ಯವಂತರು, ಅದನ್ನು ಸ್ವೀಕಾರ ಮಾಡ್ತಾ ಇದ್ರಿ. ನಿಮ್ಮನ್ನು ನಾವು ಭಾಗ್ಯವಂತರು ಅಂತ ಕರಿತೀವಿ. ಯಾರು ಶಕಟಪುರ ಮಠದ ಶಿಷ್ಯರೋ ನೀವೆಲ್ಲ ಅದೃಷ್ಟವಂತರು. ಯಾಕೆಂದರೆ ನಿಮ್ಮ ಗುರುಗಳು ಸಹಜವಾದ ಗುರುಗಳು, ಸಚ್ಚ ಗುರುಗಳು. ಪ್ರಪಂಚದಲ್ಲಿ ತುಂಬ ಜನ ಸಿಗ್ತಾರೆ, ಅಸಲಿಗಿಂತ ನಕಲಿ ತುಂಬ ಜಾಸ್ತಿ ಸಿಗ್ತದೆ ಪ್ರಪಂಚದಲ್ಲಿ. ಅವ್ರ ಹಿಂದೆ ಹೋದರೆ ಅವ್ರು ಹೋಗಿ ಎಲ್ಲಿ ಬೀಳ್ತಾರೋ ನೀವು ಹೋಗಿ ಅಲ್ಲೇ ಬೀಳ್ಬೇಕಾಗ್ತದೆ. ಇದು ಹಾಗಲ್ಲ. ಇಂಥವ್ರ ಹಿಂದೆ ಹೋದರೆ ಅವ್ರು ಎಲ್ಲಿ ಏರ್ತಾರೋ ಅವ್ರ ಹಿಂದೆ ನೀವು ಕೂಡ ಏಜ್ ಹೋಗ್ತಾ ಇರ್ತೀರಿ, ಇಂತಹ ಒಂದು ಉನ್ನತಿಗೆ ಅಂತ. ಅಂಥ ಒಂದು ಗುರುಗಳನ್ನು ನೀವೆಲ್ಲರೂ ಕೂಡ ಆಶ್ರಯಿಸಿದ್ದೀರಿ. ಪೂಜ್ಯರು ಅಲ್ಲಿಗೆ ಬಂದಾಗ, ಗೋಕರ್ಣಕ್ಕೆ ಬಂದಾಗ ಒಂದು ಮಾತನ್ನು ಹೇಳಿದರು. ಅದೇನೆಂದರೆ, ರಾಮಚಂದ್ರಾಪುರ ಮಠದ ಶಿಷ್ಯರ ಕೈಯಿಂದ ಕಲಿಬೇಕು ನೀವು, ಹೇಗೆ ಗುರುಗಳಿಗೆ ಶ್ರದ್ಧೆಯಿಂದ ಇರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ನೀವೆಲ್ಲ ಕಲಿಬೇಕು ಅಂತ ಅವರು ಶಿಷ್ಯರಿಗೂ ಹೇಳಿದ್ರು. ಅಲ್ಲಿ ಬಂದು ಸ್ವಲ್ಪ ಹೇಳ್ಕೊಡಿ ಅಂತ.
ಶಕಟಪುರಕ್ಕೆ ಬಂದು ಹೇಳ್ಕೊಡಿ ಅಂತ. ಅನೇಕರು ಬಂದಿದ್ದಾರೆ ಇವತ್ತಿಲ್ಲಿ ರಾಮಚಂದ್ರಪುರ ಮಠದಿಂದ ಅನೇಕರು ಶಿಷ್ಯರು ಇಲ್ಲಿಗೆ ಬಂದಿದ್ದಾರೆ. ಅವ್ರು ಯಾರು ಹೇಳ್ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇಲ್ಲಿ. ಯಾಕೆಂದರೆ ಇಲ್ಲಿಯ ಶಿಷ್ಯವರ್ಗ ಕೂಡ ಹಾಗೆ ಇದೆ ಅಂತ. ನಾವು ತುಂಬ ಉದಾಹರಣೆಗಳನ್ನು ಕೊಡೋದಿಲ್ಲ, ಅವ್ರಿಗೆ ಗೊತ್ತು. ಒಂದೇ ಒಂದು ಉದಾಹರಣೆ ಕೊಡ್ತೇವೆ. ನಮಗೆ ಈ 2-3 ದಿನಗಳ ಅವಧಿಯಲ್ಲಿ ಈ ಶಕಟಪುರದ ಒಬ್ಬರು, ಅನೇಕರ ಜೊತೆ ನಾವು ಮಾತನಾಡಿದ್ದೇವೆ, ಒಬ್ಬರು ಶಿಷ್ಯರ ಜೊತೆ ಮಾತನಾಡ್ತಾ, ಒಬ್ಬರು ಶ್ರೇಷ್ಠ ಶಿಷ್ಯರು, ಶಿಷ್ಯೋತ್ತಮ ಅಂತ ಕರಿಬೋದು, ಉತ್ತಮ ಶಿಷ್ಯರು, ಅವರನ್ನು ಮಾತನ್ನು ಹೇಳಿದರು. ಅದೇನು ಅಂದರೆ, ಯಾವ ಒಳ್ಳೆಯ ವಸ್ತು ಸಿಕ್ಕಿದ್ರೂ ಕೂಡ ನಮಗೆ ಇದನ್ನು ಗುರುಗಳಿಗೆ ಕೊಡಬೇಕು ಅಂತ ಅನಿಸ್ತದೆ ಅಂತ. ಉತ್ತಮವಾದ ಯಾವ ವಸ್ತು ಸಿಗಲಿ, ಈ ದೇಶದಲ್ಲಾಗಲಿ ವಿದೇಶಗಳಲ್ಲಾಗಲಿ, ಒಂದು ಒಳ್ಳೆಯ ವಸ್ತು ನೋಡಿದರೆ ಕೂಡಲೇ ಇದನ್ನು ಗುರುಗಳಿಗೆ ಕೊಡಬೇಕು ಅಂತ ಅನಿಸ್ತದೆ, ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಅನಿಸ್ತದೆ ಅಂತ. ಇದು ಶಿಷ್ಯನ ಲಕ್ಷಣ. ಮಠದಲ್ಲಿ ಒಂದು ಒಳ್ಳೆಯ ವಸ್ತು ನೋಡಿದರೆ ಇದು ನಮ್ಮನೇಲಿ ಇರ್ಬೋದಾಗಿತ್ತು ಅಂತ ಯೋಚನೆ ಮಾಡೋರು ಇರ್ತಾರೆ ಅಲ್ವಾ? ಇದು ಹಾಗಲ್ಲ. ತಮಗೆ ಯಾವುದೊಂದು ಒಳ್ಳೆಯ ವಸ್ತು ಸಿಕ್ಕಿದ್ರು ಕೂಡ ಅದನ್ನು ಗುರುವಿಗೆ ಕೊಡಬೇಕು ಅಂತ. ಈ ನಾರದರು ತಮ್ಮ ಭಕ್ತಿ ಸೂತ್ರದಲ್ಲಿ ಭಕ್ತಿಯನ್ನು ವ್ಯಾಖ್ಯಾನ ಮಾಡುವಾಗ ಅದನ್ನು ಪರಾನುರಕ್ತಿ ಎಂಬುದಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅನುರಕ್ತಿ, ಅನುರಾಗವೇ ಅದು. ಭಕ್ತಿ ಅಂದರೆ ಏನು ಅಂದರೆ ಅದು ಪ್ರೀತಿ, ಅದು ಅನುರಾಗವೇ ಅದು. ಆದರೆ ಪರಾ ಅನುರಕ್ತಿ, ಉತ್ತಮೋತ್ತಮವಾದ ಅನುರಕ್ತಿ. ನಮ್ಗೆ ಇಲ್ಲೆಲ್ಲ ಜನರ ಮೇಲೆ, ವಸ್ತುಗಳ ಮೇಲೆ ಅನುರಾಗ ಬರ್ತದಲ್ವ, ಇದು ಪರ ಅಲ್ಲ, ಇದು ಪರ ಆಗಬೇಕು. ಆ ಪ್ರೀತಿಗೆ ಸಾಟಿ ಇಲ್ಲ ಅಂತ. ಅಂತಹದ್ದೊಂದು ಅನುರಕ್ತಿ, ಪ್ರೀತಿ ಏರ್ಪಟ್ಟರೆ, ಅದು ಗುರುವಿನಲ್ಲಿ ಏರ್ಪಟ್ಟರೆ ಅಥವಾ ದೇವರಲ್ಲಿ ಏರ್ಪಟ್ಟರೆ ಅದನ್ನು ಭಕ್ತಿ ಅಂತ ಕರೀತಾರೆ. ಇದೇ ಅದು. ನಮಗೆ ಪರಿಚಯ ಇಲ್ಲದೆ ಇರ್ತಕ್ಕಂಥ ವಸ್ತು ಅಲ್ಲ. ನಮಗೆ ಹಣಕಾಸಿನ ಮೇಲೆ ಪ್ರೀತಿ ಇದೆ, ನಮ್ಮ ಹೆಂಡತಿ ಮಕ್ಕಳು ಅಂಥವ್ರ ಮೇಲೆ ನಮಗೆ ಪ್ರೀತಿ ಇರ್ಬೋದು, ನಮ್ಮ ವಸ್ತು ವಾಹನಗಳ ಮೇಲೆ, ಭಾವನೆಗಳ ಮೇಲೆ ಪ್ರೀತಿ ಇರ್ಬೋದು. ಇದೆಲ್ಲ ಸ್ವಾರ್ಥ ದೂಷಿತವಾಗಿರುವಂಥ ಪ್ರೀತಿ. ಇದು ತುಂಬ ಆಳವಾದ್ದಲ್ಲ. ನಾವು ಅದನ್ನು ತ್ಯಾಗ ಮಾಡೋಕ್ಕೆ ಸಿದ್ಧ ಇರ್ತೀವಿ ಸಂದರ್ಭ ಬಂದರೆ. ಆದರೆ ಅಪಾರವಾದ, ಅಪರಂಪಾರವಾದ ಪ್ರೀತಿ ಏನಿದೆ ಅದನ್ನೇ ಬಲ್ಲವರು ಭಕ್ತಿ ಎಂಬುದಾಗಿ ಕರೀತಾರೆ. ಆ ಪ್ರೀತಿ ಇದ್ದಾಗ ಹೀಗಾಗ್ತದಂತೆ ಅಂತ. ಏನೇ ಒಂದು ಒಳ್ಳೇದು ಸಿಕ್ಕಿದ್ರು ಅವ್ರಿಗೆ ಕೊಡಬೇಕಿದೆ ನಾನು, ಆ ಥರ ಅನಿಸ್ಬಿಡ್ತದಂತೆ. ನಿಮ್ಗೆ ಯಾರಲ್ಲಿ ತುಂಬ ಪ್ರೀತಿ ಇರ್ತದೋ, ನೀವೊಂದು ರುಚಿಯಾದ ವಸ್ತು ತಿನ್ಬೇಕಾದ್ರೆ ನೀವು ಅವ್ರು ನೆನಪು ಮಾಡ್ಕೊಳ್ತೀರಿ. ಅವ್ರು ಇದ್ದಿದ್ರೆ ಅವ್ರಿಗೂ ಕೊಡಬೇಕು ಅಂತ ಅನಿಸ್ತದೆ ನಿಮಗೆ. ಇಂಥದ್ದು ಗುರುಗಳ ಮೇಲೆ ಬಂದರೆ ಅವರು ಉದ್ಧಾರ ಆಗ್ತಾರೆ. ಈ ಭಾವ, ಈ ಪ್ರೀತಿ ಗುರುಗಳ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಬಂದರೆ ಅವರು ಉದ್ಧಾರ ಆಗ್ತಾರೆ ಅಂತ. ಗುರುಗಳಿಗೇನು ಕೊಡೋದಿದೆ? ನೀವೇನು ಕೊಡ್ತೀರಿ? ಎಲ್ಲವನ್ನು ಬಿಟ್ಟು ಬಂದವರಿಗೆ ನೀವು ಕೊಡೋದಾದ್ರೂ ಏನನ್ನು ಕೊಟ್ಟು ಸಂತೋಷ ಪಡಿಸೋಕೆ ಸಾಧ್ಯ? ಭಾವ ಅಂತ. ಈ ಭಾವದಿಂದಲೇ ಅವರು ಸಂತೋಷವನ್ನು ಹೊಂದುವಂಥದ್ದು, ವಸ್ತುಗಳಿಂದ ಅಲ್ಲ, ಭಾವದಿಂದ. ನಿಮಗೆ ಆ ಭಾವನೆ ಬಂದರೆ ಸಂತೋಷ ಅಂತ. ನಮ್ಮ ಉಪಾಧ್ಯಾಯರು ನಮಗೆ ಪಾಠ ಮಾಡುವಾಗ ಇದನ್ನು ವಿವರಿಸ್ತಾ ಇದ್ರು. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ತಂದೆ ಮಗನಿಗೆ ಹಣ್ಣನ್ನು, ಚಾಕ್ಲೇಟನ್ನು ಏನೋ ಕೊಟ್ಟ ಬಳಿಕ ತಾ ಅಂತ ಕೈ ಹೊಡ್ತಾನೆ. ಅವನಿಗೆ ಚಾಕ್ಲೇಟ್ ಬೇಕು ಅಂತಲ್ಲ ಭಾವ, ಅದು ಹಣ್ಣು ಬೇಕು ಅಂತಲ್ಲ, ತಾನು ತಿನ್ಬೇಕು ಅಂತಲ್ಲ, ಅದು ಮಗುವಿನ ಮನಸ್ಸೇನು ಅಂತ ನೋಡುತ್ತಾನೆ. ತಂದೆ ಕೈ ಒಡ್ಡೋದು, ಕೊಡ್ತೀಯಾ ಅಂತ ಕೇಳಿದರೆ ಸಂಸ್ಕಾರ ಇರುವ ಮಗು ಆದರೆ ತಗೋ ಅಂತ ಕೊಡೋಕ್ಕೆ ಮುಂದಾಗತ್ತೆ ಅಂತ. ಇಲ್ಲ ಅಂದರೆ ಹೀಗಿಟ್ಕೊಡುತ್ತೆ, ಅದು ನಂದು ಅಂತ. ನಾವು ಯಾರಿಗೂ ಕೊಡೋದಿಲ್ಲ, ಕೊಟ್ಟವನಿಗೂ ಕೂಡ ಕೊಡೋದಿಲ್ಲ ಅನ್ನೋ ಥರದ ಒಂದು ಭಾವನೆ ಬಂದುಬಿಡುತ್ತೆ ಅದಕ್ಕೆ ಅಂತ. ಹಾಗೆ ಇಲ್ಲಿಯೂ ಕೂಡ ಗುರುಗಳಾದರೂ ದೇವರಾದರೂ ಅವರು ನಮ್ಮ ಮನಸ್ಸನ್ನು ಪರೀಕ್ಷೆ ಮಾಡುವಂಥದ್ದು. ಅಂಥ ಮನಸ್ಸಿದೆಯಾ ಅಂತ, ತ್ಯಾಗದ ಮನಸ್ಸಿದೆಯಾ, ಸಮರ್ಪಣೆ ಮನಸ್ಸಿದೆಯಾ ಅಂತ ಪರೀಕ್ಷೆ ಮಾಡುವಂಥದ್ದು ಹೊರತು ಅವ್ರಿಗೇನು ಕಡಿಮೆ ಇದೆ, ಅವ್ರಿಗೇನು ಆಗಬೇಕು, ಏನು ಕಡಿಮೆಯೂ ಇಲ್ಲ, ಏನು ಅಪೇಕ್ಷೆಯೂ ಇಲ್ಲ ಅಂತ. ಅದು ಆಶ್ರಮ ಅದು ಅಂತ, ಅದು ಆ ಪೀಠ ಅದು ಅಂತ. ಹಾಗಿರುವಾಗ ಅವ್ರಿಗೆ ನೀವೇನು ಕೊಡ್ತೀರಿ ಅಂದರೆ ಭಾವವನ್ನು ನೀವು ಕೊಡುವಂಥದ್ದು. ಭಾವುಕ ಭೂಖಾ ಹೂँ ಮೈ ಬಸ್ ಭಾವ ಹಿ ಏಕ ಸಾರ ಹೇ. ಭಾವಕ ಭೂಖಾ ಹೂँ, ಭಾವದ ಹಸಿಬೆನಗೆ ಅಂತ ಭಗವಂತ ಹೇಳುವಂಥದ್ದು. ಭಾವದ ಹಸಿಬೆನಗೆ ಅಂಥದ್ದು ಅದು ಎಂಬುದಾಗಿ ನಾವಿಲ್ಲಿ ಈ ಸಮಯದಲ್ಲಿ ನೆನಪು ಹಾಗೆ ರಾಮಚಂದ್ರಾಪುರ ಮಠದ ಶಿಷ್ಯರು ಯಾರು ಬಂದಿದ್ದಾರೋ ಅವರು ನಿಮ್ಮ ಹೇಳ್ಕೊಡೋಕ್ಕೆ ಆಗದಿರೋ ಏನು ಬೇಜಾರು ಮಾಡ್ಕೊಳ್ಬೇಡಿ, ತೊಂದರೆ ಏನೂ ಇಲ್ಲ. ಕಲ್ತ್ಕೊಂಡು ಹೋಗ್ಬೋದು. ಕಲ್ತ್ಕೊಂಡು ಹೋಗ್ತಕ್ಕಂಥ ಅನೇಕ ವಿಷಯಗಳು ಇರ್ತವೆ. ಎಲ್ಲಿ ನೋಡಿದ್ರೂ ಇದೆ, ಕಲಿಯುವಂಥದ್ದು, ತಿಳಿಯುವಂಥದ್ದು ಇದೆ. ಶಿಷ್ಯರಿಂದ ಕೂಡ ತಿಳಿಯುವಂಥದ್ದಿದೆ. ಎಲ್ಲ 2 ಮಠಗಳು ಕೂಡ ಹಾಗೆ ಒಂದನ್ನು ನೋಡಿದಾಗ ಅನೇಕ ವಿಷಯಗಳು ತಿಳ್ಕೊಳ್ತೇವೆ, ನಾವು ಕಲಿತೇವೆ. ಹಾಗಾಗಿ
ಖಂಡಿತವಾಗಿಯೂ ನೀವು ತಿಳ್ಕೊಳ್ಳುವಂಥದ್ದು, ಕಲಿಯುವಂಥದ್ದು ಇಲ್ಲಿ ಶಕಟಪುರದ ಗುರುಗಳಲ್ಲಿ ಮತ್ತು ಶಿಷ್ಯರಲ್ಲಿ ಎರಡೂ ಕೂಡ ಇದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡುವಂಥದ್ದು, ನೆನಪು ಮಾಡಿಕೊಳ್ಳುವಂಥದ್ದು ಆಗಲಿ. ಇಲ್ಲಿ ಶ್ರೀವಿದ್ಯೆಯಾಗಿ ಆ ರೂಪದಲ್ಲಿ ದೇವರು ಕೊಡ್ತಾ ಇರುವಂಥದ್ದು ಎಲ್ಲವನ್ನು ಕೂಡ ಅದೇ ಶ್ರೀವಿದ್ಯೆಯೇ ರಾಜರಾಜೇಶ್ವರಿಯ ರಾಮನಾಗಿ ಅಲ್ಲಿ ಕೊಡಬೇಕಾದ್ದನ್ನು ರಾಮಚಂದ್ರಾಪುರ ಮಠದಲ್ಲೇ ಕೊಡ್ತಾ ಇರುವಂಥದ್ದು ಅದೇ ಇದು ಮತ್ತು ಇದೇ ಅದು. ಅದಕ್ಕೆ ಸಾಕ್ಷಿ ದಲಿತೋಪಾಖ್ಯಾನ ರಾಜರಾಜೇಶ್ವರಿಯ ದಶರಥನ ಮೇಲೆ ಕರುಣೆ ಮಾಡಿ 4 ರೂಪದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಹುಟ್ಟಿ ಬಂದಿದ್ದನ್ನು ಉಲ್ಲೇಖ ಮಾಡ್ತದೆ. ಆ ದೇವರಲ್ಲಿ ಒಂದು ಅದ್ವೈತ ಇದೆ. ಹಾಗಾಗಿ ಈ ಮಠಗಳ ಮಧ್ಯೆ ಕೂಡ ಅದ್ವೈತ ಇದೆ ಅಂತ. ರಾಜರಾಜೇಶ್ವರಿ ಮತ್ತು ರಾಮರ ಮಧ್ಯೆ ಒಂದು ಅದ್ವೈತ ಇದೆ. ಅದ್ವೈತದ ಮಠಗಳೇ ಹೇಳಿ ಕೇಳಿ. ಮತ್ತು ಆ ದೇವರ ಮಧ್ಯೆ ಕೂಡ ಅದ್ವೈತ ಇದೆ ಅಂತ ಅಲ್ಲೊಂದು ಕಗ್ಗದ ಕವಿ ಒಂದು ಕಡೆ ಹೇಳ್ತಾರೆ, ಒಕ್ಕಟ್ಟನ್ನು ಒಡೆಯದಿರೆ ಕಲಿಯದಿರೆ ನಮ್ಮ ಗತಿಗೆ ಇಕ್ಕಟ್ಟು ತಪ್ಪುವುದೇ. ಈ 3 ದೇವತೆಗಳು ಆಳುತ್ತಿಹ ಲೋಕದಲ್ಲಿ 33 ಕೋಟಿ ದೇವತೆಗಳು 3 ದೇವತೆಗಳು ಆಳುತ್ತಿಹ ಲೋಕದಲ್ಲಿ ದಿಕ್ಕೆಟ್ಟು ಜೀವಿ ಅಲೆಯುವುದು ಅಚ್ಚರಿಯೇ. ದಿಕ್ಕೆಟ್ಟು ಜೀವ ಅಲಿತಾನೆ, ಎಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಾಗೋದಿಲ್ಲ. 33 ಕೋಟಿ ಇದ್ದಾರೆ, ಯಾರು ಹಿಂದೆ ಹೋಗೋದು ಅಂತ ಅನ್ನೋ ತರಹ ದಿಕ್ಕೆಟ್ಟು ಜೀವಿ ಅಲೆಯುವುದು ಅಚ್ಚರಿಯೇ ಅಂಥೇಳಿ ಒಕ್ಕಟ್ಟನ್ನು ಒಡೆಯದಿರೆ ಕಲಿಯದಿರೆ. ಒಡೆಯದಿರೆಗೆ ಒಕ್ಕಟ್ಟು ಗೊತ್ತಿಲ್ಲದೆ ಇದ್ರೆ ಮತ್ತು ಸೇವಕರಿಗೆ ಗೊತ್ತಾಗೋದು ಹೇಗೆ ಅಂತ. ಆದರೆ ಇಲ್ಲ, ಆ ತರಹ ಇಲ್ಲ. ಒಕ್ಕಟ್ಟಲ್ಲ, ಒಂದೇ ಅದು. ಅದೇ ರಾಜರಾಜೇಶ್ವರಿ, ಅದೇ ಶ್ರೀರಾಮ. ಆ ಒಂದು ಅದ್ವೈತ ಅಲ್ಲಿದೆ. ಅದರ ಫಲವಾಗಿ ಇಲ್ಲಿ ಕೂಡ ಅದ್ವೈತ ಇದೆ, ನಮ್ಮ ನಡುವೆ ಕೂಡ ಅದ್ವೈತ ಇದೆ. ಮುಂದುವರೆದು ನಿಮ್ಮ ನಡುವೆ ಕೂಡ ಅದ್ವೈತ ಬಂತು. ಈಗ ಶಿಷ್ಯರ ಮಧ್ಯೆ ಕೂಡ ಅದ್ವೈತ ಬಂತು ಅಂತ. ಶಿಷ್ಯರ ಮಧ್ಯೆ ಅದ್ವೈತ ಬರೋದು ತುಂಬ ಮುಖ್ಯ. ಎಷ್ಟೋ ಮಠಗಳ ಮಧ್ಯೆ ಸಮಸ್ಯೆ ಬರೋಕ್ಕೆ ಶಿಷ್ಯರ ಕಾರಣರಾಗಿರ್ತಾರೆ. ಇವರು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಅಲ್ಲೊಂಚೂರು ಹೇಳಿ ಇಲ್ಲೊಂಚೂರು ಹೇಳಿ ಏನೋ ಮಾಡೋಕ್ಕೂ ಏನೋ ಮಾಡಿಟ್ಬಿಡ್ತಾರೆ. ಇಂಥದ್ದನ್ನು ಕಾಣ್ತೇವೆ ನಾವು. ಹಾಗೆ ಶಿಷ್ಯರ ಅದ್ವೈತ ಭಾರೀ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ನಾವು ಕಾಣ್ತಾ ಇದ್ದೇವೆ. ರಾಘವ ನಿನ್ನೆ ನಮ್ಮಲ್ಲಿ ಮಾತನಾಡ್ತಾ ನೆನಪು ಮಾಡಿಕೊಂಡ್ರು ಅಂತ. ಎರಡೂ ಮಠದ ಅಧಿಕಾರಿಗಳು ಕೂಡ ನಾವು ಒಂದಾಗ್ಬಿಟ್ಟಿದ್ದೇವೆ. ಅಣ್ಣ ತಮ್ಮ ಭಾವ ಇದೆ ನಮ್ಮಲ್ಲಿ. ನಾವು ಬೇರೆ ಎಲ್ಲ ನಮ್ಮ ಮಾತನ್ನು ಹೇಳಿದಾಗ ನಮಗೆ ತುಂಬ ಸಂತೋಷ ಆಯಿತು. ನಿನ್ನೆ ಅಂಥದ್ದೊಂದು ಘಟನೆ ಕೂಡ ನಡೆಯಿತು. ಎಲ್ಲ ಒಂದು ಕಡೆಗೆ ಮಠದ 2 ಅಧಿಕಾರಿಗಳು ಎಲ್ಲ ಒಂದು ಕಡೆಗೆ ಹೋಗಿದ್ದಾರೆ, ಒಂದು ಸ್ಥಾನಕ್ಕೆ. ಈ ಮಠದ 2 ಅಧಿಕಾರಿಗಳು ಹೋಗಿದ್ದಾರೆ, ಪೂರ್ಣ ಸಮಯ ಕೆಲಸ ಮಾಡ್ತಕ್ಕಂಥವ್ರು, ಮುಖ್ಯವಾದ ಸ್ಥಾನದಲ್ಲಿರ್ತಕ್ಕಂಥ 2 ಅಧಿಕಾರಿಗಳು. ಅಲ್ಲಿ ಘೋಷಣೆ ಮಾಡುವಾಗ ಇಬ್ಬರಲ್ಲಿ ಒಬ್ಬರು ರಾಮಚಂದ್ರಾಪುರ ಮಠದ ಪ್ರತಿನಿಧಿಗಳು, ಇನ್ನೊಬ್ಬರು ಶಕಟಪುರ ಮಠದ ಪ್ರತಿನಿಧಿಗಳು ಅಂತ ಪರಿಚಯ ಮಾಡಿದ್ದಾರೆ ಅಲ್ಲಿ ಅಂತ. ಇವರಿಗೂ ಸಂತೋಷ ಆಗಿದೆ, ನಮಗೂ ಸಂತೋಷ ಆಗಿದೆ. ಅಂದರೆ ಎಲ್ಲಿವರೆಗೆ ಅದು ಮುಂದುವರೆದು ಹೋಗ್ತಾ ಇದೆ ಅಂದರೆ, ಈ ಮಠದ ಒಬ್ಬ ಅಧಿಕಾರಿಯನ್ನು ಇನ್ನೊಂದು ಸಭೆಯಲ್ಲಿ ಶಕಟಪುರದ ಪ್ರತಿನಿಧಿಯನ್ನು ಅಂತ ಪರಿಚಯ ಮಾಡಿಸುವಷ್ಟರ ಮಟ್ಟಿಗೆ ಈ ಒಂದು ಅನ್ಯೋನ್ಯ, ಈ ಒಂದು ಅದ್ವೈತ ಇಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ತುಂಬ ತುಂಬ ಸಂತೋಷ ಕೊಡ್ತಕ್ಕಂಥದ್ದು. ಹಾಗಾಗಿ ನೋಡಿ, ನಿಮಗೆ ಮಂತ್ರ ಕೇಳ್ತಾ ಇದೆ, ಶಕಟಪುರ ಮಠದ ಯಾಗಶಾಲೆ ತುಂಬ ಈಗ ರಾಮಚಂದ್ರಾಪುರ ಮಠದವರು ತುಂಬಿಕೊಂಡಿದ್ದಾರೆ ಅಲ್ಲಿ ಅಂತ. ಒಂದು 100-200 ಜನ ರುದ್ರಪಾಠಕರು ತುಂಬ ತುಂಬಿಕೊಂಡು ಹೋಮ ಮಾಡ್ತಾ ಇದ್ದಾರೆ. ಹೇಗಿದೆ ನೋಡಿ ಅಂತ. ಈಗ ಸಾಧ್ಯ ಅಂತ. ಅದು ಮಾತ್ರ ಅಲ್ಲ, ಚಂಡಿ ಹವನ ಶಕಟಪುರ ಮಠದ ಕಡೆಯಿಂದ ಅಲ್ಲಿ ಇವತ್ತು ನೆರವೇರಿದೆ. ನಮಗೂ ಒಂದು ರುದ್ರಹವನ ಮಾಡಬೇಕು ಅನ್ನುವ ಅಪೇಕ್ಷೆ ಹುಟ್ಟಿತ್ತು. ಈಗ 2-3 ದಿವಸ ಈ ಕಡೆಗೆ ಯಾಕೋ ಮನಸ್ಸಿಗೆ ಒಂದು ಭಾಸ ಆಗ್ತಾ ಇತ್ತು, ರುದ್ರಹವನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವು. ಹಾಗಾಗಿ ಇಲ್ಲಿರೋದ್ರಿಂದ ಇಲ್ಲೇ ಮಾಡಬೇಕು ಅನ್ನೋ ಮನಸ್ಸು ನಮಗೆ ಒದಗಿ ಬಂತು. ಅದು ರುದ್ರಹವನವನ್ನೇ ಮಾಡಿದ್ವಿ ನಾವು. ಅದು ನೆರವೇರ್ತಾ ಇದೆ ಈಗ. ಅದು ಈ ಚಂಡಿ ಮತ್ತು ರುದ್ರ ಇದೆಯಲ್ಲ, ಅದು ಕೂಡ ಅದ್ವೈತವೇ ಅದು ಅಂತ. 2 ಹವನ ನಡೀತಾ ಇದೆಯಲ್ಲ, ಚಂಡಿ ಹವನ ಮತ್ತು ರುದ್ರ ಹವನ. ಆ ದೇವತೆಗಳು ಕೂಡ ಅದು ಅರ್ಧನಾರೀಶ್ವರ. ಅದು ಒಂದೇ, ಒಂದು ಕಣ್ಣು ಚಂಡಿ, ಒಂದು ಕಣ್ಣು ರುದ್ರ ಅಂತ ಹೀಗೆ ಹೋಗ್ತದೆ ಅದು ಅಂತ. ಒಂದು ಕೈ ಅದು, ಒಂದು ಕೈ ಇದು ಅಂತ. ಅಷ್ಟರ ಮಟ್ಟಿಗೆ ಅದ್ವೈತ ಇರ್ತಕ್ಕಂಥ 2 ದೇವತೆಗಳ ಹವನಗಳು ತಾನಾಗಿ, ಅದೇನು ಪೂರ್ವ ಯೋಜನೆ ಎಲ್ಲ ನಡೀತಾ ಇರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ನಾವು ಗಮನಿಸಬೇಕು ಅಂತ. ಒಂದು ಅದ್ಭುತವಾಗಿರ್ತಕ್ಕಂಥ ಅದ್ವೈತ ಇಲ್ಲಿ ಏರ್ಪಟ್ಟಿದೆ. ಪೂಜ್ಯರ ಮನಸ್ಸನ್ನು ಒಂದೇ ಒಂದು ಚರಣದಲ್ಲಿ ಹೇಳೋದಾದರೆ, ಅಯಂ ನಜಫ್ ಪರೋವೇತಿ, ಆ ಭಾವ ಇಲ್ಲ ಅಂತ. ನಮ್ಮ ಮಠ ಮತ್ತೊಂದು ಮಠ ಅನ್ನೋ ಭಾವನೆ ಇಲ್ಲ ಅವರಿಗೆ. ಅದಂತೂ ತುಂಬ ಸ್ಪಷ್ಟ ಅಂತ. ಬೇರೆ ಭಾವವೇ ಇಲ್ಲ ಅಂತ ಭಾವ ಇದೆ. ನಮಗೆ ರಾಮಾಯಣದ ನೆನಪಾಗ್ತದೆ ನಮಗೆ. ರಾಮಸುಗ್ರೀವರ ಸಖ್ಯದ ಸಂದರ್ಭದಲ್ಲಿ
ಅನ್ಯೋನ್ಯ ಅಭಿವೀಕ್ಷ್ಯಂತವು ನ ತೃಪ್ತಿಮುಪಜಗ್ಮತು. ರಾಮ ಸುಗ್ರೀವನನ್ನು ನೋಡ್ತಾ ಇದ್ದಂತೆ ತೃಪ್ತಿ ಆಗೋದಿಲ್ಲ ಅವನಿಗೆ. ಸುಗ್ರೀವ ರಾಮನನ್ನು ನೋಡ್ತಾ ಇದ್ದಂತೆ ಅವನಿಗೂ ಕೂಡ ತೃಪ್ತಿ ಅಂತಿಲ್ಲ ಅಂತ. ನ ತೃಪ್ತಿಮುಪಜಗ್ಮತು ಅಂತ, ಪರಸ್ಪರರ ವೀಕ್ಷಣೆಯಲ್ಲಿ ಅವರಿಗೆ ತೃಪ್ತಿಯೇ ಆಗಲಿಲ್ಲ ಅಂತ. ಆ ಸಮಯದಲ್ಲಿ ರಾಮ ಹೇಳಿದ ಮಾತು, ತ್ವಂ ವಯಸ್ಯೋಸಿ ಮೇ ಹೃದಯ. ಹೃದಯ ಇಲ್ಲಿ ಸದಾ ವಾಸ ಮಾಡ್ತಕ್ಕಂಥ ವಯಸ್ಸ್ಯ ಸ್ನೇಹಿತ ನೀನು. ಏಕಂ ದುಃಖಂ ಸುಖಂಚ ನಾವು. ಸುಖ ದುಃಖ ನಮಗಿನ್ನು ಬೇರೆ ಅಲ್ಲ ಅಂತ. ನಿನ್ನ ಸುಖ ನನ್ನ ಸುಖ, ನಿನ್ನ ದುಃಖ ನನ್ನ ದುಃಖ, ನನ್ನ ಸುಖ ನಿನ್ನ ಸುಖ, ನನ್ನ ದುಃಖ ನಿನ್ನ ದುಃಖ. ಆ ಸುಖ ದುಃಖಗಳ ಹಂಚಿಕೆ ಇದೆಯಲ್ಲ, ಏಕಂ ದುಃಖಂ ಸುಖಂಚ ನಾವು, ಈ ಭಾವನ ನಾವು ಅವರಲ್ಲಿ ಕಂಡಿದೆ. ನಾವು ರಾಮಚಂದ್ರಾಪುರ ಮಠದ ಎಲ್ಲ ಸಂಗತಿಗಳನ್ನು ಅವರು ಒಂದು ಮಠಕ್ಕೊಂದು ಸಮಸ್ಯೆ ಇದ್ದರೆ ತನ್ನದಾಗಿ ಸ್ವೀಕಾರ ಮಾಡಿ ಅವರದನ್ನು ಬಿಡಿಸುವಂಥದ್ದು ನಾವು ನೋಡಿದ್ದೇವೆ ಅಂತ. ಈ ಚಿಕ್ಕ ಅವಧಿಯಲ್ಲಿ ನಾವು ಅದನ್ನು ಕಂಡಿದ್ದೇವೆ ಅಂತ. ರಾಮನ ವಾಕ್ಯ ನಮಗೆ ನೆನಪಾಗುವಂಥದ್ದು, ಏಕಂ ದುಃಖಂ ಸುಖಂಚನ ಅನ್ನುವಂಥ ರಾಮನ ವಾಣಿ ಈ ಸಮಯದಲ್ಲಿ ನಮಗೆ ನೆನಪಾಗುವಂಥದ್ದು. ಹೀಗೆ ತುಂಬ ಹೇಳ್ತಾ ಹೋದರೆ ಸಂಜೆವರೆಗೂ ಹೇಳುವಂತಾಗ್ಬೋದು. ಇದು ಅವರು ಬೆಳಗಿಂದ ಸಾಯಂಕಾಲದವರೆಗೆ ಶ್ರೀಚಕ್ರ ರಚನೆ ಮಾಡಿದ್ರು, ನಾವು ಬೆಳಗಿಂದ ಸಾಯಂಕಾಲದವರೆಗೂ ಕೂತು ಮಾತಾಡಿದ್ರು ನಿಮ್ಮ ಜೊತೆಗೆ ಅಂತ ನಂತರ ಆಗ್ಬೋದು. ಹಾಗೆ ಆಗೋದು ಬೇಡ, ಅವರ ಮಾತನ್ನು ಕೂಡ ನಾವು ಕೇಳುವಂಥದ್ದು ಇದೆ ಇನ್ನು ಮುಂದಕ್ಕೆ ಇಲ್ಲಿ. ಮತ್ತು ಒಂದು ಅನುಭವವನ್ನು ಹೇಳಿ ನಾವು ಇದನ್ನು ಪರಿವರ್ತನೆ ಮಾಡ್ತೇವೆ. ಕೊನೆಯ ಮಾತುಗಳು ಅಂತ ಅಂದ್ಕೊಳ್ಳಿ ನೀವು. ಪೂಜ್ಯರು ಅಲ್ಲಿಗೆ ಬಂದಾಗ ಗೋಕರ್ಣದ ಅಶೋಕಿಗೆ ಅವರು ಚಿಂತಿಸಿದ್ರಲ್ಲ, ಆ ಸಮಯದಲ್ಲಿ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿ ನಾವಾಗಲಿ ನಮ್ಮ ಜೊತೆಲಿ ಇರೋರಾಗಲಿ ಭಾಳ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ ಅಂದ್ಕೊಂಡಿದ್ವು. ಆ ಸಮಯದಲ್ಲಿ ಎಲ್ಲವನ್ನು ಬೇಕಾದಾಗಿ ಅವರಿಗೆ ಮಾಡಿಕೊಟ್ಟಿದ್ದೇವೆ ಅನ್ನೋ ಥರ ಅಂದ್ಕೊಂಡಿದ್ವು ನಾವು. ಆದರೆ ಇಲ್ಲಿ ಬಂದು ನೋಡಿದರೆ ಅದೊಂದು ಗಾದೆ ಹೇಳ್ತಾರಲ್ಲ, ಗಾದೆ ಏನಂದರೆ ಕೊಡಬೇಕಂತೆ ಕೊಟ್ಟಿದ್ದು ದುಪ್ಪಟ್ಟಾಗಿ ಮುಪ್ಪಟ್ಟಾಗಿ 4 ಪಟ್ಟಾಗಿ ತಿರುಗಿ ಬರ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಲಿ ನಾವೇನು ಅಳಿಲು ಸೇವೆ ಮಠದ ಕಡೆಯಿಂದ ಅವರಿಗೆ ನಡೆದಿದೆ, ಇಲ್ಲಿ ಬಂದು ನೋಡಿದರೆ ಅದೆಲ್ಲ 4 ಪಟ್ಟು 8 ಪಟ್ಟು ಅನ್ನೋ ಥರ ಯಾವುದಕ್ಕೂ ಕೊರತೆ ಇಲ್ಲ. ಈ ಹೋಮಕ್ಕೆ ದ್ರವ್ಯ ಬೇಕಿತ್ತು, ಈ ರಾಘವ ಅವ್ರದ್ದು ಹುಕುಂ, ಯಾವುದೇ ಕಾರಣಕ್ಕೂ ದ್ರವ್ಯ ನಾವೇ ಕೊಡೋದು, ನೀವು ಅಲ್ಲಿ ಏನು ತರಿಸ್ಬಾರ್ದು, ಏನೂ ತರಬಾರ್ದು ಅಂತ. ಆ ತರಹ ಅಂತ ಪೂಜೆಯಲ್ಲಿ, ರಾಮದೇವರ ಪೂಜೆಯಲ್ಲಿ ನಡೀತಲ್ಲ, ಹೂಗಳನ್ನ ಅವ್ರಿಗೆ ಎಲ್ಲಿ ಅಲಂಕಾರ ಮಾಡೋದು ಅಂತ ಸಮಸ್ಯೆ. ಎಷ್ಟು ಹೂಗಳನ್ನು ತಂದುಕೊಟ್ಟಿದ್ದಾರೆ ಅಂದರೆ, ಒಳ್ಳೊಳ್ಳೆ ಹೂಗಳನ್ನು ಹೇಗೆ ಅಲಂಕಾರ ಮಾಡೋದು, ಸ್ಥಳವೇ ಇಲ್ಲ ಅಲ್ಲಿ, ಎಲ್ಲಿ ಅಲಂಕಾರ ಮಾಡೋದು ಅಂತ. ಅಷ್ಟು ಉತ್ತಮವಾಗಿರ್ತಕ್ಕಂಥ, ಏನನ್ನು ಕೇಳಿದರೂ ಕೊಡುವಂಥ, ಕೇಳೋದೇ ಬೇಡ ಎಲ್ಲವೂ ಇದೆ ಅಲ್ಲಿ ಎನ್ನುವ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ನಡೀತಿದೆ. ಹಾಗಾಗಿ ಕೊಟ್ಟಿದ್ದು ದುಪ್ಪಟ್ಟು ಮುಪ್ಪಟ್ಟು 4 ಪಟ್ಟಾಗಿ ಹಲವು ಪಟ್ಟಾಗಿ ಮರಳಿ ಬಂದಿದ್ದು ಅನುಭವ ಅಂತ. ಅಲ್ಲಿಗೂ ಇಲ್ಲಿಗೂ ಮುಂದುವರಿಕೆ ಅದು ಅಂತ. ಪ್ರತಿಯೊಂದರಲ್ಲಿಯೂ ಅದು ಇದು ಅಂತಲೇ ಪ್ರತಿಯೊಂದರಲ್ಲಿಯೂ ನಾವಿಲ್ಲಿ ಬಂದ ನಂತರ ಈ ಕ್ಷಣದವರೆಗೆ ಮುಂದೆ ಕೂಡ ಹಾಗೆ ಇರುವಂಥದ್ದು. ಪ್ರತಿಯೊಂದು ಕೂಡ ಅಲ್ಲಿ ಏನು ನಾವು ಮಾಡಿದ್ವೋ ಅದಕ್ಕಿಂತ ಎಷ್ಟೋ ಪಾಲು ಹೆಚ್ಚಾಗಿ ಅವರಲ್ಲಿ ಮಾಡಿದ್ದಾರೆ ಅನ್ನೋದು ಈ ಸಮಯದಲ್ಲಿ ನಾವು ನೆನಪಿಸ್ಕೊಳ್ತೇವೆ. ಇನ್ನು ಹೆಚ್ಚು ಹೇಳುವಂಥದ್ದಿಲ್ಲ, ನಾವು ಕೇಳಬೇಕು ಅವರ ವಾಣಿಯನ್ನು. ಅದ್ಭುತವಾದ ಒಂದು ಪ್ರವಚನವನ್ನು ಅಲ್ಲಿ ಮಾಡಿದ್ರು ಅಶೋಕಿಯಲ್ಲಿ, ತುಂಬ ಅದ್ಭುತವಾಗಿರ್ತಕ್ಕಂಥ, ಚಿರಕಾಲ ಎರಡೂ ಮಠದ ಶಿಷ್ಯರು ನೆನಪಿಟ್ಕೊಳ್ಬೇಕು, ಬಹಳ ಕಾಲ ಅದು ಉಳಿಬೇಕು, ಚಿರಸ್ಥಾಯಿಯಾಗಿ ಹರಿಯುವುದಿಲ್ಲ ಅಂಥ ಮಾತುಗಳನ್ನು ಅವರಲ್ಲಿ ಆಡಿದ್ರು. ಅಂಥದ್ದನ್ನು ನಾವು ಈ ಸಮಯದಲ್ಲಿ ಕೇಳಬೇಕಾಗಿದೆ. ಆ ಮಾತುಗಳನ್ನು ನಾವು ಅದನ್ನು ನೆನಪು ಮಾಡ್ಕೊಳ್ಬೇಕು. ನಮಗೆ ಅಮೂಲ್ಯವಾದ್ದನ್ನು ಅವರು ಕೂಡ ಕೊಟ್ಟಿದ್ದಾರೆ. ನಾವೊಂದು ನಂದಿಯನ್ನು ಅವರಿಗೆ ಪ್ರದಾನ ಮಾಡಿದ್ವು. ಅವರೊಂದು ರಾಮನ ತುಂಬ ಸುಂದರವಾದ ಒಂದು ಮಂಡಲ ವೃತ್ತಾಕಾರ, ಅದು ರಾಮಚಂದ್ರ ಅಂತ ಹೇಳ್ತಾರಲ್ವ, ಹಾಗೆ ಹುಣ್ಣಿಮೆ ಚಂದ್ರ ಅಂತರದ ಒಂದು ಮಂಡಲದ ಮಧ್ಯದಲ್ಲಿ ಮನೋಹರವಾದ ಅದ್ಭುತವಾದ ರಾಮನ ಶಿಲ್ಪವನ್ನು ಅವರು ಇವತ್ತು ಕೊಟ್ಟಿದ್ದಾರೆ. ಅದು ರಾಮನ ಶಿಲ್ಪ ಶಾಶ್ವತವಾಗಿ ಇಲ್ಲಿ ಇರ್ತದೆ, ನಮ್ಮ ಹೃದಯದಲ್ಲಿ ಕೂಡ ಇರ್ತದೆ. ಮಠದಲ್ಲಿ ಅಗ್ರಮಾನ್ಯವಾದ ಸ್ಥಾನದಲ್ಲಿ ಶಾಶ್ವತವಾಗಿ ಅದು ನೆಲೆಸಿರ್ತದೆ ಎಂಬುದನ್ನು ನಾವು ಈ ಸಮಯದಲ್ಲಿ ನೆನಪಿಸ್ಕೊಂಡು, ಒಬ್ಬರು ನಮ್ಮ ಜೊತೆಗೆ ಇಲ್ಲಿಲ್ಲ, ಇವತ್ತು ಇರಬೇಕಾಗಿತ್ತು. ಅರುಣ್ ಶ್ಯಾಮ್ ಎನ್ನುವ ಒಬ್ಬ ನ್ಯಾಯವಾದಿ, ಹಿರಿಯ ನ್ಯಾಯವಾದಿ, ಮಠದ ಶಿಷ್ಯ. ಅವರು ಅದು ಏನೋ ಅಕಸ್ಮಾತ್ತಾಗಿ ಇಲ್ಲಿಗೆ ಬಂದರು. ಅವರು ಕೆಲವು ಸಮಯದ ಹಿಂದೆ ಅವರು ಹತ್ತಿರದ ಕೊಪ್ಪದಲ್ಲಿ ಏನೋ ಚಿಕಿತ್ಸೆಗೆ ಬಂದವರು. ಅವರಿಗೆ ಅವ್ರನ್ನ ಬಹುಶಃ ರಾಜರಾಜೇಶ್ವರಿ ಕರೆದಿರಬೇಕು ಇಲ್ಲಿಗೆ. ಅಲ್ಲೂ ರಾಜರಾಜೇಶ್ವರಿ ಸೇವೆ ಮಾಡ್ತಾನೆ. ರಾಜರಾಜೇಶ್ವರಿ ಅಲ್ಲಿಂದ ಹೋಗುವಂತಂದಿರಬೇಕು, ಇಲ್ಲಿಂದ ಬಾ ಅಂತ ಈ ಕಡೆಯಿಂದ ಕರೆದಿರಬೇಕು ಬಹುಶಃ. ಇಲ್ಲಿ ಬಂದು ಅದರ ಪರಿಣಾಮಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳು ನೆರವೇರಿದ್ವು. ಆತ ಅನಿವಾರ್ಯದಲ್ಲಿ ಅನಿವಾರ್ಯ ಅಂತ ಕಾರಣಕ್ಕೆ ಇಲ್ಲಿಗೆ ಬಂದು ಭಾಗವಹಿಸಲಿಕ್ಕಾಗಲಿಲ್ಲ. ಅರುಣೋದಯ
ಆ ಶಬ್ದ ಬಳಸ್ತಾ ಇದ್ರು ಗುರುಗಳು, ಅರುಣೋದಯ ಅರುಣೋದಯ ಅನ್ನೋ ಶಬ್ದವನ್ನು ಇಲ್ಲಿ. ಹಾಗಾಗಿ ಆತನ ನೆನಪನ್ನು ಕೂಡ ಈ ಸಮಯದಲ್ಲಿ ಮಾಡಿಕೊಂಡು ಇಲ್ಲಿ ಸೇರಿದ ಎಲ್ಲರನ್ನು ಅತಿಶಯ ಪ್ರೀತಿಯಿಂದ ಹರಿಸಿ ಎಲ್ಲ ಚಕಟಪುರದ ಶಿಷ್ಯರನ್ನು, ಶ್ರೀಪೀಠದ ಶಿಷ್ಯರನ್ನು ಅವರನ್ನು ಪ್ರೀತಿಯಿಂದ ಆಮಂತ್ರಿಸ್ತೇವೆ. ಬನ್ನಿ, ಇದೇ ರಾಜರಾಜೇಶ್ವರಿಯನ್ನು ಅಲ್ಲಿ ದರ್ಶನ ಮಾಡುವ ಸಲುವಾಗಿ ಮತ್ತು ರಾಜರಾಜೇಶ್ವರಿ ರೂಪದಲ್ಲಿಯೂ ಕೂಡ ಹೌದು, ರಾಮನ ರೂಪದಲ್ಲಿ ದರ್ಶನ ಮಾಡುವ ಸಲುವಾಗಿ ನೀವೆಲ್ಲರೂ ಬರಬೇಕು ಎಂಬುದಾಗಿ ಹೇಳಿ, ಹಾಗೆ ರಾಮಚಂದ್ರಾಪುರ ಮಠದ ಎಲ್ಲ ಶಿಷ್ಯರಿಗೆ ನೀವು ಹೇಗೆ ರಾಮಚಂದ್ರಾಪುರ ಮಠಕ್ಕೆ ಬರ್ತೀರೋ ಹಾಗೆ ಶಕಟಪುರದ ಮಠಕ್ಕೆ ನೀವು ಬರಬೇಕು. ನೀವಿಲ್ಲಿ ಬಂದರೆ ಮಠಕ್ಕೆ ಬಂದಿದ್ದಕ್ಕಿಂತ ಹೆಚ್ಚು ಸಂತೋಷ ಪಡ್ತೇವೆ ನಾವು. ಇಲ್ಲಿ ಬಂದು ಗುರುಗಳ ದರ್ಶನ ಮಾಡಿದರೆ, ಸೇವೆ ಮಾಡಿದರೆ ಆ ಸೇವೆ ಅಲ್ಲಿಗೆ ಸಲ್ಲುವಂಥದ್ದು, ನಮಗೆ ಅದು ತಲುಪುವಂಥದ್ದು ಅನ್ನೋದನ್ನು ಈ ಸಮಯದಲ್ಲಿ ನಾವು ಭಾವಿಸಿ ಅದನ್ನು ಇಲ್ಲಿಂದ ಹೃದಯಪೂರ್ವಕವಾಗಿ ಆ ಮಾತುಗಳನ್ನು ಉಲ್ಲೇಖಿಸ್ತೇವೆ. ಈ ಬಾಂಧವ್ಯ ಹೀಗೆ ಬೆಳಿಬೇಕು, ಇತೋಪ್ಯತಿಶಯವಾಗಿ, ಇದಕ್ಕಿಂತ ಹೆಚ್ಚಿನದಾಗಿ ಅದು ಬೆಳಿಬೇಕು. ನಿನ್ನೆಯೇ ನಮಗೆ ಸೂಚನೆ ಬಂದಿದೆ. ಒಂದು ಸಾರಿ ರಾಘವ ಹೇಳಿದರು, ನೀವು ಆವಾಗವಾಗ ಬರ್ತಾ ಇರಬೇಕು ಇಲ್ಲಿ, ಹಾಗೆ ಗುರುಗಳ ಇಚ್ಛೆ ಇದೆ ಅಂತ ಒಂದು ಸಾರಿ ಹೇಳಿದರು. ಇನ್ನೊಂದು ಸಾರಿ ಬಂದು ನೀವು ಪ್ರತಿ ವರ್ಷ ಇದನ್ನೊಂದು ನಿಯಮಾತ್ ಮಾಡ್ಕೊಳ್ಳಿ, ಇದನ್ನು ಪ್ರತಿ ವರ್ಷವೂ ಕೂಡ ಬರಬೇಕು ಅಂತ ಒಂದು ಸಾರಿ ಹೇಳಿದರು. ಅಂದರೆ ಇದನ್ನು, ಈ ಅಪರೂಪದ್ದನ್ನು, ಇದು ಮೊದಲನೇ ಬಾರಿ ಆಗ್ತಾ ಇರುವಂಥದ್ದು, ಇದು ಆಗಾಗ ಆಗುವಂತೆ ಮಾಡುವ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗ್ತಾ ಇದೆ. ತುಂಬ ಸಂತೋಷ ಇದೆ, ತುಂಬ ಆನಂದ ಇದೆ. ಆನಂದ ಮೆಚ್ಚುಗೆ ಕೂಡ ತುಂಬ ಇದೆ. ಅವರ ತಪಸ್ಸು, ಅವರ ವಿದ್ಯೆ ಜೊತೆಯಲ್ಲಿ ಒಂದು ಸ್ಫಟಿಕದಂಥ ನಿರ್ಮಲವಾದ ಹೃದಯ, ಅಲ್ಲಿ ಸ್ವಾರ್ಥ ಇಲ್ಲ, ಕಲ್ಮಶ ಇಲ್ಲ, ಅಂಥ ಅತ್ಯಂತ ನಿರ್ಮಲವಾದ ಆ ಹೃದಯ, ಇದೆಲ್ಲವೂ ನಮಗೆ ಅಚ್ಚಳಿಯದ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಹಾಗಾಗಿ ಅವರ ಮಾತುಗಳನ್ನು ನಾವು ನೀವೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಆಲಿಸೋಣ. ಈ ಬಾಂಧವ್ಯ ಸೀಮೆಯನ್ನು ಮುಟ್ಟಿದಲ್ಲ ಬಾಂಧವ್ಯ ಸೌಂದರ್ಯ, ಅಂತ ತುಟ್ಟ ತುದಿಯು ಸೀಮೆಯನ್ನು, ಗಿರಿಶಿಖರವನ್ನು ಅದು ತಲುಪಲಿ ಎಂಬುದಾಗಿ ಹಾರೈಸಿ ನಿಮ್ಮೆಲ್ಲರಿಗೂ ಶ್ರೇಯಸ್ಸನ್ನು ಹಾರೈಸ್ತೇವೆ. ಎಲ್ಲರಿಗೂ ಕ್ಷೇಮವಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. ಆದ್ಯಾ ವಿದ್ಯಾಧರೈರ್ವಂದ್ಯಾ ವಿಜ್ಯೋತಿತ ಜಗತ್ರಯಾ ಅನವದ್ಯಂ ವಚೋ ಹೃದ್ಯಂ ಶ್ರೀ ವಿದ್ಯಾನಃ ಪ್ರಯಚ್ಛತು. ಆದ್ಯ ಶಂಕರ ಸಂವಂದ್ಯಾ ಹೃದ್ಯಾ ಸದ್ಯಃ ಫಲೋದಯಾ ವಿದ್ಯಾ ವಿದ್ಯೋತಮಾನಾದ್ಯಾ ಶ್ರೀ ವಿದ್ಯಾ ಪಾತು ಮಾಂ ಸದಾ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮ್ಮ ಶ್ರೀಮಠದಲ್ಲಿ ಯಾವುದೇ ಒಂದು ಅನುಗ್ರಹ ಭಾಷಣ ಇದ್ದರೆ ಆ ಸಮಯದಲ್ಲಿ ನಮ್ಮ ಶ್ರೀಮಠದ ಶ್ರೀಕಾರ್ಯಂ ಚಂದ್ರಮೌಲೀಶ್ವರನ್, ನಮ್ಮ ಶ್ರೀ ವಿದ್ಯಾಪೀಠದ ಆಸ್ಥಾನ ಪಂಡಿತರಾದ ಬ್ರಹ್ಮಶ್ರೀ ಮಧುಸೂದನ ಶಾಸ್ತ್ರಿಗಳು ಇದ್ದರೆ ನಾ ಅವ್ರನ್ನ ಪ್ರೀತಿಯಿಂದ ಒಂದು ಸಲ ಬೈತಿರ್ತೀನಿ. ಯಾಕೆಂದರೆ ಶ್ರೀಕಾರ್ಯಂ ನಾ ಮಾತಾಡೋಕ್ಕೂ ಮುಂಚೆ ನಮ್ಮ ಆಸ್ಥಾನ ಪಂಡಿತರು ನಾ ಮಾತಾಡೋಕ್ಕೂ ಮುಂಚೆ ಅವರು ಪ್ರಾಸ್ತಾವಿಕ ಅದು ಇದು ಅಂತ ಮಾತಾಡಿ ನಾ ಏನು ಮಾತಾಡಬೇಕು ಅಂತ ನೆನೆಸ್ಕೊಂಡಿರ್ತಾನೋ ಅದನ್ನೆಲ್ಲದನ್ನೂ ಹೇಳ್ಬಿಡ್ತಾರೆ. ನಾ ಅದು ಕೇಳ್ತಿರ್ತೀನಿ, ಅದು ಎಲ್ಲ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂಥೇಳಿ. ನಾ ಏನೋ ಮನಸ್ಸಿನೊಳಗೆ ನೆನೆಸ್ಕೊಂಡಿರ್ತೀನಿ, ಅದನ್ನೆಲ್ಲ ತಗೊಂಡು ನೀವು ಎಲ್ಲ ಹೇಳಿಬಿಟ್ಟಿರ್ತೀರಿ ಅಂಥೇಳಿ. ಅಂದರೆ ನನ್ನ ಚಿಂತನೆ, ಶ್ರೀಕಾರ್ಯಂ ಚಿಂತನೆ, ನನ್ನ ಚಿಂತನೆ, ನಮ್ಮ ಆಸ್ಥಾನ ಪಂಡಿತರ ಚಿಂತನೆ ಒಂದೇ ಆಗಿರುತ್ತೆ. ಹಾಗಾಗಿ ನಾ ಏನು ಹೇಳಬೇಕು ಅಂತ ನೆನೆಸ್ಕೊಂಡಿರ್ತೀನೋ ಅದನ್ನು ಅವರಿಬ್ಬರು ಹಂಗೆ ಹೇಳಿಬಿಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ಪ್ರೀತಿಯಿಂದ ನಾನು ಬೈತಾ ಇರ್ತೀನಿ. ಈಗ ಆ ಇಬ್ಬರೇ ಇದ್ದರು ಆ ಸಾಲಲ್ಲಿ, ಈಗ ಮೂರನೇವ್ರು ಇವರೊಬ್ಬರು ಸೇರ್ಕೊಂಡಿದ್ದಾರೆ. ಯಾಕೆ ನಾ ಏನು ಹೇಳಬೇಕು ಅಂತ ಮಾಡ್ಕೊಂಡಿರ್ತೀನೋ ನೆನೆಸ್ಕೊಂಡಿರ್ತಾನ ಅದನ್ನು ಹಾಗೆ ಮೊದಲೇ ಎಲ್ಲದನ್ನು ಮಾತಾಡೋ ಕಲೆ, ಆ ಮನಸ್ಸಿನೊಳಗೆ ಇರೋದನ್ನು ತಿಳ್ಕೊಳ್ಳೋ ಕಲೆ ಎಲ್ಲ ಅವ್ರಿಗೂ ಗೊತ್ತಾಗಿ ಹೋಗಿದೆ ಅಂತ ಹೇಳೋದಕ್ಕೋಸ್ಕರ ಆ ಇಬ್ಬರ ಜೊತೆಗೆ ನಾವು 3 ಜನನ ಪ್ರತಿ ಸಲ ನೆನೆಸ್ತಾ ಇರಬೇಕಾಗತ್ತೆ. ನೀವೆಲ್ಲ ಕಂಡು ಹಾಗೆ
ಮರಳು, ಮಣ್ಣು ಇದೆಲ್ಲ ನಮಗೆ ಉಪಯೋಗಕ್ಕೆ ಬರುತ್ತೆ. ಮಣ್ಣು ಮಣ್ಣಾಗಿ ಇದ್ದರೆ, ಮರಳು ಮರಳಾಗಿ ಇದ್ದರೆ ಹೆಚ್ಚಿನ ಉಪಯೋಗ ಇಲ್ಲ. ಈ ಮಣ್ಣು ಇಟ್ಟಿಗೆ ಆಗಬೇಕು, ಬೇರೆ ರೂಪ ಹೊಂದಬೇಕು, ಆವಾಗ ನಮಗೆ ಅದರಿಂದ ಉಪಯೋಗ ಜಾಸ್ತಿ ಇರುತ್ತೆ. ಈ ಮಣ್ಣನ್ನು ತಗೊಂಡು ಹಾಗೆ ಇಟ್ಟಿಗೆ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಈ ಮಣ್ಣನ್ನು ಇಟ್ಟಿಗೆ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ದ್ರವವನ್ನು ಸೇರಿಸಬೇಕು. ಆ ದ್ರವ ಸೇರಿದವಾಗ ಅದನ್ನು ನಾವು ಉಂಡೆ ಕಟ್ಟಲಿಕ್ಕೆ ಬರುತ್ತೆ, ನಮಗೆ ಬೇಕಾದ ಆಕಾರವನ್ನು ತರಲಿಕ್ಕೆ ಬರುತ್ತೆ. ಈ ದ್ರವದಲ್ಲಿ ವಿಶೇಷ ಗುಣ ಇರುತ್ತೆ. ಏನು? ಯಾವುದಾದ್ರೂ ಚೂರ್ಣಗಳಿಗೆ ಸಂಬಂಧಪಡ್ತು ಅಂದರೆ ಅದನ್ನು ಒಂದಾಗಿ ಸೇರಿಸೋದು, ಮುದ್ದೆ ಕಟ್ಟೋದು, ಒಟ್ಟು ಮಾಡೋದು ಅಂಥೇಳಿ ಅಂಥ ವಿಶೇಷ ಗುಣ ಇರೋದ್ರಿಂದ ದ್ರವ ಈ ಪುಡಿಗಳಿಗೆ ಸೇರಿದ ತಕ್ಷಣ ಅದೂ ಸಹ ಒಂದು ರೂಪಕ್ಕೆ ಬರುತ್ತೆ, ಅದು ಒಂದಾಗುತ್ತೆ, ಗುಂಡಾಗುತ್ತೆ ಅಂಥೇಳಿ ಹೇಳ್ತಾರೆ. ಈ ದ್ರವದಲ್ಲಿ ಇರುವಂಥ ಒಂದಾಗಿ ಸೇರಿಸುವಂಥ ಗುಣವನ್ನು ಏನು ಹೇಳ್ತಾರೆ ಅಂದರೆ ಅದನ್ನೇ ಸ್ನೇಹ ಅಂಥೇಳಿ ಹೇಳ್ತಾರೆ. ಇದು ನ್ಯಾಯಶಾಸ್ತ್ರದಲ್ಲೂ ಸಹ ಒಂದು ಗುಣ. ಚೂರ್ಣಾದಿ ಪಿಂಡೀಭಾವ ಹೇತು ಗುಣ ಸ್ನೇಹ. ಸ್ನೇಹ ಅಂದರೆ ಚೂರ್ಣಗಳನ್ನೆಲ್ಲ ಒಂದಾಗಿ ಸೇರಿಸಲಿಕ್ಕೆ ಕಾರಣವಾದಂಥದ್ದು ಸ್ನೇಹ. ಜಲಮಾತ್ರ ವೃತ್ತಿ ಅದಂದರೆ ದ್ರವದಲ್ಲಿ ಇರುತ್ತೆ ಅಂಥೇಳಿ. ದ್ರವ ಸಂಯೋಜನೆ ಆಗಬೇಕು, ದ್ರವದಲ್ಲಿ ಆ ಪಿಂಡಗಳನ್ನು ಮಾಡುವಂಥ ಗುಣ ಇರಬೇಕು. ಆ ಗುಣವನ್ನು ಸ್ನೇಹ ಅಂಥೇಳಿ ಕರೀತಾರೆ ಅಂಥೇಳಿ. ಈ ಸ್ನೇಹದ ಸ್ವಭಾವನೆ ಉದುರುದುರಾಗಿದ್ದನ್ನು ಸೇರಿಸೋದು ಅಂಥೇಳಿ. ಇದನ್ನು ಬೇರೆ ರೀತಿಯಾಗಿ ನಾವು ಬೇರೆ ಬೇರೆ ಈ ಉಲ್ಲೇಖಗಳಲ್ಲಿ ನೋಡ್ತೀವಿ, ಪುರಾಣ ಇತಿಹಾಸಗಳಲ್ಲಿ. ಅಲ್ಲಿ ಬರುವಂಥ ಸ್ನೇಹ ಅಂತಂದರೆ ಹೆಂಗಿರುತ್ತೆ ಅಂತಂದರೆ ಇದೇ ರೀತಿಯಾಗಿ ಇನ್ನೊಬ್ಬರ ಭಾವನೆಗಳನ್ನು ಒಂದಾಗಿಸಿ ಅವರಲ್ಲಿ ಪರಸ್ಪರ ವಿಶ್ವಾಸ ಪ್ರೀತಿಯನ್ನು ಬೆಳೆಸಿ ಅವರನ್ನು ಚಿರಕಾಲ ಸ್ಮರಣೀಯ ನೆನಪಿನ ಚಿಹ್ನೆಯಾಗಿ ಉಳಿಸ್ಕೊಳ್ಳುವಂಥ ಒಂದು ಅದ್ಭುತ ದೃಶ್ಯವನ್ನು ನಾವು ಪುರಾಣ ಇತಿಹಾಸಗಳಲ್ಲಿ ನೋಡ್ತೀವಿ. ನಾವು ರಾಮಾಯಣವನ್ನು ನೋಡಿದರೆ ರಾಮಾಯಣದಲ್ಲಿ ಶ್ರೀರಾಮ ಸುಗ್ರೀವರ ಸ್ನೇಹವನ್ನು ನೋಡ್ತೀವಿ. ಶ್ರೀರಾಮ ಆಂಜನೇಯನ ಸ್ನೇಹವನ್ನು ನೋಡ್ತೀವಿ. ಶ್ರೀರಾಮ ವಿಭೀಷಣರ ಸ್ನೇಹವನ್ನು ನೋಡ್ತೀವಿ. ಇವತ್ತಿಗೂ ನಾವು ನೆನೆಸ್ಕೋತೀವಿ, ಸ್ನೇಹ ಅಂದರೆ ಹಿಂಗಿರಬೇಕು, ಸ್ನೇಹ ಅಂದರೆ ಹೀಗಿರಬೇಕು. ವಿಭೀಷಣನಂಥ ಸ್ನೇಹ ಭಾವ, ಸುಗ್ರೀವನಂಥ ಸ್ನೇಹ ಭಾವ, ಆಂಜನೇಯಂಥ ಸ್ನೇಹ ಭಾವ, ಇದನ್ನೆಲ್ಲ ಹೀಗೆ ಸಾಕಷ್ಟು ಸ್ನೇಹಗಳನ್ನು ನಾವು ರಾಮಾಯಣದಲ್ಲಿ ನೋಡಿದರೂ ಸಹ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಸ್ನೇಹ ಯಾರದ್ದು ಅಂದರೆ ಶ್ರೀರಾಮ ಆಂಜನೇಯರದ್ದು. ಯಾಕೆ? ಶ್ರೀರಾಮ ಚಕ್ರವರ್ತಿ, ಆಂಜನೇಯ ಶ್ರೀರಾಮನ ದಾಸ ದೂತ. ಶ್ರೀರಾಮ ಸ್ವಾಮಿ, ಆಂಜನೇಯ ಭೃತ್ಯ. ಆದರೆ ಈ ಭೃತ್ಯ ಸ್ವಾಮಿ ಇಬ್ಬರಲ್ಲೂ ಆ ಭಾವನೆ ಇರಲೇ ಇಲ್ಲ. ಅವರಲ್ಲಿ ಇದ್ದಿದ್ದು ಸ್ನೇಹ, ಪರಸ್ಪರವಾಗಿ ಅಂಥ ಸ್ನೇಹ ಅವರಲ್ಲಿ ಏರ್ಪಡಲಿಕ್ಕೆ ಕಾರಣ ಏನು ಅಂತಂದರೆ ಆಂಜನೇಯನ ಸೇವೆ, ಆಂಜನೇಯ ಶ್ರೀರಾಮನ ಮೇಲೆ ಇಟ್ಟಂಥ ಪ್ರೇಮ, ಭಕ್ತಿ, ಶ್ರದ್ಧೆ, ಗೌರವ. ಇದು ಸ್ವಾಮಿ ಶ್ರೀರಾಮನಿಗೆ ಅಷ್ಟೊಂದು ಸಂತೃಪ್ತಿಯನ್ನು ತಂತು. ಶ್ರೀರಾಮ ಅದನ್ನು ಅಪ್ಪುಗೊಂಡ. ಆಂಜನೇಯನಿಗೆ ತನ್ನ ಸರ್ವಸ್ವವನ್ನೂ ಕೊಟ್ಟ. ಕಡೆಗೆ ಶ್ರೀರಾಮನಿಗೆ ಆಂಜನೇಯ ಪ್ರಮುಖ ಭಕ್ತ, ಶಿಷ್ಯ, ಸೇವಕ, ಮಿತ್ರ ಕೂಡ ಆದ. ಸ್ವಾಮಿ ಶ್ರೀರಾಮಚಂದ್ರ ವನವಾಸದಲ್ಲಿರಬೇಕಾದ್ರೆ ಆವಾಗ ಸೀತಾದೇವಿಯನ್ನು ಹುಡುಕಲಿಕ್ಕೆ ಕಾರಣವಾಗಿದ್ದು ಆಂಜನೇಯ. ಸೀತೆಯನ್ನು ನೋಡಿ ನಾನು ಬಂದಿದ್ದೀನಿ ಅಂತ ತಿಳಿಸಿದ್ದು ಆಂಜನೇಯ. ಲಂಕೆಗೆ ಹೋಗಿ ಶ್ರೀರಾಮನಿಗೆ ರಾವಣ ಸಂಹಾರ ಮಾಡಲಿಕ್ಕೆ ಸಹಾಯ ಮಾಡಿದ್ದು ಆಂಜನೇಯ. ಇಷ್ಟೆಲ್ಲ ಸೇವೆ ಮಾಡಿದ ಆಂಜನೇಯನಿಗೆ ಶ್ರೀರಾಮಚಂದ್ರ ಚಕ್ರವರ್ತಿ, ಸಾಮ್ರಾಜ್ಯದ ಅಧಿಪತಿ ಅಲ್ವಾ, ಏನು ಬೇಕಾದ್ರೂ ಕೊಡ್ಬೋದು. ಆದರೆ ಕೊಡುವಂಥ ಸ್ಥಿತಿಯಲ್ಲಿ ಶ್ರೀರಾಮ ಇರಲಿಲ್ಲ. ವನವಾಸಿಯಾಗಿ ಸಾಧಾರಣ ವನವಾಸಿಗಳಾಗೇ ಜೀವನ ನಡೆಸ್ಕೋತ ಬಂದಿದ್ದ. ಆದರೆ
ಯಾವಾಗಲೂ ನೆನಪಿಟ್ಕೊಂಡು ಇವತ್ತು ಮಾಡಿದ್ದಕ್ಕೆ ಇನ್ನು ಯಾವಾಗಲೂ ತನಗೆ ಈಗ ಬಂದಿದೆಯಪ್ಪ ಸಂಪತ್ತು ಈಗ ತಗೋ ಕೊಡ್ತೀನಿ ಅಂತಂದರೆ ಅದು ಮನಸ್ಸಿಗೆ ಸಮಾಧಾನ ತರೋದಿಲ್ಲ. ಅವರು ಮಾಡಿದ ಸೇವೆ ಸಂತೃಪ್ತಿ ಆಗಿದೆ ಅಂದ್ಕೊಂಡ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಮಾಡಿ ಏನಾರು ಕೊಡಬೇಕು. ಶ್ರೀರಾಮ ಸೀತಾದೇವಿಯನ್ನು ಹೊಂದಿ ಮುಂದೆ ಊರಿಗೆ ತಿರುಗಬೇಕಾಗತ್ತೆ. ಆವಾಗ ಆಂಜನೇಯನ ಮೇಲೆ ಅಪಾರ ಪ್ರೀತಿ ಬರುತ್ತೆ. ಆಂಜನೇಯನಿಗೆ ಹೇಳ್ತಾನೆ, ಆಂಜನೇಯ ನಿನ್ನಿಂದಾಗಿ ನನಗೆ ಎಷ್ಟೋ ಉಪಕಾರಗಳಾದವು, ಎಲ್ಲ ಆಯಿತು. ನಿನ್ನ ಈ ಸ್ನೇಹಕ್ಕೆ, ನಿನ್ನ ಭಕ್ತಿಗೆ, ಶ್ರದ್ಧೆಗೆ, ವಿಶ್ವಾಸಕ್ಕೆ, ಗೌರವಕ್ಕೆ ನಾ ಏನಾರು ಕೊಡಬೇಕು ಅಂತಂದರೆ ನನ್ನ ಹತ್ರ ಏನೂ ಇಲ್ಲಪ್ಪ. ನಿನ್ನ ಸೇವೆ ಎಲ್ಲದನ್ನೂ ನಾ ಒಪ್ಪಿಕೊಂಡಿದ್ದೀನಿ. ಆದ್ದರಿಂದ ನಿಮಗೆ ನನ್ನ ಹತ್ರ ಕೊಡಲಿಕ್ಕಾಗೋದು ಇದು ಒಂದೇಯ, ನನ್ನ ಅಪ್ಪುಗೆ ಅಂಥೇಳಿ ಆಂಜನೇಯನ ಪ್ರೇಮದಿಂದ ಆಲಿಂಗನ ಮಾಡ್ಕೋತಾನಂತೆ. ಆವಾಗ ಆಂಜನೇಯಂಗೆ ತನ್ನ ಸ್ವಾಮಿಯ ಈ ಸ್ನೇಹ ನೋಡಿ ಕಣ್ಣಲ್ಲಿ ನೀರು ಬರುತ್ತೆ. ನನ್ನ ಈ ಭೃತ್ಯನ ಮೇಲೆ ಸ್ವಾಮಿ ಆಂಜನೇಯನ ಮೇಲೆ, ಈ ಸ್ವಾಮಿ ಶ್ರೀರಾಮಚಂದ್ರ ಈ ಆಂಜನೇಯನ ಮೇಲೆ ಇಷ್ಟೊಂದು ಸ್ನೇಹ, ಭಕ್ತಿ, ವಿಶ್ವಾಸ ಇಟ್ಕೊಂಡಿದ್ದಾನಲ್ಲ ಅಂಥೇಳಿ. ಇಂಥದ್ದು ಒಂದು ಶ್ರೀರಾಮಚಂದ್ರನ ಅಪೂರ್ವ ಆಲಿಂಗನ ಸಿಗಲಿಕ್ಕೆ ಕಾರಣ ಏನು ಅಂದರೆ ಅವನ ಸ್ನೇಹ. ಶ್ರೀರಾಮ ತಕ್ಷಣದಲ್ಲೇ ಅವನಿಗೆ ಕೊಡಬೇಕು ಅಂತ ಕಂಡ ತಕ್ಷಣ ಕೊಟ್ಟಿದ್ದು ಏನು ಅಂತಂದರೆ ಮತ್ತಾರಿಗೂ ಹಿಂಗೆ ಸಿಗದೇ ಇದ್ದಂಥ ಇಂಥ ಒಂದು ಅಪ್ಪುಗೆಯನ್ನು ಕೊಟ್ಟ. ಇದನ್ನು ಪಡೀಲಿಕ್ಕೆ ಆಂಜನೇಯನು ಸಹ ಅರ್ಹನಾಗಿದ್ದ. ಅದಕ್ಕೋಸ್ಕರನೇ ಆಂಜನೇಯನಿಗೆ ಶ್ರೀರಾಮನ ಇಂಥ ಒಂದು ಅಪೂರ್ವ ಆಲಿಂಗನ ಸಿಕ್ತು. ಇದನ್ನು ನಾವು ಚಿತ್ರದಲ್ಲೆಲ್ಲ ನೋಡ್ತಾ ಇರ್ತೀವಿ. ಆದರೆ ಅದರ ಹಿನ್ನೆಲೆ ಮಾತ್ರ ಹೀಗೆ ಬಹಳ ಗಂಭೀರವಾಗಿ, ರೋಚಕವಾಗಿ, ಮನೋರಂಜಕವಾಗಿ ಇದೆ ಅನ್ನೋದನ್ನು ಎಲ್ಲರೂ ತಿಳ್ಕೊಂಡೇ ಇರೋದಿಲ್ಲ. ಹೀಗೆ ನಾವು ಶ್ರೀರಾಮಾಯಣದಲ್ಲಿ ಸ್ನೇಹ ಭಾವವನ್ನು ನೋಡ್ತೀವಿ. ಮಹಾಭಾರತದಲ್ಲಂತೂ ಅಷ್ಟು ಜಗಳಗಳ ಮಧ್ಯೆ ಅನೇಕ ಸ್ನೇಹ ಪ್ರಸಂಗಗಳನ್ನು ನೋಡ್ತಾನೆ ಇರ್ತೀವಿ. ಇನ್ನು ಶ್ರೀಮದ್ ಭಾಗವತ ಬಂದರೆ ಅದರಲ್ಲಿ ಸ್ನೇಹಕ್ಕೇನು ಕೊರತೆನೇ ಇಲ್ಲ. ಮೊದಲು ನಾವು ಸ್ನೇಹಕ್ಕೆ ಅಲ್ಲಿ ತಗೊಳ್ಳೋದು ಹೆಸರು ಯಾರು ಅಂತಂದರೆ ಶ್ರೀಕೃಷ್ಣ ಸುಧಾಮ ಇಬ್ಬರನ್ನೆಯ. ಎಲ್ಲರೂ ಶ್ರೀಕೃಷ್ಣ ಸುಧಾಮ ಅಂದ ತಕ್ಷಣ ತಿಳ್ಕೊಂಡೇ ಇದ್ದಾರೆ. ಸುಧಾಮನಿಗೆ ಇನ್ನೊಂದು ಹೆಸರು, ಅವನಿಗೆ ಕುಚೇಲ ಅಂತ ಇನ್ನೊಂದು ಹೆಸರು. ಎಲ್ಲರೂ ಅದನ್ನು ಕುಚೇಲ ಅಂತ ಹೆಸರಿಂದನೇ ಕರಿತಿದ್ರು. ನಿಜವಾದ ಅವನ ಹೆಸರು ಸುಧಾಮ ಅಂಥೇಳಿ. ಕುಚೇಲ ಅಂತ ಯಾಕೆ ಕರಿತಿದ್ರು ಅಂತ ಕೇಳಿದರೆ ಕುತ್ಸಿತಂ ಚೇಲಂ, ಅವನ ಹತ್ರ ಸರಿಯಾಗಿ ಉಡ್ಲಿಕ್ಕೆ ಹೊದಲಿಕ್ಕೆ ಬಟ್ಟೆ ಸಹ ಇರಲಿಲ್ಲ. ಹರಿದು ಹೋಗಿದ್ದ ಬಟ್ಟೆಗಳನ್ನೆಲ್ಲ ಅಲ್ಲಲ್ಲಿ ಗಂಟು ಕಟ್ಕೊಂಡು ಆ ಬಟ್ಟೆನೇ ಉಪಯೋಗಿಸ್ತಾ ಇದ್ದಂತೆ. ಅಂದರೆ ಅಷ್ಟು ದಾರಿದ್ರ್ಯ ಇತ್ತು. ಆದರೆ ದಾರಿದ್ರ್ಯ ಇದ್ದಿದ್ದು ಅವನ ಜೀವನದಲ್ಲಿ, ಅವನ ಮನಸ್ಸಿನಲ್ಲಲ್ಲ. ಅವನು ಹೃದಯದಿಂದ ಶ್ರೀಮಂತನಾಗಿದ್ದ, ಆದರೆ ಜೀವನದಲ್ಲಿ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದ. ಸುಧಾಮ ಅಂತ ಹೆಸರಿದ್ರೂ ಸಹ ಅವನಿಗೆ ಇಳ್ಕೊಳ್ಳಿಕ್ಕೆ ಒಂದು ಸರಿಯಾದ ಸ್ಥಿರ ಧಾಮ, ಮನೆ ಇರಲಿಲ್ಲ. ಅವನು ಇಷ್ಟು ನಿರ್ಗತಿಕನಾಗಿದ್ದರೂ ಸಹ ಅವನಿಗೆ ಬಾಲ್ಯದಲ್ಲಿ ಸಾಂದೀಪ್ನಿ ಗುರುಕುಲದಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಶ್ರೀಕೃಷ್ಣನು ಸಹ ಅಧ್ಯಯನ ಮಾಡಲಿಕ್ಕೆ, ಶಾಸ್ತ್ರಾಭ್ಯಾಸಕ್ಕೆ, ಕ್ಷತ್ರಿಯೋಚಿತವಾದಂಥ ವಿದ್ಯೆಯನ್ನು ಕಲೀಲಿಕ್ಕೆ ಅಲ್ಲಿಗೆ ಬಂದಿರ್ತಾನೆ. ಆವಾಗ ಶ್ರೀಕೃಷ್ಣನಿಗೂ ಸುಧಾಮನಿಗೂ ಅಷ್ಟು ಸ್ನೇಹ ಬೆಳೆಯುತ್ತೆ. ಮುಂದೆ ಆ ಸ್ನೇಹ ಬೆಳ್ಕೋತ ಹೋಗುತ್ತೆ. ಗುರುಕುಲದಲ್ಲಿದ್ದಾವಾಗ ಅವರು ಒಟ್ಟಿಗೆ ಅಧ್ಯಯನ ಮಾಡೋದು, ಒಟ್ಟಿಗೆ ಗುರುಸೇವೆಯನ್ನು ಮಾಡೋದು, ಒಟ್ಟಿಗೆ ಊಟವನ್ನು ಮಾಡೋದು, ಎಲ್ಲಿ ಹೋದರೂ ಆಹಾರ ವಿಹಾರದಲ್ಲಿರಲಿ ಇಬ್ಬರು ಒಟ್ಟಿಗೆ ಮೈತ್ರಿಯಿಂದ ಇರ್ತಾರೆ. ಇವರು ಗುರುಕುಲಕ್ಕೋಸ್ಕರ ಕಟ್ಟಿಗೆ ತರೋದು, ಹಸುಗಳನ್ನು ಮೇಯಿಸಲಿಕ್ಕೆ ಕರ್ಕೊಂಡು ಹೋಗೋದು, ಅದೆಲ್ಲ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ಸಂತೋಷದಿಂದ ಸಾಯಂಕಾಲ ಬರೋದು, ಹೀಗೆ ಕೆಲವೊಮ್ಮೆಲ್ಲ ನಡೀತಾ ಇರುತ್ತೆ. ಇಬ್ಬರು ಸೇರಿ ಸಂತೋಷವಾಗಿ ಮಾಡ್ತಾಯಿದ್ರು. ಈ ಕುಚೇಲಂಗೆ ಶ್ರೀಕೃಷ್ಣನ ಮೇಲೆ ಸ್ನೇಹ ಮಾತ್ರ ಇರಲಿಲ್ಲ, ಭಕ್ತಿ, ಶ್ರದ್ಧೆ, ಗೌರವವೂ ಸಹ ಇತ್ತು. ಸುಧಾಮನ ಮೇಲೆ ಅಂದರೆ ಕುಚೇಲನ ಮೇಲೆ ಶ್ರೀಕೃಷ್ಣನಿಗೆ ಅಪಾರ ಪ್ರೀತಿ. ಇಂಥ ನಿಷ್ಕಲ್ಮಶ ಮನಸ್ಸಿನ ಈ ಕುಚೇಲ ಸುಧಾಮ ನನಗೆ ಗೆಳೆಯನಾಗಿ ಸಿಕ್ಕಿದನಲ್ಲ ಅಂಥೇಳಿ ಒಮ್ಮೆ ಇವರು ಕಾಡಿಗೆ ಹಸು ಮೇಯಿಸಲಿಕ್ಕೆ ಅಂಥೇಳಿ ಹೋಗ್ತಾರೆ. ಅನಧ್ಯಯನದ ದಿವಸ. ಹಾಗಾಗಿ ಆರಾಮಾಗಿ ಅರಣ್ಯವೆಲ್ಲ ಸುತ್ತಿಸ್ಕೊಂಡು ಹಸುನು ಕರ್ಕೊಂಬಂದ್ರು ಸರಿ, ನಾವು ಆಟ ಆಡಿಕೊಂಡು ವಿಹಾರ ಮಾಡಿಕೊಂಡು ಬಂದರು ಸರಿ ಅಂಥೇಳಿ. ಹೋಗೋ ಹೊತ್ತಿಗೆ ಇವರು ಗಡಿಬಿಡಿಲಿ ಮನೆಯಿಂದ ಆಹಾರ ತಗೊಂಡು ಹೋಗಿರೋದಿಲ್ಲ, ಗುರುಪತ್ನಿನೂ ಸಹ ಆಗ ಇರುವುದಿಲ್ಲ. ಹಾಗಾಗಿ ಇವರು ಆಹಾರದ ಪರಿವೆ ಇಲ್ಲದೆ ಸಂತೋಷದಿಂದ ಆ ಸ್ನೇಹದಲ್ಲಿ ಹಸಿವೆ, ಬೇರೆ ಸಂಕಟಗಳು ಗೊತ್ತಾಗೋದಿಲ್ಲ ಅಂತಾರಲ್ಲ, ಹಂಗೆ ಅವರಿಬ್ರಿಗೆ ಗೊತ್ತಾಗಲಿಲ್ಲ. ಮಾತಾಡ್ಕೋತ ಹಸು ತಗೊಂಡು ಕಾಡಿಗೆ ಹೋಗ್ಬಿಟ್ರು.
ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋ ಹೊತ್ತಿಗೆ ಮಧ್ಯಾಹ್ನದ ನಂತರ ಹಸಿವಾಯ್ತಂತೆ. ಈ ಕುಚೇಲ ಮೊದಲೇ ಹರಕ ಬಟ್ಟೆ ಎಲ್ಲ ಉಟ್ಕೊಂಡಿರೋನ, ಅವನ ಹತ್ರ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಬರೋದಕ್ಕೆ ಇನ್ನೂ ಕಷ್ಟ ಸಾಧ್ಯ, ದೇಹನೂ ಸಹ ಅಷ್ಟಿರಲಿಲ್ಲ. ಶ್ರೀಕೃಷ್ಣ ಕ್ಷತ್ರಿಯೋಚಿತವಾದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ, ಆದ್ದರಿಂದ ಅವನು ದೃಢಗಾತ್ರನಾಗಿದ್ದ. ಅಲ್ಲಿ ಇಲ್ಲಿ ನೋಡಿ ಸ್ವಲ್ಪ ದೂರದಲ್ಲಿ ಒಂದು ಮಾವಿನ ಮರ ಕಂಡ ತಕ್ಷಣ ಆ ಮಾವಿನ ಮರನ ಹತ್ತಿ ಅಲ್ಲಿಂದ ಹಣ್ಣಾಗಿದ್ದ ಒಂದು ಮಾವಿನ ಹಣ್ಣನ್ನು ತೆಕ್ಕೊಂಡು ಬರ್ತಾನೆ. ತಗೊಂಬಂದು ಸುಧಾಮ ಇಬ್ಬರಿಗೂ ಈ ಹಣ್ಣು ಆಗುತ್ತೆ, ಹಸಿವೆ ಅಂತ ಹೇಳಿ ತುಂಬ ಸಂಕಟ ಪಡ್ತಿದ್ವಲ್ಲ, ಈ ಹಣ್ಣಿಂದ ನಮ್ಮ ಹಸಿವೆ ತೀರಿಸ್ಕೋಬಹುದು, ಮೊದಲು ಇದನ್ನು ತಿನ್ನೋಣ ಅಂಥೇಳಿ ತನ್ನ ಹತ್ರ ಇದ್ದ ಚಾಕುವಿಂದ ಆ ಹಣ್ಣನ್ನು 12 ಭಾಗಗಳನ್ನು ಮಾಡ್ತಾನೆ. 12 ಭಾಗ ಮಾಡಿದ ಮೇಲೆ ಮೊದಲು ಪಂಡಿತೋತ್ತಮಿಗೆ ಕೊಡಬೇಕು ಅಂಥೇಳಿ ಸದ್ಬುದ್ಧಿ, ಕ್ಷತ್ರಿಯೋಚಿತವಾದ ಬುದ್ಧಿ ಅದು. ಮೊದಲು ದಾನ, ಆಮೇಲೆ ತಾನು ಸೇವನೆ ಮಾಡಬೇಕು. ಅದೇ ರೀತಿಯಾಗಿ ಒಂದು ಹಣ್ಣನ್ನು ಸುಧಾಮನ್ ಕೊಡ್ತಾನೆ. ಸುಧಾಮನ್ಗೆ ತುಂಬ ಹಸಿವು. ಹಣ್ಣು ಸಿಕ್ಕಿದ ತಕ್ಷಣ ಸಂತೋಷ ಆಗುತ್ತೆ, ಬಾಯಿಗೆ ಹಾಕ್ಕೋತಾನೆ, ತಿಂತಾನೆ. ಚಪ್ಪರಿಸ್ತಾ ತಿಂತ ಕೃಷ್ಣಂಗೆ ಹೇಳ್ತಾನೆ, ಕೃಷ್ಣ ನನಗೆ ಇನ್ನೊಂದು ಹಣ್ಣು ಕೊಡು, ಇನ್ನೊಂದು ತುಂಡು ಕೊಡು ಅಂಥೇಳಿ. ಕೃಷ್ಣ ಹೆಂಗೂ 12 ತುಂಡು ಮಾಡಿದ್ದೀವಿ ಅಂದರೆ 6 ನನಗೆ 6 ಅವನಿಗೆ ಇದೆ, ಪಾಪ ಹಸಿವೆಯಿಂದಿದ್ದಾನೆ, ನಾ ತಡ್ಕೋತೀನಿ, ಅವನು ಪಂಡಿತ ಬೇರೆ, ಅವನತ್ರ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂಥೇಳಿ ಇನ್ನೊಂದು ಹಣ್ಣನ್ನು ಕೊಡ್ತಾನೆ. ಸಂತೋಷವಾಗಿ ತಿಂತಾನೆ. ಹೀಗೆ 6 ತಿಂತಾನೆ, ಆದರೂ ಹಸಿವೆ ಹಿಂಗುವುದಿಲ್ಲ ಅವನಿಗೆ. ಮತ್ತು ಕೇಳ್ತಾನೆ. ಅವಾಗ ಕೃಷ್ಣ ಕ್ಷತ್ರಿಯರು ಮೊದಲು ಯಾರು ಕೇಳ್ತಾರೋ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ತಾನೇ ನಮ್ಮ ಸಂಕಟನ ಗಮನಿಸಬೇಕು. ಹಾಗಾಗಿ ಇವ ಕೇಳ್ತಿದ್ದಾನಲ್ಲ ಅಂಥೇಳಿ ಮತ್ತೂ ಒಂದು ಕೊಡ್ತಾನೆ. ಆ ಸುಧಾಮಂಗೆ ಏನಾದರೂ ಹಸಿವೆ ಹೋಗೋದು ಇಲ್ಲ. ಕೃಷ್ಣ ನಂಗೆ ಇನ್ನೊಂದು ಕೊಡು ಅಂಥೇಳಿ ಕಡೆಗೆ 10 ಆ ಮಾವಿನ ಹಣ್ಣಿನ ಹೋಳುಗಳನ್ನು ತಾನೇ ತಿಂತಾನೆ. 11 ಕೈ ಹಾಕಿ ತಕ್ಕೊಂಡು ತಿಂತಾನೆ. 12 ಕೃಷ್ಣ ನಂಗೆ ಹಸಿವೆ ಹಂಗಿಲ್ಲ, ಅದು ಬೇಕು, ಅದನ್ನು ಕೊಡು ಅಂತ ಹೇಳಿ ಕೇಳ್ತಾನೆ. ಕೃಷ್ಣಂಗೆ ಇಷ್ಟೆಲ್ಲ ಕಷ್ಟಪಟ್ಟು ಮರ ಹತ್ತಿ ಇದನ್ನು 12 ತುಂಡು ಮಾಡಿ 6 ನನಗೆ 6 ನಿಂಗೆ ಅಂತ ಹೇಳ್ಕೊಂಡು ಇಟ್ಕೊಂಡು ಕಾಯ್ತಾ ಇದ್ದೆ. ಇವನು ನೋಡಿದರೆ 6 ಮೊದಲು ಕೇಳ್ಕೊಂಡ, ನನಗೊಂದು ತಿನ್ಕೋತ, ಸರಿ ಅವನ ಪಾಲಿನ ತಿನ್ಕೋತಲ್ಲ ಅಂದ್ರಲ್ಲ, ಆಮೇಲೆ ನಂದನ್ನು ಎಲ್ಲ ಕೇಳ್ದ. ನಾವು ಹೆಂಗೂ ದಾನ ಕೇಳಿದವ್ರ ಹತ್ರ ಇಲ್ಲ ಅನ್ಲಿಕ್ಕೆ ಬರೋಲ್ಲ, ಕೊಡಲೇಬೇಕಾಗುತ್ತೆ, ನನಗೂ ಹಸಿವಾಗಿದೆ, ಆದರೂ ಒಂದಾರು ನಾನು ತಿನ್ನಲೇಬೇಕಲ್ಲ ಅಂಥೇಳಿ, ಕುಜಾಮ ನೀ 11 ಹೋಳು ತಿಂದು ಮುಗಿಸಾಗಿದೆ, ಇದು ಒಂದಾರು ನಂಗೆ ಇಲ್ಲಿ ತಿಂತೀನಿ. ಇಲ್ಲ ಕೃಷ್ಣ ನಂಗೆ ಬೇಕೇ ಬೇಕು, ತುಂಬ ಹಸಿವಾಗುತ್ತೆ, ಕೊಡು ಅಂಥೇಳಿ. ಅವನು ಕೇಳೋದು, ಇವನು ಕೊಡೋದಿಲ್ಲ. ಕೈ ಹಾಕದ, ಅವನು ಭದ್ರ ಹಿಡ್ಕೊಂಡಿದ್ದ, ಬರಲಿಲ್ಲ. ಕಡೆಗಂತೂ ಕೃಷ್ಣನ ಕೈಯಲ್ಲಿ ಅರ್ಧ ಹೋಳು ಉಳಿತು, ಅರ್ಧ ಇವನು ತೆಕ್ಕೊಂಡ. ಕೃಷ್ಣ ನನಗೆ ಬೇಕು, ನೀ ತಿನ್ನಬೇಡ ಅನ್ನೋದ್ರೊಳಗೆ ಕೃಷ್ಣ ಬಾಯೊಳಗೆ ಹಾಕ್ಕೊಂಡ. ಇವನು ಇಷ್ಟೊಂದು ಚಪ್ಪರಿಸ್ಕೊಂಡು ತಿಂತಾ ಇದ್ದಾನೆ, ನನಗೆ ಒಂದು ಕೊಡಲಿಕ್ಕೂ ಇವನಿಗೆ ಇಷ್ಟ ಇಲ್ಲ. ಏನೋ ಮಿತ್ರ ಅಂತ ತಿಳ್ಕೊಂಡ್ರೆ ಇವನು ನನ್ನ ಗೆಳೆಯನಾಗಿದ್ದುಕೊಂಡು ನನ್ನನ್ನು ಮಿತ್ರ ಅಂತ ಪರಿಗಣನೆ ಮಾಡದೆ ತಾನೇ ಎಲ್ಲದನ್ನು ತಿಂತಿದ್ದಾನಲ್ಲ ಅಂಥೇಳಿ ಕೃಷ್ಣನ ಮನಸ್ಸಿಗೆ. ಕೃಷ್ಣ ಅದನ್ನು ಹಿಡ್ಕೊಂಡು ನನಗೂ ಹಸಿವಾಗಿದೆಯಲ್ಲ ಅಂಥೇಳಿ ಆ ಹೋಳನ್ನು ಬಾಯಿಗೆ ಹಾಕ್ಕೊಂಡು ತಕ್ಷಣ ಥೂ ಅಂತ ಹೇಳಿ ಕೆಳಗಡೆ ಉಗ್ದ, ತುಪ್ಪಿಬಿಟ್ಟ. ಯಾಕೆಂದರೆ ಅದೇನು ತಾಳ್ಲಿಕ್ಕಾಗಿಲ್ಲ, ಅಷ್ಟು ಹುಳಿ ಆಗೀತಾ ಇದ್ದಂಗೆ. ಕೈ ಬೇರೆ, ಅದು ಎಂಥ ಕಾಡು ಮರದ ಹಣ್ಣೇನೋ, ಅದು ಆ ಹುಳಿ ಮಾವಿನ ಹಣ್ಣು ಬೇರೆ, ಆ ಹುಳಿ ಆಮೇಲೆ ಅದನ್ನು ತಿನ್ಕೋತ ಹೋದಂಗೆ ಅದರಲ್ಲಿ ಕೈ ಬೇರೆ. ಇಷ್ಟು ಕಹಿಯಾಗಿದೆ, ಇಷ್ಟು ಹುಳಿಯಾಗಿದೆ. ಇವನು ನನಗೆ ಬೇಕು, ಹಸಿವಾಗಿದೆ ಅಂಥೇಳಿ ತಿಂತಿದ್ನಲ್ಲ ಅಂಥೇಳಿ ಕೃಷ್ಣಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನು ಬಾಯಿಂದ ತುಪ್ಪಿ ಅದನ್ನು ಬಾಯಿನ ಸ್ವಚ್ಛ ಮಾಡಿಕೊಂಡು ಕೇಳ್ತಾನೆ, ಸುಧಾಮ ನೀ 11 ಅವಳನ್ನು ಈ ಮಾವಿನ ಹಣ್ಣನ್ನು ಚಪ್ಪರಿಸ್ಕೊಂಡು ಇಷ್ಟು ಸಿಹಿಯಾಗಿದೆ, ಮಧುರವಾಗಿದೆ, ನನಗೆ ಹಸಿವಾಗಿದೆ, ಇನ್ನೂ ಬೇಕು ಅಂಥೇಳಿ ಕೇಳಿ ತಗೊಂಡು ತಿಂದು, ಆದರೆ ನನಗೆ ಒಂದನ್ನು ಕುಡಿಸ್ಲಿಕ್ಕೂ ಸಹ ಇಷ್ಟಪಡಲಿಲ್ಲ. ಆದರೆ ನಾನೇ ತಿಂದ ಮೇಲೆ ನನಗೆ ಗೊತ್ತಾಯಿತು ಇಷ್ಟು ಕಹಿ, ಇಷ್ಟು ಹುಳಿಯಾಗಿದೆ ಅಂಥೇಳಿ. ಯಾಕಪ್ಪ ನೀನು ಒಂದು ತಿಂದ ತಕ್ಷಣ ನನಗೆ ಹೇಳಲಿಲ್ಲ? ಹೇಳಿದರೆ ನಾನು ಬೇರೆ ಏನಾರು ಮಾಡಬಹುದಿತ್ತು, ಯಾಕೆ ಹಿಂಗೆ ಮಾಡ್ದಿ ಅಂತ. ಅದಕ್ಕೆ ಆ ಸುಧಾಮ ಕುಚೇಲ ಹೇಳ್ತಾನೆ, ಕೃಷ್ಣ ನೀ ನನಗೆ ಎಷ್ಟೋ ಸಲ ಮಧುರವಾದ ಊಟ ಹಾಕಿದ್ದಿ, ಎಷ್ಟೋ ತಿಂಡಿಗಳು ನಿನಗೆ ಮನೆಗೆ ಬಂದಾವಾಗ, ಗುರುಕುಲ ಸಿಕ್ಕಿದಾವಾಗಲ ನನ್ನನ್ನು ಕಾಯ್ಕೊಂಡು ಇದ್ದು ನನ್ನ ಜೊತೆಗೆ ಹಂಚ್ಕೊಂಡು ಕೊಟ್ಟು ತಿಂದಿದ್ದಿ. ಇಷ್ಟೆಲ್ಲ ಸಿಹಿ ಭಕ್ಷಣಗಳನ್ನು, ಊಟ ಎಲ್ಲದನ್ನ ನೀನು ಕೊಟ್ಟಿದ್ದಿ.
ಈ ಹಣ್ಣನ್ನು ಕೊಟ್ಟಾವಾಗ ನನಗಿದು ಕಹಿ ಹುಳಿ ಎಲ್ಲ ಗೊತ್ತಾಯಿತು. ಆದರೆ ನನ್ನ ಕಣ್ಣೆದುರಿಗೆ ನೀನು ನನಗೆ ಮಧುರವಾದ ತಿಂಡಿಗಳನ್ನು ಊಟಗಳನ್ನು ಕೊಟ್ಟಿದ್ದು ಮಾತ್ರ ನನಗೆ ನೆನಪಿತ್ತು. ನನ್ನಿಂದಾಗಿ ನಿನಗೆ ಕಹಿಯಾದ ಹುಳಿಯಾದ ಈ ಮಾವಿನ ಹಣ್ಣನ್ನು ತಿನ್ನಿಸಬಾರದು ಅನ್ನೋಸ್ಕೋಸ್ಕರ ನಾನು ಅದನ್ನೆಲ್ಲದನ್ನ ತಗೊಂಡು ಅದನ್ನು ಸಂತೋಷದಿಂದ ಕೃಷ್ಣ ಕೊಟ್ಟಿದ್ದು, ಕೃಷ್ಣನ ಕೈಯಿಂದ ಬಂದಿದ್ದು ಅಂಥೇಳಿ ತಿಂದೆ ಅಂಥೇಳಿ. ಕೃಷ್ಣನಿಗೆ ಇನ್ನೂ ಕಣ್ಣಲ್ಲಿ ನೀರು ಬರುತ್ತೆ. ಆ ಕುಚೇಲನ್ನು ಸುಧಾಮನ್ನು ಅಪ್ಕೋತಾನೆ. ಅಪ್ಕೊಂಡು ಹೇಳ್ತಾನೆ, ಗೆಳೆಯ ಅಂದರೆ ನಿನ್ನಂಥವ್ರು ಇರಬೇಕಪ್ಪ, ಸ್ನೇಹ ಅಂದರೆ ಇದು ಸ್ನೇಹ. ಎಲ್ಲ ಕಹಿಯನ್ನು ನೀ ತಿಂದು ನನಗೆ ಮಾತ್ರ ಸಿಹಿ ಮಾತ್ರ ಇರಬೇಕು ಅಂತ ಅಪೇಕ್ಷೆ ಪಟ್ಟು ನೋಡು, ಇದು ಸ್ನೇಹ. ಬಾಕಿದೆಲ್ಲ ಕಾಟಾಚಾರ ಅಂಥೇಳಿ ಕೃಷ್ಣ ಅವನ ಮೇಲೆ ಕಣ್ಣೀರು ಸುರಿಸ್ತಾನೆ. ನಾವು ಸ್ನೇಹ ಅಂತ ಗಮನಿಸೋದಿದ್ರೆ ಇದನ್ನು ಗಮನಿಸಬೇಕು. ನೋಡಿ, ಇಲ್ಲಿ ಕಹಿಯೆಲ್ಲ ಬಂದಿದ್ದು ತನಗೆ, ಆದರೆ ನನ್ನ ಗೆಳೆಯಂಗೆ ಮಾತ್ರ ಯಾವಾಗಲೂ ಸಿಹಿ ಸಿಗಬೇಕು ಅಂಥೇಳಿ ಅಪೇಕ್ಷೆ ಪಡ್ತಾರಲ್ಲ, ಅದು ನಿಜವಾದ ಸ್ನೇಹ ಆಗಿರುತ್ತೆ. ಅಂಥ ಸ್ನೇಹವನ್ನು ಮನುಷ್ಯರು ಗಳಿಸ್ಬೇಕು, ಬೆಳೆಸಬೇಕು. ಇಂಥ ಸ್ನೇಹ ಎಲ್ಲಿರುತ್ತೆ? ಎಲ್ಲಿ ಇಬ್ಬರ ಭಾವನೆಗಳೂ ಒಂದಾಗಿರುತ್ತೋ, ಇಬ್ಬರ ಭಾವನೆಗಳು ಒಂದೇ ರೀತಿಯಾಗಿದ್ದು, ಅವರ ಗುಣಗಳು ಉತ್ತಮವಾಗಿದ್ದು, ಅಲ್ಲಿ ಪ್ರೇಮ, ವಿಶ್ವಾಸ, ಶ್ರದ್ಧೆ, ಭಕ್ತಿ, ಗೌರವ ಎಲ್ಲ ಇದ್ದಾವಾಗ ಅದರಲ್ಲಿ ತನಗೆ ತಾನಾಗಿಯೇ ಭಾವನೆಯನ್ನು ಗಂಗಾಜಲ ಸೇರುತ್ತಂತೆ. ಈ ಗಂಗಾಜಲ ಸೇರಿದ ಮೇಲೆ ಆ ಜಲದಲ್ಲಿರುವಂಥ ವಿಶೇಷ ಗುಣ ಗೊತ್ತೇ ಇದೆಯಲ್ಲ, ಸ್ನೇಹ, ಅದು ಅದನ್ನೆಲ್ಲ ಒಂದಾಗಿ ಸೇರಿಸಿ ಉಂಡೆ ಮಾಡುತ್ತೆ, ಒಂದಾಗಿ ಐಕ್ಯ ಮಾಡುತ್ತೆ. ಅದಾದಮೇಲೆ ಆ ಸ್ನೇಹಕ್ಕೆ ಒಂದು ಸ್ಥಿರತೆ ಬರುತ್ತೆ. ಅಂಥ ಸ್ನೇಹ ಆ ಕುಚೇಲರಿಗೂ ಶ್ರೀಕೃಷ್ಣನಿಗೂ ಇದ್ದಿದ್ದರಿಂದನೇ ಅದು ಆಗಿ 5000 ವರ್ಷದ ಮೇಲಾದರೂ ಸಹ ಸುಧಾಮ ಶ್ರೀಕೃಷ್ಣ ಇಬ್ಬರನ್ನೂ ಎಲ್ಲ ಭಗವದ್ಭಕ್ತರು ಭಾಗವತರು ನೆನೆಸ್ಕೋತಾರೆ. ಸುಧಾಮ ಅಂದ ತಕ್ಷಣ ಶ್ರೀಕೃಷ್ಣ ಇರಬೇಕು, ಶ್ರೀಕೃಷ್ಣ ಅಂದ ತಕ್ಷಣ ಸುಧಾಮ ಇರಬೇಕು, ಅಕ್ಷಯ ತೃತೀಯ ಅಂದ ತಕ್ಷಣ ಸುಧಾಮಂದು ನೆನಪು ಆಗಲೇಬೇಕು, ಸುಧಾಮನ ನೆನಪಾದ ತಕ್ಷಣ ಶ್ರೀಕೃಷ್ಣ ಅಲ್ಲಿ ಇರಲೇಬೇಕಾಗುತ್ತೆ. ಅವಲಕ್ಕಿ ನೋಡಿದ ತಕ್ಷಣ ಕುಚೇಲ ನೆನಪು ಬರುತ್ತೆ, ಅವಲಕ್ಕಿ ನೋಡಿದ ತಕ್ಷಣ ಶ್ರೀಕೃಷ್ಣನ ನೆನಪು ಬರುತ್ತೆ. ಹೀಗೆಲ್ಲ ಹೆಂಗೆ ಏರ್ಪಟ್ಟಿದ್ದು ಕೇಳಿದರೆ ಇದೇ ಈ ಸ್ನೇಹದಿಂದ. ಅದಕ್ಕೋಸ್ಕರನೇ ಸ್ನೇಹದಲ್ಲಿ ನಮ್ಮಲ್ಲಿ ವಿಶೇಷ ಮಹತ್ವ ಇದೆ, ವಿಶೇಷವಾದ ಸ್ಥಾನ ಇದೆ. ಸ್ನೇಹವನ್ನು ಎಲ್ಲರೂ ವಿಶೇಷ ಭಾವನೆಯಿಂದ ಗೌರವಿಸ್ತಾರೆ. ಅಂಥ ಸ್ನೇಹವನ್ನು, ಅಂಥ ಸ್ನೇಹ ಸುಧೆಯನ್ನು ನನಗೆ ಕೊಟ್ಟವರು ಅಂತಂದರೆ ಗೋಕರ್ಣ ಮಂಡಲಾಧೀಶ್ವರರಾಗಿರುವಂಥ ರಾಮಚಂದ್ರ ಅವರ ಮಠಾಧೀಶ್ವರರಾಗಿರುವಂಥ ನನ್ನ ಆತ್ಮೀಯ ಮಿತ್ರರು ಆಗಿರುವಂಥ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು. ಅವರು ಅಲ್ಪ ಕಾಲದಲ್ಲೇ ನನ್ನ ಮೇಲೆ ಇಷ್ಟೊಂದು ಸ್ನೇಹ, ಇಷ್ಟೊಂದು ವಿಶ್ವಾಸ ಇದನ್ನೆಲ್ಲ ಹರಿಸಿ ತೋರಿಸಿದರು. ಮತ್ತು ಎಲ್ಲದಕ್ಕೂ ನನ್ನನ್ನೇ ಹೊಗಳ್ತಾ ಇರ್ತಾರೆ. ಅಲ್ಲಿಗೆ ಬಂದಾಗ ಹಂಗೆ ಹೇಳಿದರು, ಇಲ್ಲಿ ಬಂದರು ಹೇಳಿದರು, ನಾವು ಅಷ್ಟು ಸಣ್ಣ ವ್ಯವಸ್ಥೆ ಮಾಡಿದ್ವಿ, ಇಲ್ಲಿ ಇಂಥ ವ್ಯವಸ್ಥೆ ಇದೆ, ಹಾಗೆ ವ್ಯವಸ್ಥೆ ಇದೆ, ಹೀಗೆ ವ್ಯವಸ್ಥೆ ಇದೆ ಅಂಥೇಳಿ ಇದರಲ್ಲೇ ಕಾಲ ಕಳೀತಿದ್ದಾರೆ. ಅಂತಂದಮೇಲೆ ಅದರಲ್ಲಿ ಏನು ವಿಶೇಷ ಅಂತಂದರೆ ಅದರಲ್ಲಿ ಹೇಳಿದ್ದ ಮಾತುಗಳೆಲ್ಲ ವಿಶೇಷ ಅಲ್ಲ. ಅವರು ನನ್ನ ಮೇಲೆ ಹಿಂಗೆ ಹೇಳಬೇಕಾದ್ರೆ ಅವ್ರ ಮನಸ್ಸಿನೊಳಗೆ ನನ್ನ ಮೇಲೆ ಇರುವಂಥ ಸ್ನೇಹ ಭಾವ, ಆ ಸ್ನೇಹ ಅವ್ರ ಹತ್ರ ಹೀಗೆಲ್ಲ ಮಾತಾಡಿಸ್ತಾ ಇದೆ ಅಂಥೇಳಿ. ಇಂಥ ಸ್ನೇಹ ಇರೋದ್ರಿಂದನೇ ನಮಗೆ ಕೇವಲ 2 ತಿಂಗಳಲ್ಲಿ ಅವರು ಇಲ್ಲಿಗೆ ಬರೋ ಹಂಗಾಯಿತು. ಈ ಸ್ನೇಹ ಇಷ್ಟೊಂದು ದೃಢವಾಗಿ, ಸ್ಥಿರವಾಗಿ, ಪಕ್ವವಾಗಿ ಬೆಳೀಲಿಕ್ಕೆ ಕಾರಣ ಅಂತಂದರೆ ಅವರೇ ಹೇಳ್ದಂಗೆ ಇಲ್ಲಿಗೆ ಅರುಣಶ್ಯಾಮ ಅಂಥೇಳಿ ಆವಾಗ ಬಂದಿದ್ದರು. ಅವರು ನಮ್ಮ ಶ್ರೀಮಠದ ಶಿಷ್ಯರಾದಂಥ ಚಕ್ರಪಾಣಿ ಕಾರಂತರ ಮಗ ಡಾಕ್ಟರ್ ರಾಘವೇಂದ್ರ ಅವರು ಪಾಂಚಜನ್ಯ ಅಂಥೇಳಿ ಒಂದು ಆಯುರ್ವೇದ ಚಿಕಿತ್ಸಾ ಘಟಕವನ್ನು ತಮ್ಮ ಮನೆಯೊಳಗೆ ನಡೆಸ್ತಾರೆ. ಅವರು ಎಷ್ಟು ಚೆನ್ನಾಗಿ ನಡೆಸ್ತಾರೆ ಅಂದರೆ, ಅವ್ರು ಇರೋದು ಇಲ್ಲಿ ಕೊಪ್ಪ ಹಳ್ಳಿಲಿ, ಆದರೆ ಅಲ್ಲಿ ಚಿಕಿತ್ಸೆಗೆ ಅಂತ ಬರೋರು ವಿದೇಶದಿಂದೆಲ್ಲ ಬರ್ತಾರೆ. ಉತ್ತರ ಭಾರತದಿಂದ, ಮಧ್ಯಪ್ರದೇಶದಿಂದ, ತಮಿಳುನಾಡಿಂದ, ಹೀಗೆಲ್ಲ ಆ ಕಡೆಗೆ ಇಂದೆಲ್ಲ ಬಂದು ಅಲ್ಲಿ ಚಿಕಿತ್ಸೆ ಮಾಡಿಸ್ಕೊಂಡು ಹೋಗ್ತಾರೆ. ಅಂದರೆ ಇವರು ಮಾಡುವಂಥ ಚಿಕಿತ್ಸೆ ಇಷ್ಟು ಉತ್ತಮವಾಗಿದೆ ಆಯುರ್ವೇದ ಚಿಕಿತ್ಸೆ ಅಂತ ತಿಳ್ಕೊಂಡು ಆಯುರ್ವೇದನ ಹಂಬಲ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಡೋರೆಲ್ಲ ಅಲ್ಲಿಗೆ ಬರ್ತಾರೆ. ಹಾಗೆ ಅಲ್ಲಿಗೆ ಅರುಣ ಬಂದಿದ್ದರು. ಆತ ಅಲ್ಲಿ 1 ವಾರಗಟ್ಟಲೆ ಅಲ್ಲಿ ಇದ್ದರು. ಯಥಾ ಪ್ರಕಾರ ಅಲ್ಲಿ ಡಾಕ್ಟ್ರು ಹೇಳ್ತಾರೆ,
ಅವರಿಗೆ ಅಭ್ಯಂಜನ ಆಗೋಕ್ಕೆ ಮುಂಚೆ ಒಂದಷ್ಟು ಚಿಕಿತ್ಸೆ ಎಲ್ಲ ಆಗಿರುತ್ತೆ. ಅದಾದಮೇಲೆ ಒಂದು ದಿವಸ ವಿಶ್ರಾಂತಿ ಇರುತ್ತೆ. ಆ ವಿಶ್ರಾಂತಿಲಿ ಬೇಕಾದ್ರೆ ನೀವು ಹೊರಗಡೆ ಎಲ್ಲರೂ ಹೋಗಿ ಬರ್ಬೋದು ಅಂತೆ. ಅಲ್ಲಿವರೆಗೆ ಹೋಗೋಂಗೆ ಇರೋದಿಲ್ಲ. ಆ ಸಮಯದಲ್ಲಿ ಎಲ್ಲರೂ ಹೋಗ್ಬೇಕು ಅಂತ ಕೇಳಿದ ತಕ್ಷಣ ಇಲ್ಲಿ ಅವರಿಗೆ ನೆನಪಾಗೋದೇ ಶ್ರೀ ಕ್ಷೇತ್ರ ಶಕಟಪುರ. ಅವಾಗ ಹೇಳಿದ್ರಂತೇಳಿ ಶಕಟಪುರ ಅಂತ ಇಲ್ಲೊಂದು ಕ್ಷೇತ್ರ ಇದೆ, ಹೋಗಿ ಬನ್ನಿ ಅಂಥೇಳಿ. ಅವರು ಶ್ರೀ ಕ್ಷೇತ್ರ ಶಕಟಪುರಕ್ಕೆ ದರ್ಶನಕ್ಕೆ ಅಂತ ಹೇಳೆಲ್ಲ ಬಂದರು. ಬಂದಾವಾಗ ನಾವು ಯಾರನ್ನೋ ನಿರೀಕ್ಷೆ ಮಾಡಿದ್ದು ಬೇರೆ, ಆಮೇಲೆ ಬಂದಿದ್ದು ಅವರು, ಇದೆಲ್ಲ ಒಂದು ಬೇರೆ ಕಥೆನೇ ಇದೆ. ಇಲ್ಲಿಗೆ ಬಂದ ಮೇಲೆ ಅವರೆಲ್ಲ ದರ್ಶನ ಆದಮೇಲೆ ನೋಡಿ ಗುರು ಶಿಷ್ಯರ ಭಾವನೆ ಹೆಂಗಿರಬೇಕು ಅನ್ನೋದನ್ನು ಅರುಣನ್ ನೋಡಿ ಕಲಿಬೇಕು. ಇಂಥ ಶ್ರೀಮಠದ ಪರಿಸರ ಎಲ್ಲ ನೋಡಿದ ಮೇಲೆ ಅವರಿಗೆ ಸಂತೋಷನೂ ಆಯ್ತಂತೆ. ನಮ್ಮ ರಾಘವನ ಹತ್ರ ಅರುಣ ಹೇಳ್ತಾ ಇದ್ದ, ಈ ಕ್ಷೇತ್ರ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಇಲ್ಲಿಗೆ ಬಂದ ಮೇಲೆ ಮೊದಲನೇ ಸಲ ಇಂಥ ಒಂದು ಸುಂದರ ವಾತಾವರಣ ಎಲ್ಲ ನೋಡ್ತಾ ಇದ್ದೀನಿ ಅಂಥೇಳಿ. ಇಷ್ಟಕ್ಕೆ ನಿಲ್ಲಿಲ್ಲ, ನಮ್ಮ ಗುರುಗಳು ಇದನ್ನು ನೋಡಿದರೆ ಇನ್ನೂ ಸಂತೋಷ ಪಡ್ತಾರೆ. ಯಾಕೆಂದರೆ ಶಿಷ್ಯಂಗೆ ಸಂತೋಷ ಆದಮೇಲೆ ಅಂಥ ವಾತಾವರಣ ಗುರುಗೆ ಹಿಡಿಸ್ದೇ ಇರುತ್ತೇನೋ. ಹಾಗಾಗಿ ಆತನ ಮನಸ್ಸಿಗೆ ಬಂದಿದ್ದು ಸಹ ತಾನು ನೋಡಿದ್ದು ಇಂಥ ಸುಂದರ ಸ್ಥಾನ ಗುರುಗಳು ನೋಡಿದ್ರು ಅವರಿಗೂ ಸಂತೋಷ ತರುತ್ತೆ ಅಂತ ಆ ತಕ್ಷಣ ಮಾತು ಹೇಳಿ, ನಮ್ಮ ಗುರುಗಳಿಗೆ ಇದನ್ನು ನೋಡಿದರೆ ತುಂಬ ಸಂತೋಷ ಆಗುತ್ತೆ ಅಂಥೇಳಿ. ಅವಾಗ ರಾಘವ ಇದ್ದವನು, ಅವಶ್ಯ ನಾವು ಇದೆಲ್ಲ ಕಾಯ್ಕೊಂಡಿದ್ದೀವಿ, ಅವರು ಬರಬೇಕು ನೋಡಬೇಕು. ಈ ಮಾತಿಂದ ಅದು ಮುಂದುವರಿತು. ಅದು ತಕ್ಷಣ ಮುಂದುವರೆದು ಕಡೆಗೆ ನಾನು ಅತಿ ಕ್ಷಿಪ್ರವಾಗಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗುವಂಥ ಪ್ರಸಂಗ ಬಂತು. ಇದೆಲ್ಲ ಅಮ್ಮನವ್ರ ಸಂಕಲ್ಪನೆ. ಯಾಕೆಂದರೆ ಅದಕ್ಕೆ ಮುಂಚೆ ನಾನು ಒಂದು 4 ತಿಂಗಳಿಂದ ಗೋಕರ್ಣ ಕ್ಷೇತ್ರಕ್ಕೆ ಹೋಗೋಬರಬೇಕು, ಆತ್ಮಲಿಂಗ ಪೂಜೆ ಮಾಡಿ ಅಲ್ಲಿ ಗಣಪತಿ ದರ್ಶನ ಎಲ್ಲ ಮಾಡಿ ಇಡುಗುಂಜಿಗೆ ಹೋಗಿ ದರ್ಶನ ಮಾಡಿ ಬರಬೇಕು, ಪೂಜೆ ಮಾಡಿ ಬರಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ಆ ಸಂದರ್ಭ ಅದು ಯಾಕೋ ಏನೋ ಬರ್ತಾನಿಲ್ಲ. ಯಾವಾಗ ಹೋಗೋದು ಹೇಗೆ ಹೋಗೋದು ಇದೇ ಮಾತುಕತೆ ನಡೀತಿತ್ತು. ಆ ಗೋಕರ್ಣ ಭಾಗದ ಪರಿಚಿತನೇ ಒಬ್ಬ ನಿರಂಜನ ಭಟ್ಟ ಅಂತೇಳಿ ಶ್ರೀಮಠದ ಸೇವೆಯಲ್ಲಿದ್ದಾನೆ. ಆತನ ಇಲ್ಲಿಂದ ಎಷ್ಟು ದೂರ ಅಂತೆಲ್ಲ ಕೇಳ್ಕೊಳ್ಳೋದು, ಆಮೇಲೆ ಹೀಗ ಅಂತ ಹೇಳ್ಕೊಂಡು ಸುಮ್ಮನಾಗೋದು, ಹಿಂಗೆ ಆಗ್ತಾಯಿತ್ತು. ಆದರೆ ಗೋಕರ್ಣದಿಂದನೇ ನಮಗೆ ಆಹ್ವಾನ, ಗೋಕರ್ಣದಿಂದನೇ ಜನ ಬಂದ ಮೇಲೆ ಇದು ದೈವ ಸಂಕಲ್ಪ ಅಂತ ತೀರ್ಮಾನ ಮಾಡಿ ತಕ್ಷಣ ನಮಗೆ ಸಿಕ್ಕಿದ್ದ ಒಂದು ಅನುಕೂಲವಾದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅವರ ಆತಿಥ್ಯದಲ್ಲಿ 2-3 ದಿವಸ ಇದ್ದು ಮತ್ತೆ ಅವಸರವಾಗಿ ನಾನು ಬರಬೇಕಾಯಿತು. ಮುಂದೆ ಇಲ್ಲೊಂದು ಕಾರ್ಯಕ್ರಮ ಇದ್ದಿದ್ದರಿಂದ ಇದೆಲ್ಲ ಹೆಂಗಾಯಿತು ಅಂತಂದರೆ, ಇದು ಮೊದಲೇ ಒಂದು 12 ವರ್ಷದ ಕೆಳಗಡೆ ಈ ಸ್ನೇಹ ಭಾವ ಅನ್ನೋದು ಬೀಜ ರೂಪವಾಗಿತ್ತು. ಆದರೆ ಕೆಲವಷ್ಟು ಬೀಜಗಳು ಮೊಳಕೆ ಹೊಡಿಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಆದರೆ ಮೊಳಕೆ ಚಿಗುರಿದ ಮೇಲೆ ಬೇಗವಾಗಿ ಬೆಳೆಯುತ್ತಂತೆ. ನಮ್ಮ ಶ್ರೀರಾಮಚಂದ್ರಾಪುರ ಮಠದ ಈ ಸ್ನೇಹ ಬೀಜನೂ ಹಾಗೆಯ 12 ವರ್ಷದಿಂದ ಅದು ಮೊಳಕೆ ಹೊಡಿಲಿಕ್ಕೆ ಬಹಳ ಕಾಯ್ತಾ ಇತ್ತು. ಡ್ಯಾಮಲ್ಲಿ ನೀರೆಲ್ಲ ತುಂಬಿರ್ತಾರೆ. ತುಂಬಿ ನೀರು ಇನ್ನೇನು ಮೇಲಿಂದ ಹರಿಬೇಕು ಅಂದವಾಗ ಆ ಬಾಗಿಲು ತೆಗೆದ್ರೆ ಬಾಕಿ ಸಮಯದಲ್ಲಿ ಬಾಗಿಲು ತೆಗೆದಾಗ ನಿಧಾನಕ್ಕೆ ಬರ್ತಾ ಇರುತ್ತೋ ಇಲ್ವ ನೀರು. ಆದರೆ ಈ ತುಂಬಿದವಾಗ ಬಾಗಿಲು ತೆಗೆದ ತಕ್ಷಣ ಎಲ್ಲ ವೇಗದಿಂದ ಹೊರಗಡೆಗೆ ಹಾಗೆ ಧುಮುಕುತ್ತಂತೆ ಆ ನೀರು. ಹಾಗೆ ಈ 12 ವರ್ಷದಿಂದ ದಬ್ಬ ಹಾಕಿದ್ದ ಆ ಸ್ನೇಹ ಅನ್ನೋ ಬೀಜ ಮೊಳಕೆ ಹೊಡಿಲಿಕ್ಕೆ ಕಾದಿದ್ದು ತಕ್ಷಣ ಫಟ್ ಅಂತೇಳಿ ಒಳ್ಕೊಂಡು ಹೊರಗೆ ಬಂದ ಮೇಲೆ ಈಗ ಇಷ್ಟು ಬೇಗ ಹೀಗೆ ವೃಕ್ಷವಾಗಿ ನಮ್ಮ ಕಣ್ಣೆದುರಿಗೆ ಬೆಳಕು ನಿಂತಿದೆ ಅಂತಂದರೆ ಅದೊಂದೆಲ್ಲ ದೈವ ಸಂಕಲ್ಪ, ಅಮ್ಮನವ್ರ ಸಂಕಲ್ಪ ಅನ್ನೋದರಲ್ಲಿ ಯಾವುದೇ ಆಶ್ಚರ್ಯವೇನಿಲ್ಲ. ಈ ಸ್ನೇಹ ವೃಕ್ಷ ಅನ್ನೋದು ನಮ್ಮ ಇಬ್ಬರ ಒಂದು ಸ್ನೇಹದ ದ್ಯೋತಕವಾಗಿ ಇದೇ ರೀತಿಯಾಗಿ ಬೆಳಕೋತ ಹೋಗ್ತಾ ಇರಬೇಕು ಅಂಥೇಳಿ ನನ್ನ ಅಪೇಕ್ಷೆ. ಇವರು ನನ್ನ ಮೇಲಿನ ಸ್ನೇಹದಿಂದ ಇಲ್ಲಿ ವರ್ಣನೆ ಮಾಡಬೇಕಾದ್ರೆ ಅಭಿನವ ಭಾರದ್ವಾಜ ಅಂಥೇಳಿ ಹೇಳಿದರು. ಅವ್ರು ಏನು ಹೇಳಿದ್ರು ನಂಗೆ ಸಂತೋಷವೇ. ಆದರೆ ಇದನ್ನು ಇನ್ನೂ ಸಂತೋಷವಾಗಿ ನಾನು ತಗೊಳ್ಳೋದು ಯಾಕೆ ಅಂತಂದರೆ, ಹೌದು ಅವ್ರು ಹೇಳಿದ ಹಾಗೆ ಅಭಿನವ ಭಾರದ್ವಾಜ ಅನ್ನೋದು ನಮ್ಮ ಶ್ರೀವಿದ್ಯಾಪೀಠಕ್ಕೆ ಒಪ್ಪುತ್ತೆ. ಯಾಕೆ ಅದು ನನಗಲ್ಲ, ಇಲ್ಲೊಬ್ಬರು ಭಾರದ್ವಾಜ ಇದ್ದಾರೆ. ಯಾರು ಅಂದರೆ ನಮ್ಮ ಶ್ರೀಮಠದ ಶ್ರೀಕಾರ್ಯಂ ಆಡಳಿತಾಧಿಕಾರಿಗಳು ಶ್ರೀ ಚಂದ್ರಮೌಳೀಶ್ವರನವರು. ಇವ್ರು ಹೇಳ್ದಂಗೆ ಭಾರದ್ವಾಜರು. ಯಾಕೆಂದರೆ ಅವ್ರ ಗೋತ್ರ ಭಾರದ್ವಾಜ ಗೋತ್ರ. ನಾ ಅದಕ್ಕೆ ಹೇಳಿದ್ರು, ನಾ ಏನು ಮನಸ್ಸಿನಲ್ಲಿರ್ತಾನೆ ಎಲ್ಲದನ್ನು ತಿಳ್ಕೊಂಡು ಹೀಗೆಲ್ಲ ಹೇಳ್ಬಿಡ್ತಾರೆ ಇವರು ಅಂಥೇಳಿ. ಅವರು ಭಾರದ್ವಾಜ ಗೋತ್ರದವರು, ಅಪ್ಪಯ್ಯ ದೀಕ್ಷಿತರ ವಂಶಜರು ಬೇರೆ. ಅವರು ಶ್ರೀಮಠಕ್ಕೆ ಯಾವಾಗ ಆಡಳಿತಾಧಿಕಾರಿಗಳಾಗಿ ಬಂದರೋ
ಅವಾಗಿಂದ ಉತ್ಸಾಹದಿಂದ ಶ್ರೀಮಠವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾ ಏನೇನು ಸ್ವಪ್ನ ಕಾಣ್ತೀನೋ ಹಿಂಗೆ ಬೇಕು ಹೀಗೆ ಇರಬೇಕು ಅಂಥೇಳಿ ಕಟ್ಟಡದಲ್ಲಾಗಲಿ ದೇವತಾ ಪೂಜಾ ವಿಧಾನದಲ್ಲಾಗಲಿ ದೇವತಾ ಪೂಜಾ ಪರಿಕರದಲ್ಲಾಗಲಿ ದೇವತಾ ಉತ್ಸವಕ್ಕೆ ವಾಹನಗಳನ್ನಾಗಲಿ ರಥವನ್ನಾಗಲಿ ಏನೇನು ಚಿಂತೆ ಮಾಡ್ತೀನೋ ಎಲ್ಲದನ್ನು ಅದು ಯಾವ ರೀತಿ ಬೇಕೋ ಅದೇ ರೀತಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಕಟಿಬದ್ಧರಾಗಿ ಅದನ್ನೆಲ್ಲ ಸಮರ್ಪಕವಾಗಿ ಮಾಡಿ ಮುಗಿಸಿದ್ದಾರೆ. ಇವತ್ತು ಶ್ರೀಮಠನ ಇವರು ಭಾರದ್ವಾಜರು ಹೆಂಗೆ ಕೇವಲ ಹೇಳೋದ್ರಿಂದನೇ ಸೃಷ್ಟಿ ಮಾಡಿದರು ಅಂತ ಹೇಳ್ತಾರಲ್ವ, ಹಾಗೆ ಇಂಥ ಒಂದು ಕ್ಷೇತ್ರ ಬೆಳವಣಿಗೆಗೆ ನಮ್ಮ ಭಾರದ್ವಾಜರು ಶ್ರೀಕಾರ್ಯಂ ಆಡಳಿತಾಧಿಕಾರಿಗಳು ಚಂದ್ರಮೌಳೀಶ್ವರನ್ನು ನಿಜವಾಗಲೂ ಇವರು ಹೇಳಿದ ಹೊಗಳಿಕೆಗೆ ಅರ್ಹರಾಗಿದ್ದಾರೆ ಅನ್ನೋದು ಇದರಿಂದ ಸಿದ್ಧವಾಗುತ್ತೆ. ಇದು ಶ್ರೀಕಾರ್ಯಂ ಇವತ್ತು ಇಲ್ಲಿ ಇರಬೇಕಿತ್ತು, ಆದರೆ ಅವರು ಚಿತ್ರಕೂಟದಲ್ಲಿ ಬಂದು ಅಲ್ಲಿಂದ ಊರಿಗೆ ಹೋದ ಮೇಲೆ ಹೆಂಗೂ ಎಷ್ಟೋ ವರ್ಷಗಳ ನಂತರ ಅವರು ವಿಶೇಷ ಉತ್ಸವಗಳನ್ನು ಈ ವಾರ್ಷಿಕ ಹಬ್ಬಗಳನ್ನೆಲ್ಲ ಮನೇಲಿ ಮಾಡ್ತಾರೆ. ಬಾಕಿ ಸಮಯದಲ್ಲೆಲ್ಲ ಇಲ್ಲೇ ಆಗಿ ಹೋಗ್ಬಿಡುತ್ತೆ ಅವ್ರ ಹಬ್ಬ ಎಲ್ಲ. ಈಗ ಹೋಗಿದ್ದೀನಲ್ಲ ಅಲ್ಲಿ ಈ ಪೊಂಗಲ್ಲೆಲ್ಲ ಮುಗಿಸ್ಕೊಂಡು ಹೋದ್ರೆ ಸರಿ ಅಂಥೇಳಿ. ಈ ಪೊಂಗಲ್ಲು ಈ ಸಮಯದಲ್ಲೆಲ್ಲ ವಿಶೇಷ ಅಲ್ಲಿ ತಮಿಳುನಾಡಲ್ಲಿ ಒಂದು ಪೊಂಗಲ್ಲಿಗೆ ಮುಗಿಯೋದಿಲ್ಲ. ಮಕರ ಸಂಕ್ರಾಂತಿ ದಿವಸ ಒಂದು ಪೊಂಗಲ್ ಆದರೆ ಆಮೇಲೆ ಹಸುಗಳಿಗೆ ಒಂದು ಪೊಂಗಲ್ಲು, ಆಮೇಲೆ ಇನ್ನೊಂದು ಮಾಟು ಪೊಂಗಲ್ಲು, ಅದೇಂತ ಇನ್ನೂ ಪೊಂಗಲ್ಲು ಉತ್ಸವ ಹಾಗೆ ಹರಿತಾನೇ ಇರುತ್ತೆ. ಪೊಂಗಲೋ ಅಂಥೇಳಿ ಅದು ಉಕ್ಕಿಸ್ತಾರಲ್ವಾ, ಹಾಗೆ ಅದು ಒಂದಾದ್ಮೇಲೆ ಒಂದೊಂದು ಪೊಂಗಲ್ ಬರ್ತಾನೆ ಇರುತ್ತೆ. ಮತ್ತು ಅದೆಲ್ಲ ಮುಗಿಸ್ಕೊಂಡು ಬರಬೇಕಾಗುತ್ತೆ. ಆದರೆ ನಮಗೆ ಇಲ್ಲಿ ಏನು 4 ದಿವಸದಿಂದ ಪೊಂಗಲ್ ಹರಿತಾನೇ ಇದೆ. ಇವತ್ತಿಗೆ 3 ದಿವಸ ಆಯಿತು, ಇನ್ನೂ 2 ದಿವಸ ಹರಿತಾನೇ ಇರುತ್ತೆ. ಹಾಗಾಗಿ ನಮಗೂ ಅವರಿಗೂ ಅಲ್ಲಿ ಪೊಂಗಲ್ ಉತ್ಸವ ನಡ್ಕೊತಾನೆ ಇದೆ. ನಮ್ಮ ಇವರು ವರ್ಣನೆ ಮಾಡಿದ ಭಾರದ್ವಾಜರು ಅಲ್ಲೇ ಇರೋದ್ರಿಂದ ಆ ಹೊಗಳಿಕೆ ಎಲ್ಲ ನಿಜವಾಗಲೂ ಅವರಿಗೆ ಸೇರಬೇಕು. ಅವರಿಲ್ಲ ಅನ್ನೋ ಕೊರತೆಯನ್ನು ಇವರು ಈ ಭಾರದ್ವಾಜರ ಸೃಷ್ಟಿ ಅಭಿನವ ಭಾರದ್ವಾಜರು ಅಂತ ಹೇಳೋದ್ರ ಮೂಲಕ ಅವರಿಗೆ ಇಲ್ಲಿಂದನೇ ಅನುಗ್ರಹ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ನನಗೆ ತುಂಬ ಸಮಾಧಾನ ಆಗ್ತಾ ಇದೆ. ಮತ್ತು ಅವರು ಸ್ನೇಹದಿಂದ ಇನ್ನೂ ಒಂದು ವಿಷಯ ಹೇಳಿದರು. ಇಲ್ಲಿ ಶ್ರೀಮಠದ ಕಟ್ಟಡವಾಗಲಿಲ್ಲ, ಬೇರೆ ಬೇರೆ ಮಂದಿರಗಳ ವೈಭವಗಳು ಆಗಲಿಲ್ಲ, ಇಲ್ಲಿ ಒಂದು ಸಾಮ್ರಾಜ್ಯದ ಸೃಷ್ಟಿಯಾಗಿದೆ ಅಂಥೇಳಿ. ಅದು ನಿಜವಾಗಲೂ ಸಾಮ್ರಾಜ್ಯದ ಸೃಷ್ಟಿಯೇ. ಯಾಕೆ ಸಾಮ್ರಾಜ್ಯದ ಸೃಷ್ಟಿ? ಧರ್ಮ ಸಾಮ್ರಾಜ್ಯ ಅದು ಇದು ಅಂತೆಲ್ಲ ವರ್ಣನೆ ಎಲ್ಲ ಮಾಡಿದರು. ಎಲ್ಲದೂ ಸಂತೋಷವೇ. ಇವರು ಮಾಡಿದ ಸಾಮ್ರಾಜ್ಯ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ದು ಸಹ ನನಗೆ ಸಂತೋಷವೇ. ನನಗೊಂದು ನೆನಪಿಗೆ ಬರುತ್ತೆ. ಒಬ್ಬ ಚಕ್ರವರ್ತಿ ಇದ್ದ, ಸಾಮ್ರಾಟ್. ಅವನು ಇಷ್ಟು ಜನಾನುರಾಗಿಯಾಗಿದ್ದ. ಸಾಧಾರಣ ಹಳ್ಳಿಗಳಲ್ಲೆಲ್ಲ ಇರ್ತಾರಲ್ಲ, ಆ ಮಕ್ಕಳೆಲ್ಲ ಮಹಾರಾಜ ಅಂಥೇಳಿ ಅವನ್ನ ಗೌರವಿಸ್ತಾ ಇದ್ರು. ಹೀಗಿರಬೇಕಾದ್ರೆ ಆ ಊರಲ್ಲಿ ಅತ್ಯಂತ ಬಡವ ಒಬ್ಬ ಇದ್ದ. ಅವನ ಗುಡಿಸ್ಲು ಆ ನದಿ ತೀರದಲ್ಲೇ ಇತ್ತು. ನೀರಿಗೂ ಹತ್ತಿರ, ಮಣ್ಣಿನ ಮಡಕೆ ಮಾಡಲಿಕ್ಕೂ ಅಲ್ಲಿ ನದಿ ಕಳಿ ಮಣ್ಣು ಸಿಗುತ್ತೆ. ಹಾಗಾಗಿ ಅವನು ಅಲ್ಲೇ ಹತ್ತಿರ ಇಳಿದು ಮನೆ ಮಾಡ್ಕೊಂಡು ಗುಡಿಸ್ಲು ಮಾಡಿಕೊಂಡು ಇದ್ದ. ಇದು ಪರಮ ದರಿದ್ರಂಗೆ ಒಂದು ಸಲ ರಾಜನ ಮೇಲಿನ ಪ್ರೀತಿಯಿಂದ ಭಕ್ತಿಯಿಂದ ಒಂದು ಆಸೆ ಬಂದುಬಿಡ್ತು. ಏನು ಆಸೆ ಅಂದರೆ, ನಮ್ಮ ಮನೆಗೆ ಒಂದು ಸಲ ಮಹಾರಾಜನ ಕರಿಬೇಕು ಅಂಥೇಳಿ. ಅದು ಎಲ್ಲರೂ ಶಕ್ತಿ ಇದೆಯೇನ? ಆ ಮಹಾರಾಜರು ಹೋಗಿ ಇದು ಯಾವುದೋ ಗುಡಿಸ್ಲಿಗೆ ಅಲ್ಲಿಂದ ಎಲ್ಲೋ ರಾಜಧಾನಿ ಇರೋದು ಒಂದು 500-600 ಕಿಲೋಮೀಟ್ರ್ ಅಂತಲೇ ಇಟ್ಕೊಳ್ಳೋಣ. ಅಲ್ಲಿಂದೆಲ್ಲ ಆಗಿನ ಕಾಲದಲ್ಲಿ ರಥ ಕುದುರೆ ಬರಬೇಕಲ್ಲ, ಹಾಗೆಲ್ಲರೂ ಬಂದು ಹೋಗೋಕ್ಕಾಗುತ್ತಾ? ಇವನಿಗೂ ಗೊತ್ತದು ಆಗೋದು ನಡೆ ಅಂತ. ಆದರೆ ತೀವ್ರವಾದ ಆಸೆ ಅವ್ರು ಬರಬೇಕು ಅಂಥೇಳಿ ಊರಲ್ಲೆಲ್ಲ ಹೇಳ್ದ. ಅವ್ರ ಊರಲ್ಲೆಲ್ಲ ಅವತ್ತು ಇದು ಎಲ್ರಿಗೂ ಸಂತೋಷ. ಯಾಕೆಂದರೆ ಎಷ್ಟೋ ದಿವಸದಿಂದ ಸುಮ್ಮನೆ ಕೆಲಸ ಮಾಡ್ಕೊಂಡು ತಿರುಗ್ತಿದ್ರು. ಗದ್ದೆ ಕೆಲಸ, ತೋಟದ ಕೆಲಸ, ಹೊಲದ ಕೆಲಸ ಅಂಥೇಳಿ, ಕಾಡಿಗೆ ಹೋಗೋದು ಬರೋದು, ಗೋಸೇವೆ ಮಾಡೋದು, ಕೊಟ್ಟಿಗೆ ನೋಡ್ಕೊಳ್ಳೋದು ಅಂಥೇಳಿ. ಆದ್ದರಿಂದ ಅವರಿಗೆ ಎಲ್ಲರೂ ಸೇರಿ ಏನು ಜೋಕ್ ಮಾಡೋದು, ವಿನೋದ ಮಾಡೋದಕ್ಕೆ ಏನು ಅವಕಾಶವೇ ಇರಲಿಲ್ಲ. ಇವನು ಹಿಂಗೆ ಮಹಾರಾಜನ ಕರೆಸ್ಬೇಕು ನನ್ನ ಮನೆಗೆ ಅಂದ ತಕ್ಷಣ ಅದಕ್ಕಿಂತ ಬೇರೆ ಅವ್ರಿಗೆ ಜೋಕು ವಿನೋದ ಸಿಗಲೇ ಇಲ್ಲ. ದಿವಸ ಇಡೀ ಇವನು ನೋಡೋದು, ನಗೋದು, ಇವನು ನೆನೆಸ್ಕೊಳ್ಳೋದು, ನಗೋದು ಇದೇ ಆಗಿ ಹೋಗ್ಬಿಟ್ಟಿತ್ತು. ಈ ಊರಲ್ಲಿ ಇಷ್ಟೆಲ್ಲ ಇದೆಲ್ಲ ಮಾಡಿದರೂ ಅವನೇನು ಅಸಮಾಧಾನ ಪಡಲಿಲ್ಲ. ಮಹಾರಾಜರನ್ನೇ ಕಂಡು ಕರಿಬೇಕು ಅಂತೇಳಿ ಹೋಗ್ಬಿಟ್ಟ. ಅದು ಮಹಾರಾಜರು ಅರಮನೆಯೊಳಗೆ ಬಿಡ್ತಾರೇನೋ? ಎಲ್ಲ ಬಿಡಲಿಲ್ಲ. ಅಲ್ಲಿ ಸಾರ್ವಜನಿಕವಾಗಿ ಮಹಾರಾಜರು ಯಾರು ಬಂದರೂ ಊಟೋಪಚಾರದ ವ್ಯವಸ್ಥೆ ಮಾಡಿದ್ರು ಇಲ್ವೋ, ಅಲ್ಲಿ ಇಳ್ಕೊಂಡು ದಿವಸ ಊಟ ಮಾಡೋದು, ಅರಮನೆ ಒಳಗೆ ಮುಂದ್ಗಡೆ ಬಂದು ನಿಂತ್ಕೊಳ್ಳೋದು, ಕಾಯ್ತಾ ಇರೋದು, ಹೀಗೆ ತಿಂಗಳುಗಟ್ಟಲೆ ಮಾಡ್ತಾ ಇದ್ದ. ಯಾರು ಇವನ ಕಡೆ ಗಮನವೂ ಹರಿಸಲಿಲ್ಲ. ಎಷ್ಟೋ ಜನ ಬಂದಿರ್ತಾರೆ, ಹಾಗೆ ಬಂದಿರ್ತಾರೆ ಪಾಪ, ಅಲ್ಲಿ ಊಟ ಮಾಡ್ಕೋತಾರೆ ಹೋಗ್ತಾರೆ ಅಂಥೇಳಿ. ಒಂದು ಸಲ ಅಲ್ಲಿ ಹೋಗೋ ಹೊತ್ತಿಗೆ ಮಹಾರಾಜನೇ ನೋಡ್ಬಿಟ್ನಂತೆ. ದಿವಸ ಪಾಪ ಈ ಮನುಷ್ಯ ಬಂದು ಇಲ್ಲಿ ನಿಂತ್ಕೋತಾ ಇರ್ತಾನಲ್ಲ, ಏನಿರ್ಬೋದು? ಯಾಕೆಂದ್ರೆ ದಿವಸ ರಥದಲ್ಲಿ ಹೋಗೋ ಹೊತ್ತಿಗೆ ಬರೋ ಹೊತ್ತಿಗೆಲ್ಲ ನೋಡ್ತಾನೆ ಇದ್ದ.
ಅವೇನು ಅಲ್ಲಿ ಕುಣಿದಾಡೋದು ಕೈ ತೋರಿಸೋದು ಏನೂ ಮಾಡ್ತಾ ಇರಲಿಲ್ಲ. ಮಹಾರಾಜಂಗೊಂದು ಆಶ್ಚರ್ಯ ಬಂದುಬಿಡ್ತು, ಈ ಯಾಕಪ್ಪ ಹೀಗೆಲ್ಲ ನಿಂತಿದ್ದಾನೆ ಅಂಥೇಳಿ. ಒಳಗೆ ಹೋದ್ಮೇಲೆ ಸೇವಕರನ್ನು ಕಳಿಸ್ದ. ಪಾಪ ಅಲ್ಲಿ ಹೊರಗಡೆ ಒಬ್ಬ ಪರಮ ದರಿದ್ರ ಮನುಷ್ಯ ನಿಂತ್ಕೊಂಡಿದ್ದಾನೆ. ದಿವಸ ಅಲ್ಲಿ ಬರ್ತಿರ್ತಾನೆ ಕಾಣುತ್ತೆ, ನಾ ದಿವಸ ಹೋಗೋತಿ ನೋಡ್ತಾ ಇರ್ತೀನಿ. ಪಾಪ ಅವನು ಕರ್ಕೊಂಬಪ್ಪ, ಏನು ಅವನು ಯಾಕೆ ಬಂದಿದ್ದಾನೆ, ಏನಾದ್ರು ಉದ್ದೇಶವಿದೆಯಾ ಅಥವಾ ಸುಮ್ಮನೆ ಅರಮನೆ ನೋಡ್ಲಿಕ್ಕೆ ಬಂದಿದ್ದಾನ ಕೇಳು ಅಂತ. ಅಲ್ಲಿ ಕೇಳಿದವಾಗ ಆತ ಅಂದ, ಇಲ್ಲ ಮಹಾರಾಜನ ನಾನು ದರ್ಶನ ಮಾಡಬೇಕು ಅಂತ. ಅವ್ರು ತಕ್ಷಣ ಮಹಾರಾಜನ ಹತ್ರ ಕರ್ಕೊಂಬಂದು, ಅವನೇನು ಪಾಪ ಹೆದರ್ಕೋತ ಕೈ ಮುಕ್ಕೋತ ಬಂದು ಮಹಾರಾಜನ ನೋಡಿದ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಅವ್ರು ಏಳಿಸಿದ್ರು, ಕೂತ್ಕೊಳ್ಳಪ್ಪ ಅಂಥೇಳಿ ತನ್ನ ಎದುರಿಗಿದ್ದ ಆಸನ ಕೇಳಿದ್ರು. ಅವನು ಇದೆಲ್ಲ ನೆನೆಸೇ ಇರಲಿಲ್ಲ. ಮಹಾರಾಜರು ನನಗೆ ಕೂರ್ಲಿಕ್ಕೆ ಹೇಳ್ತಾರಲ್ಲ ಅಂಥೇಳಿ ಅವ್ನು ನಿಂತ್ಕೊಂಡೇ ಇದ್ದ, ಎಷ್ಟು ಹೇಳಿದ್ರು ಕೂರ್ಲಿಲ್ಲ. ಮಹಾರಾಜರು ಕೇಳಿದರು, ಯಾಕಪ್ಪ ನೀ ಬಂದಿದ್ದಿ ಅಂಥೇಳಿ. ಅದಕ್ಕೆ ತಡಬರಿಸ್ತಾ ಹೇಳ್ದ, ಇಲ್ಲ ಮಹಾರಾಜ, ನನ್ನ ಮನೆಗೆ ನೀವು ಬರಬೇಕು ಅಂಥೇಳಿ ನನಗೆ ತುಂಬ ಅಪೇಕ್ಷೆ ಅಂಥೇಳಿ. ಇವನ ಮನಸ್ಸು ಇಷ್ಟು ಶುದ್ಧವಾಗಿದೆಯಲ್ಲ ಅಂಥೇಳಿ ಮಹಾರಾಜಂಗೆ ತುಂಬ ಸಂತೋಷ. ನೀ ಏನು ಚಿಂತೆ ಮಾಡಬೇಡಪ್ಪ, ಬರ್ತೀನಿ ಅಂತಂದುಬಿಟ್ರು. ಈ ಊರಲ್ಲೆಲ್ಲ ಈ ಮಹಾರಾಜನ ಕರಿಬೇಕು ನನ್ನ ಮನೆಗೆ ಅಂದ ತಕ್ಷಣ ಎಲ್ಲರೂ ಇವ್ನು ನೋಡಿ ನಗ್ತಾ ಇದ್ರು. ಇಲ್ಲಿ ಹೋದರೆ ಮಹಾರಾಜರ ದರ್ಶನ ತಿಂಗಳುಗಟ್ಟಲೆ ಕಾದ ಮೇಲೆ ಸಿಕ್ಕಿದ್ರೂ ಸಹ ಒಂದೇ ಮಾತಿಗೆ ಮಹಾರಾಜರು ನಾ ಬರ್ತೀನಿ ಅಂಥೇಳಿ ಹೇಳಿಬಿಟ್ರು ಅಂಥೇಳಿ. ಮಹಾರಾಜರು ಬರ್ತೀನಿ ಅಂದ ತಕ್ಷಣ ಹೊರಟು ಬಿಡ್ತಾರಾ? ಇಲ್ಲ, ಅವ್ರು ಎಲ್ಲಿದೆಯಪ್ಪ ಅದು ಊರು, ಎಲ್ಲಿ ಬರುತ್ತೆ ಎಲ್ಲ ನೋಡ್ಕೊಂಬ ಅಂಥೇಳಿ ಅವರು ಸೇನಾಧಿಪತಿಗಳಿಗೆ ಹೇಳಿದರು. ಸೇನಾಧಿಪತಿಗಳು ಅಲ್ಲಿಂದ ಕುದುರೆ ಎಲ್ಲ ಹಿಡ್ಕೊಂಡು ಸೇವಕರನ್ನೆಲ್ಲ ಕರ್ಕೊಂಬಂದು ನೋಡ್ತಾರೆ. ಏನು ಒಂದು 500-600 ಕಿಲೋಮೀಟ್ರು ಆ ಗಾಡೀಲಿ ಬರಬೇಕು. ಬರೋ ದಾರಿಯ ಕಾಡು ದಾರಿ, ಕಲ್ಲು ಮುಳ್ಳು, ದಾರಿ ಇಲ್ಲ, ರಸ್ತೆ ಇಲ್ಲ, ಮಹಾರಾಜರು ರಥ ಬರಲಿಕ್ಕೆ ಜಾಗ ಇಲ್ಲ. ಇಲ್ಲಿ ಬಂದರೆ ಇವೊಂದೊಂದು ಸಣ್ಣ ಗುಡಿಸ್ಲು, ಅವನಿಗೆ ಇರಲಿಕ್ಕಾಗೋದಿಲ್ಲ. ಈ ಜಾಗದಲ್ಲೆಲ್ಲ ಬಂದು ಇಲ್ಲಿ ಬಂದು ಆತಿಥ್ಯ ಎಲ್ಲ ಸ್ವೀಕಾರ, ಇದೆಲ್ಲ ಶಕ್ಯವೇ ಇಲ್ಲ ಅಂಥೇಳಿ ಹೇಳಿ ಇದು ಮಾಡಿದರು. ಮಂತ್ರಿಗಳಿಗೆ ಹೇಳಿದರು. ಮಂತ್ರಿಗಳು ಮಹಾರಾಜರ ಹತ್ರ ಹೇಳಿ, ಅಲ್ಲಿ ಅರಣ್ಮನೆಗೆ ಈ ವಾಸ ಮಾಡುವಂಥ ತಮಗೆ ಅಲ್ಲಿ ಹೋಗ್ಲಿಕ್ಕೂ ಕಷ್ಟ ಇದೆ, ನಮ್ಮ ರಾಜಧಾನಿಯಿಂದ ಯಾರನ್ನಾರು ಅವನಿಗೆ ಬಹುಮಾನ ಕೊಟ್ಟು ಕಳಿಸೋಣ ಹಿಂಗೆ ಅಂಥೇಳಿ ಹೇಳಲಿಕ್ಕೆ ಬಂದರು. ಎಲ್ಲಿಗೆ ಬಂತ್ರಿ? ನೋಡ್ಕೊಂಬಂದ್ರಿ ಏನೆಲ್ಲ? ನೋಡ್ಕೊಂಬಂದ್ವಿ, ಅಲ್ಲೆಲ್ಲ ಹೋಗೋಂಗೆ ಎಲ್ಲ ಹೀಗೆಲ್ಲ ಅವ್ಯವಸ್ಥೆ ಇದೆ ಅಂತ ಹೇಳಿದ್ರು. ಅದಕ್ಕೇನು ವ್ಯವಸ್ಥೆ, ಸರಿಯಾಗಿ ಒಂದು ದಾರಿ ಮಾಡಿ ಅಂತ ಹೇಳಿದ್ರು. ಸರಿ, ದಾರಿ ಆಯಿತು. ಅಲ್ಲಿಂದ ಉತ್ತಮ ದಾರಿ, ಏನು ಸಾರೋಟು ಬರುವಂಥದ್ದೆಲ್ಲ ಮನೆಯವರೆಗೂ ದಾರಿ ಆಯಿತು. ದಾರಿ ಆದಮೇಲೆ ಅಲ್ಲಿ ಮಹಾರಾಜರು ಬಂದು ಇರಲಿಕ್ಕೆ ಈ ಗುಡಿಸ್ಲೆಲ್ಲ ಆಗುತ್ತೇನೋ, ತಕ್ಷಣ ಆ ಗುಡಿಸ್ಲೆಲ್ಲ ಕಿತ್ತಾಕಿದ್ರು. ಅಲ್ಲೊಂದು ದೊಡ್ಡದೊಂದು ಮನೆಯನ್ನು ಕಟ್ಟಿದ್ರು. ಮಹಾರಾಜರು ಬಂದರು, ಎಲ್ಲಿ ಕೂರಬೇಕು, ಮಹಾರಾಜರು ಇಲ್ಲಿ ದರ್ಶನ ಕೊಡೋದು ಎಲ್ಲಿ, ಎಲ್ಲದನ್ನು ಮಾಡಿಕೊಂಡು ಸರಿಯಾಗಿ ಒಂದು ಮನೆ ಎಲ್ಲ ಮಾಡಿದರು. ಈ ಮನೆ ಎಲ್ಲ ಮಾಡಿದ್ಮೇಲೆ ಅಲ್ಲಿ ಸುಮ್ಮನೆ ಇರ್ಲಿಕ್ಕೆ ಬರುತ್ತೇನೋ, ಸುತ್ತ ಒಂದು ತೋಟ ಎಲ್ಲ ಇರಬೇಕಲ್ಲ, ನೀರು ಹೆಂಗೆಲ್ಲ ಇತ್ತು, ಸರಿಯಾಗಿ ಒಂದು ಉದ್ಯಾನವನ ಎಲ್ಲ ಮಾಡಿದರು. ನಮ್ಮ ಶ್ರೀ ಕ್ಷೇತ್ರ ಶಕಟಪುರದ ಹಾಗೆ ದೊಡ್ಡದೊಂದು ಕಟ್ಟಡ ಎಲ್ಲ ನಿರ್ಮಾಣ ಆಯಿತು. ಸುತ್ತ ತೋಟ ಗೀಟ ಎಲ್ಲ ತಯಾರಾಯಿತು. ಆಮೇಲೆ ಮಹಾರಾಜರು ಅಲ್ಲಿಂದ ಹೊರಟರು, ಬರ್ತಾರೆ ಅಂತ ಆಯಿತು. ಇಲ್ಲಿ ಬಂದರೆ ಎದುರುಗೊಳ್ಳಿಕ್ಕೆ ಈ ಭಿಕ್ಷುಕ, ಈ ಪಾಪ ಪರಮ ಬಡವ, ಅವನ ಹೆಂಡತಿ ಇಬ್ಬರೇ ಇರೋದು. ಆರತಿ ಗಿರ್ತಿ ಎತ್ತಲಿಕ್ಕೆ ಸರಿ ತಟ್ಟೆ ಗಿಟ್ಟೆ ಪಾತ್ರೆ ಪಗಡಿ ಎಲ್ಲದು ಅಲ್ಲೇ ಬಂತು, ಮನೆ ಒಳಗೆ ತುಂಬಿತು. ಅಲ್ಲಿಂದ ಸೇವಕರೆಲ್ಲ ಬಂದರು, ಆರತಿ ಎತ್ತದೆಲ್ಲ ಇವನಿಗೆ ಹೇಳಿಕೊಟ್ರು. ಇವನಿಗೊಂದು ಅಲಂಕಾರ ಎಲ್ಲ ಮಾಡಬೇಕಲ್ಲ, ಮತ್ತು ಈಗ ಬಟ್ಟೆ ಎಲ್ಲ ಹಿಂಗೆ ಇಟ್ಕೊಂಡ್ರೆ ಆಗೋಲ್ವಲ್ಲ. ಅವನಿಗೆ ಬಟ್ಟೆ ಹೋಯಿತು, ಅವನ ಹೆಂಡತಿಗೆ ಆಭೂಷಣ, ಅದು ಇದು ಬಂಗಾರ ನಗ ನಟ್ಟು ಎಲ್ಲ ಬಂದು ಹಾಕ್ಕೊಂಡು ಇವರು ಇನ್ನೊಬ್ಬರು ಮಹಾರಾಜರು ಒಂದು ಹಾಗೆ ತಯಾರಾದರು ಅವನು ಸ್ವಾಗತ ಮಾಡಲಿಕ್ಕೆ. ಮಹಾರಾಜರು ಬಂದರು. ಬಂದ ತಕ್ಷಣ ಸ್ವಾಗತ ಇದೆಲ್ಲ ಆಯಿತು. ಊರು ಜನಗಳೆಲ್ಲ ಏನು ಆಶ್ಚರ್ಯ ಪಡ್ತಾರೆ, ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ. ಆವಾಗ ಹೇಳಿದವಾಗ ನಾವೆಲ್ಲ ದಿವಸ ಇಡೀ ನಕ್ಕಿದ್ವಿ, ಇದನ್ನು ನೆನೆಸ್ಕೊಂಡು ನೋಡ್ಕೋತಾ. ಇದು ನೋಡಿದ್ವಿ, ಇದು ಸರಿಯಾಗಿ ಸಾಧನೆ ಮಾಡಿಬಿಟ್ನಲ್ಲ, ಇದು ಹೆಂಗಾಯಿತು ಹಾಗೆ ಹೀಗೆ ಅಂತ ಏನು ಆಶ್ಚರ್ಯ ಪಡ್ತಾರೆ. ಅದ್ರಲ್ಲಿ ಎಲ್ಲ ಮನೆ ಮುಂದೆ ತೋಟದಲ್ಲೆಲ್ಲ ಸೇರ್ತಾರೆ. ಅದು ಏನು ಮನೆ ಆಗಿದೆ, ಅವನು ಹೆಂಗಿದ್ದಾನೆ, ಏನು ಆ ರಾಜೋಪಚಾರ ಆತಿಥ್ಯ. ಇವನಿಗೆ ನೋಡಿದರೆ ಪಾಪ ಅಡುಗೆ ಎಲ್ಲ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಅರಮನೆಯಿಂದ ಅಡುಗೆಯವರು ಬಂದವರು ಇವನ ಮನೆ ಒಳಗಡೆ ಏನು ರಾಜಭೋಗ್ಯವಾದಂಥ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಾ ಇದ್ದಾರೆ. ಊರಿಗೆಲ್ಲ ಸುಗ್ರಾಸ ಭೋಜನ. ಮಹಾರಾಜರು ಅವನ ಕೋರಿಕೆ ಮೇಲೆ ಒಂದು ದಿವಸ ಅಲ್ಲೇ ಇದ್ದು ಅವನ ಹತ್ರ ಚೆನ್ನಾಗಿ ಮಾತಾಡಿ, ನಿನ್ನ ಹೃದಯ ನನಗೆ ತುಂಬ ಇಷ್ಟ ಆಯ್ತಪ್ಪ ಅಂಥೇಳಿ ಅವನಿಗೆ ಮಾನ ಸನ್ಮಾನ ಎಲ್ಲ ಮಾಡಿ, ಈ ಮನೆಯೆಲ್ಲ ಇನ್ನು ಮುಂದೆ ನಿನಗೆ, ಇದ್ರ ಹಿಂದ್ಗಡೆ ಇರೋ ಜಮೀನಿಗೆಲ್ಲ ನಿನಗೆ ಅಂಥೇಳಿ ಅವನಿಗೆ ದೊಡ್ಡ ಇನಾಮೆಲ್ಲ ಕೊಟ್ಟು ಅಲ್ಲಿಂದ ಮಹಾರಾಜರು ಹೊರಟರು, ಮನೆಗೆ ಹೋದರು. ಇವನಿಗೆ ಎಲ್ಲಿತ್ತಪ್ಪ ಈ ಯೋಗ್ಯತೆ ಎಲ್ಲ, ಏನೂ ಇರಲಿಲ್ಲ. ಆದರೆ ಅವನ ಹತ್ರ ಇದ್ದಿದ್ದು ಒಂದೇ ಒಂದು, ಮಹಾರಾಜರು ನನಗೆ ದಯವರು, ಇಷ್ಟು ಚೆನ್ನಾಗಿ ಪ್ರಜಾಪಾಲನೆ ಎಲ್ಲ ಮಾಡ್ತಾರೆ, ಅವ್ರು ನನ್ನ ಮನೆಗೆ ಇಲ್ಲಿಗೆ ಬರಬೇಕು, ಅವ್ರು ನನ್ನ ಮನೆಗೆ ಬರಬೇಕು ಅಂತ ಅವನಿಗೆ ಅಪೇಕ್ಷೆ ಇತ್ತೆ ಹೊರತು ಅವ್ರು ಬರಲಿಕ್ಕೋಸ್ಕರ ದಾರಿ ಆಗಬೇಕು, ಮನೆ ಆಗಬೇಕು, ನಂಗೆ ಅದು ಬೇಕು ಇದು ಬೇಕು ಅಂತ ಏನೇನೂ ಕೇಳ್ಕೊಳ್ಳಿಲ್ಲ. ನಿಷ್ಕಲ್ಮಶ ಭಾವನೆಯಿಂದ, ಸ್ನೇಹದಿಂದ, ಪ್ರೀತಿಯಿಂದ ಅವ್ರನ್ನ ಆಹ್ವಾನ ಮಾಡ್ದ. ಅವರು ಆಹ್ವಾನನ ಒಪ್ಪಿಕೊಂಡ್ರು, ಬಂದರು. ತನಗೆ ತಾನೇ ಅವ್ರು ಬರ್ತಾರೆ ಅಂದ ತಕ್ಷಣ ಸೃಷ್ಟಿಯಾಗಿ ಹೋಗ್ಬಿಡ್ತು. ಅದೇ ಇಲ್ಲಿ ಬಂದವಾಗ ನಾವು ಅದನ್ನು ಕಟ್ಟಬೇಕು ಇದನ್ನು ಕಟ್ಟಬೇಕು ಅಂತ ಹೇಳಲ್ಲ, ಇದು ಮಾಡಲೇ ಇಲ್ಲ.
ಶ್ರೀಕಾರಿ ಹತ್ರ ಕೇಳೋ ಹೊತ್ತಿಗೂ ಅವರು ಈ ದೇವಸ್ಥಾನ ಇದಕ್ಕೆಲ್ಲ ಒಂದು ವಾಸ್ತುನ ಕೇಳಿ, ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಕೇಳಿ, ದೇವಸ್ಥಾನ ಎಲ್ಲಿ ಬರಬೇಕು, ಯಾವ ದಿಕ್ಕಿಗಿರಬೇಕು, ಹೇಗಿರಬೇಕು ಅನ್ನೋದನ್ನು ಕೇಳ್ಕೊಂಡು ಇದನ್ನು ಮಾಡೋಣ ಅಂಥೇಳಿ ಇದು ಮಾಡಿದರು. ಆವಾಗ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಇದೇ ಈ ಬಡವ ಇದ್ನಲ್ಲ ಹಂಗಿತ್ತು. ಏನೋ ಒಂದು ಯಾರೋ ಸೇವೆ ಮಾಡ್ತೀವಿ ಅಂತ ಬಂದಾವಾಗ ಅವ್ರ ಹತ್ರ ಒಂದು ದೇವಸ್ಥಾನ ಇಷ್ಟು ಕಟ್ಟಿಬಿಟ್ರೆ ಸಾಕು, ಮತ್ತು ಈ ಯೋಜನೆ ಎಲ್ಲ ಇಟ್ಕೊಂಡ್ರೆ ಇನ್ನೂ ತಡವಾಗುತ್ತೆ, ಆಮೇಲೆ ಬಂದು ಈ ಜಾಗದಲ್ಲಿ ಬೇಡ ಅಲ್ಲಿ ಮಾಡು ಇಲ್ಲಿ ಮಾಡು ಅಂತ ಬಂದರೆ ಮತ್ತು ನಮಗೆ ಇನ್ನೂ ಸಮಸ್ಯೆ ಎಲ್ಲ ಆಗುತ್ತೆ. ಇಲ್ಲ, ಕಟ್ಟುದಯ್ಯ, ನಾವು ದೇವಸ್ಥಾನ ಕಟ್ಟಿ ದೇವರ ಹತ್ರ ಕೈ ಮುಕ್ಕೊಂಡು ನಿನಗೆ ಆಲಯ ನಿರ್ಮಾಣವಾಗಿದೆ, ನೀ ಬಾ ಅಂದರೆ ಆ ಭಕ್ತಿಗೆ ಭಗವಂತ ಬರಲೇಬೇಕು, ಅದರಿಂದ ನೀವು ಅದನ್ನೆಲ್ಲ ಮಾಡೋದು ಬೇಡ, ಮಾಡಿ ಅಂತೇಳಿ ಹೇಳಿದೆ. ದೇವಸ್ಥಾನ ಆಯಿತು. ನಾವು ದೇವಸ್ಥಾನ ಮಾಡಿ ಅಮ್ಮನವ್ರನ್ನ, ಭಗವಾನ್ ಶ್ರೀಕೃಷ್ಣನ, ಭಗವಾನ್ ಲಕ್ಷ್ಮೀ ನರಸಿಂಹನ ಭಕ್ತಿಯಿಂದ ಪ್ರತಿಷ್ಠೆ ಮಾಡಲಿಕ್ಕೆ ಮುಹೂರ್ತ ಎಲ್ಲ ನಿಶ್ಚಿತ ಮಾಡಿದ್ವಿ. ಸಾಕ್ಷಾತ್ ಅವ್ರ ದೇವರೇ ಇಲ್ಲಿಗೆ ಬಂದಿದ್ದಾರೆ ಅನ್ನೋ ನನ್ನ ಭಾವನೆ. ಯಾಕೆಂದರೆ ಮಹಾರಾಜರು ಬರ್ತೀವಿ ಅಂದ ತಕ್ಷಣ ಅವ್ರ ವಾಸಯೋಗ್ಯಕ್ಕೆ ಎಲ್ಲ ಹೆಂಗೆ ತಯಾರಾಯಿತೋ ಹಾಗೆ ಅವ್ರು ಇಲ್ಲಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಾವಾಗ ಅವರು ಬಂದಿದ್ದರಿಂದನೇ ಇದೆಲ್ಲ ನಮಗೆ ಎಲ್ಲ ಸೃಷ್ಟಿ ಎಲ್ಲ ನಿರ್ಮಾಣವಾಯಿತು ಅನ್ನೋದು ನನ್ನ ಭಾವನೆ. ಹಾಗಾಗಿ ಏನು ಗೋಕರ್ಣ ಮಂಡಲಾಧೀಶ್ವರರು ಹೇಳಿದರು, ನನ್ನ ಮೇಲಿಂದ ಸ್ನೇಹದಿಂದ ಪ್ರೀತಿಯಿಂದ ಇಲ್ಲಿ ಸಾಮ್ರಾಜ್ಯ ಸೃಷ್ಟಿ ಆಯಿತು ಅಂಥೇಳಿ. ನಿಜವಾಗಲೂ ಇಲ್ಲಿ ಸಾಮ್ರಾಜ್ಯ ಸೃಷ್ಟಿ ಎಲ್ಲ ಆಯಿತು. ಆದರೆ ಅದು ನನ್ನಿಂದಲ್ಲ, ಆ ದೇವರಿಂದ, ಅಮ್ಮನವರಿಂದ, ಶ್ರೀಕೃಷ್ಣನಿಂದ, ಲಕ್ಷ್ಮೀ ನರಸಿಂಹನಿಂದ, ನಮ್ಮ ಗುರುಗಳಿಂದ, ಗುರು ಪರಂಪರೆಯಿಂದ. ಅದನ್ನು ಹೆಂಗೋ ತಿಳ್ಕೊಂಡು ನೋಡಿ ಅದನ್ನೆಲ್ಲ ಹೆಂಗೆ ಹೇಳಿದ್ದಾರೆ ಅಂತಂದರೆ, ಹೀಗೆ ನಮ್ಮ ಮನಸ್ಸೊಳಗೆ ಏನಿದ್ರು ಅದನ್ನೆಲ್ಲ ಬೇರೆ ರೀತಿಯಾಗಿ ಅದನ್ನು ಹೇಳುವಂಥವ್ರನ್ನ ನಾನು ಇನ್ನೊಬ್ಬರು ನೋಡಿದ್ದೀನಿ, ಅವ್ರು ಇಲ್ಲೇ ಇದ್ದಾರೆ ಅನ್ನಿದ್ದು ಇದೇ ಕಾರಣಕ್ಕೆಯ. ಹೀಗೆ ಇಲ್ಲಿಗೆ ಬಂದು ಒಂದು 2 ದಿವಸದಲ್ಲೇ ಶ್ರೀ ಕ್ಷೇತ್ರ ಶಕಟಪುರವನ್ನು ನಾನೂ ಸಹ ಹಾಗೆ ನೆನೆಸ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿ ವರ್ಣನೆ ಮಾಡಿ ಇದರ ವೈಭವವನ್ನು, ಅದನ್ನು ಇದನ್ನು ಹಾಗೆ ಹೀಗೆ ಅಂತೆಲ್ಲ ಹೇಳಿ ವರ್ಣನೆ ಮಾಡಿ ಬಹಳ ಸಂತೋಷವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಹೆಂಗೆ ಸಾಧ್ಯವಾಯಿತು ಅಂತಂದರೆ ಅವರ ನಿಷ್ಕಲ್ಮಶ ಸ್ನೇಹದಿಂದ. ಇಂಥ ಸ್ನೇಹ ಹೆಂಗೆ ಶ್ರೀಕೃಷ್ಣ ಸುಧಾಮನ ಮೇಲೆ, ಸುಧಾಮ ಶ್ರೀಕೃಷ್ಣನ ಮೇಲೆ ಇಟ್ಟಿದ್ನೋ ಸ್ನೇಹ, ಅದೇ ಸ್ನೇಹ ನನಗೂ ಅವರಿಗೂ ಈಗ ಬೆಳೆದಿದೆ, ಬೆಳೀತಾನೇ ಇದೆ, ಇನ್ನೂ ಹಾಗೆ ಬೆಳ್ಕೋತ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಅದು ಅಲ್ಲದೆ ಅವರು ಗೋಕರ್ಣ ರಾಮಚಂದ್ರಾಪುರ ಮಠಕ್ಕೂ ಶಕಟಪುರ ಶ್ರೀ ವಿದ್ಯಾಪೀಠಕ್ಕೂ ಭೇದವೇ ಇಲ್ಲ, ಎರಡೂ ಒಂದೇಯ. ನಮ್ಮಲ್ಲಿ ಅಧಿಕಾರಿಗಳು ಒಂದಾಗಿದ್ದಾರೆ, ಗುರುಗಳು ಒಂದಾಗಿದ್ದಾರೆ, ಶಿಷ್ಯರು ಒಂದಾಗಿದ್ದಾರೆ. ಶಿಷ್ಯರು ಒಂದಾಗಿದ್ದಾರೆ ಅನ್ನೋದಕ್ಕೆ ಕಾರಣನೂ ಅವರು ಕೊಟ್ಟರು. ಯಜ್ಞ ಮಂಟಪದಲ್ಲಿ ಪೂರ್ತಿ ಅವರೇ ಇದ್ದಾರೆ ಅಂತ. ಅಲ್ಲಿ ಒಳಗಡೆ ನಮ್ಮ ಶಿಷ್ಯರಲ್ಲಿ ಇರ್ಲಿಕ್ಕೆ ಜಾಗ ಇಲ್ವಲ್ಲ, ಹಾಗಾಗಿ ಇಲ್ಲಿ ಬಂದಿದ್ದಾರೆ. ಅಂದರೆ ಅಷ್ಟು ಪರಿಪೂರ್ಣವಾಗಿ ಅಲ್ಲಿ ತುಂಬಿದ್ದಾರೆ ಅಂಥೇಳಿ ಅರ್ಥ. ಹಾಗೆ ಅಲ್ಲಿ ನಮ್ಮವರು ತುಂಬಬೇಕು, ಅವರು ಇಲ್ಲಿ ನಮ್ಮವರು ತುಂಬಬೇಕು ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಅವರು ನಮ್ಮವರೇ, ನಮ್ಮವರು ಅವರವರೇ, ಎಲ್ಲರೂ ಒಂದಾಗಿರೋದ್ರಿಂದ ಎಲ್ಲ ಅದ್ವೈತವಾಗಿದೆ, ಎಲ್ಲರೂ ಸೇರಿದ್ದೀವಿ, ಎಲ್ಲರೂ ಇದಾಗಿದ್ದೀವಿ ಅಂತ ಹೇಳಿದರು. ಇಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಇದೆ. ಈ ಗೋಕರ್ಣಕ್ಕೂ ಶಕಟಪುರಕ್ಕೂ ವಿಶೇಷ. ಇವರಲ್ಲಿ ಇವರ ಒಂದು ಮಾರ್ಗಸೂಚನೆಯಿಂದ ಧರ್ಮಭಾರತಿ ಅಂಥೇಳಿ ಒಂದು ಪಾಕ್ಷಿಕಲ್ಲ ಮಾಸಪತ್ರಿಕೆ ಬರುತ್ತೆ. ಅದೊಂದು ಈಗ 2-3 ತಿಂಗಳಿಂದ ಶ್ರೀಮಠಕ್ಕೆ ಬರ್ತಾ ಇದೆ. ನಾನು ಈಗಷ್ಟೇ ಮದ್ರಾಸ್ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದಾವಾಗ ಆ ಪತ್ರಿಕೆ ನನಗೆ ತಂದು ಈ ತಿಂಗಳಿಂದು ಅಂಥೇಳಿ ಮಠದ ಅಧಿಕಾರಿಗಳು ತಂದರು. ಅದ್ರಲ್ಲಿ ನೋಡಿದೆ. ಒಳಗಡೆ ನೋಡಿದ ತಕ್ಷಣ ಒಂದು ಲೇಖನ ಯಾರೋ ಒಬ್ಬರು ಬರೆದಿದ್ದಾರೆ. ಏನು? ಅಶೋಕಿಯಲ್ಲಿ ಅದ್ವೈತ ಶಕಟ. ಅಂದರೆ ನಾ ಅಲ್ಲಿ ಹೋದಾಗ ಒಂದು ಗೋಶಾಲೆಗೆ ಹೋಗಿದ್ದೆ. ಗೋಶಾಲೆಯಲ್ಲಿ ಹಳೇ ಕಾಲದ್ದು, ಈಗೆಲ್ಲ ಸುಮ್ಮನೆ ಇನ್ನು ಮುಂದೆ ಚಿತ್ರದಲ್ಲಿ ನೋಡೋಕೆ ಅಷ್ಟೇ ಸಿಗುತ್ತೆ. ಇದೊಂದು ಹಿಂದಿನ ಕಾಲದಲ್ಲಿ ಒಂದು ಎತ್ತಿನ ಗಾಡಿ ಇತ್ತು, ರೈತರು ಉಪಯೋಗಿಸ್ತಾ ಇದ್ರು ಅಂತ. ಈಗೆಲ್ಲರೂ ಇದೇನು ಆ ಎತ್ತಿನ ಗಾಡಿ ಎಲ್ಲ, ಎತ್ತು ಇಲ್ಲ, ಗಾಡಿಯೂ ಇಲ್ಲ, ಎಲ್ಲ ಎತ್ತಂಗಡಿಯಾಗಿ ಹೋಗ್ಬಿಟ್ಟಿದೆ. ಈಗೆಲ್ಲ ಏನಿದ್ರು ಟ್ರಾಕ್ಟ್ರು, ಟಿಲ್ಲರು. ನಮಗೆ ಯಾವುದರಿಂದ ಪರಿಸರಕ್ಕೆ, ನಮ್ಮ ಆರೋಗ್ಯಕ್ಕೆ ಎಲ್ಲ ಉಪಯೋಗ ಆಗ್ತಿತ್ತೋ ಅದನ್ನೆಲ್ಲ ದೂರ ಮಾಡಿಕೊಂಡು ಪ್ರತಿ ಕ್ಷಣವೂ ಆರೋಗ್ಯ ಕೆಡಿಸುವಂಥ ಇಂಥ ಹೊಸ ಹೊಸ ಸೌಕರ್ಯಗಳನ್ನೆಲ್ಲ ಬೆಳೆಸ್ಕೊಂಡ ಮೇಲೆ ಹಳೆದೆಲ್ಲ ಮರ್ತು ಹೋಗ್ಬಿಡುತ್ತೆ. ಆದರೆ ಅವ್ರ ಗೋಶಾಲೆಯಲ್ಲಿ ಹಳೆಯ ಕಾಲದ ಗಾಡಿದು ಈ ಚಕ್ರಗಳನ್ನು ಅಲ್ಲಿ ಸುರಕ್ಷಿತವಾಗಿ ಅಲ್ಲಿ ಇಟ್ಟಿದ್ರು. ಅಲ್ಲಿ ನೋಡಿದ ಮೇಲೆ ಅಲ್ಲಿ ಚಿತ್ರ ತೆಗಿಬೇಕು ಕಾಣಿಸ್ತು. ಚಿತ್ರಕಾರರಿಗೆ ಅಲ್ಲೆಲ್ಲ ತೆಗೆದು ಹವ್ಯಾಸ ಇರುತ್ತಲ್ಲ, ಅಲ್ಲಿ ಚಿತ್ರ ತೆಗೆದ್ರು. ಅದಕ್ಕೆ ಒಂದು ಶೀರ್ಷಿಕೆಯನ್ನು ಇಷ್ಟು ಚೆನ್ನಾಗಿ ಕೊಟ್ಟಿದ್ರು. ಶಕಟ ಅಂದರೆ ಗಾಡಿ. ಗಾಡಿಗೆ ಚಕ್ರ ಇಲ್ಲದೆ ಇರುತ್ತೇನೋ? ಚಕ್ರ ಇದ್ದರೆ ಗಾಡಿ.
ಆ ಚಕ್ರ ನೋಡಿದ ತಕ್ಷಣ ಇದು ಅದ್ವೈತ ಶಕಟ, ಅಂದರೆ ಅದ್ವೈತ ಸಂಪ್ರದಾಯದ ಶಕಟ ಇಲ್ಲಿ ನಿಂತಿದೆ ಅಂತಂದರೆ ಅವರು ಇವರು ಇಬ್ಬರನ್ನು ತೋರಿಸ್ಕೊಂಡು ಅಲ್ಲಿ ಹಾಕಿದ್ರು. ಇದು ನೋಡಿದ ಮೇಲೆ ನನಗೆ ಅನ್ನಿಸ್ತು, ಈ ಸಂಬಂಧ ಅಲ್ಲಿ ಹೋದಾಗಲೂ ನಾವು ಒಂದು ಅಂತೆಲ್ಲ ಹೇಳಿದ್ವಿ, ಒಂದು ಅಂತ ಹೇಳಲಿಕ್ಕೆ ಇದು ಒಂದು ನಮಗೆ ಪ್ರಬಲವಾದ ಎವಿಡೆನ್ಸ್, ಸಾಕ್ಷಿ. ಅದ್ವೈತ ಶಕಟ ಅಂತ ಅವರಲ್ಲಿ ಪತ್ರಿಕೆ ಹಾಕಿದ್ದು. ಯಾಕೆ ನೋಡಿ, ಅವ್ರು ಇದ್ದಿದ್ದಲ್ಲಿ ಗೋಕರ್ಣದಲ್ಲಿ, ಕರ್ಣ ತೆಗೆದ್ರೆ ಏನಾಯಿತು? ಗೋ. ಗಾಡಿಗೆ ಬೇಕಾಗಿದ್ದೇನು? ಮಿಷನ್ನ. ಗಾಡಿನ ಮೇಲೆ ಚಕ್ರ ಇದ್ದೇ ಇರುತ್ತೆ, ಅದಕ್ಕೆ ಗೋ ಇದ್ರೂ ತಾನೇ ಅದು ಚಕ್ರ ಓಡೋದು, ಗಾಡಿ ಮುಂದೆ ಸಾಗೋದು. ಅದು ಹೋಗಬೇಕು ಅಂದ್ರೆ ನಮಗೆ ಗೋ ಬೇಕೋ ಇಲ್ವೋ? ಆ ಗೋ ಇರೋದಲ್ಲಿ ಗೋಕರ್ಣದಲ್ಲಿ. ಅದರ ಸಂಕೇತವಾಗಿ ಅಲ್ಲಿ ನಮಗೊಂದು ಧರ್ಮ ವೃಷಭ ಬೇರೆ ನಮಗೆ ಕೊಟ್ಟು ಕಳಿಸಿದ್ದಾರೆ. ಅದಕ್ಕಿಂತ ಗೋಶಾಲೆ ಆಗಿ ಇದೆಲ್ಲ ಇಲ್ಲಿ ನಾವು ಇದನ್ನು ಕಟ್ಟಬೇಕು, ಇದನ್ನು ಮಾಡಬೇಕು. ಹೀಗೆ ಶಕಟಕ್ಕೆ ಗೋ ಇಲ್ಲದೆ ಅದು ಮುಂದೆ ಸಾಗಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಎರಡು ಒಂದು ಕಡೆ ಇದ್ದವಾಗ ಮಾತ್ರ ಸಂಚಾರ ಯೋಗ್ಯವಾಗುತ್ತೆ. ಅದೇ ರೀತಿಯಾಗಿ ಶಕಟಪುರ ಮಠ, ರಾಮಚಂದ್ರಾಪುರ ಮಠ ಎರಡು ಒಟ್ಟಾಗಿದ್ದಾವಾಗ ಈ ಧರ್ಮ ಶಕಟ ಅನ್ನೋದು ಮುಂದೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಎರಡು ಮಠಗಳು ಒಂದಾಗಿದೆ. ಒಂದಾಗುವಂತಹ ಸಂಕೇತಗಳು ಎರಡು ಮಠದ ಹೆಸರಿನಲ್ಲೇ ಇದೆ ಅನ್ನೋದು. ಗೋಕರ್ಣದ ಮೂಲ ಹೆಸರು ಗೋಕರ್ಣ ಮಂಡಲದ ರಘೂತ್ತಮ ಮಠ ಅಂಥೇಳಿ. ಆದರೆ ಮುಂದೆ ರಾಮಚಂದ್ರಾಪುರ ಮಠ ಅಂಥೇಳಿ ಹೆಸರು ಬಂತು. ರಾಮಚಂದ್ರಾಪುರ ಮಠ ಅಂತ ಹೆಸರು ಬಂದಿದ್ದು ಸಾರ್ಥಕವಾಗಿದೆ, ಯೋಗ್ಯವಿದೆ. ಅದು ಈ ಎರಡೂ ಮಠಗಳು ಒಂದು ಅನ್ನೋದನ್ನು ತೋರಿಸುತ್ತೆ. ಯಾಕೆಂದರೆ ನಮ್ಮ ಗುರುಗಳ ಹೆಸರು ಇದೇ ಹೆಸರೆಯ. ಇವರು ಮಠಕ್ಕೆ ರಾಮಚಂದ್ರಾಪುರ ಮಠ ಅಂಥೇಳಿ ಕರೀತಾರೆ, ನಾವು ನಮ್ಮ ಗುರುಗಳನ್ನು ಆ ಹೆಸರಿಂದ ಕರಿತೀವಿ. ಹಾಗಾಗಿ ಈ ಮಠ ಆ ಮಠ ಎರಡು ಒಂದು ಅನ್ನೋದಕ್ಕೆ ನಮಗೆ ಇದು ಒಂದು ದೃಷ್ಟಾಂತವಾಗಿದೆ. ಹೀಗೆ ಭಾವನಾತ್ಮಕವಾಗಿ ಸಾಂಕೇತಿಕವಾಗಿ ಒಂದಾಗಿರುವಂಥ ನಮ್ಮ ಮಠಕ್ಕೆ ಈ ಎರಡೂ ಮಠಗಳು ಈಗ ಒಂದಾಗಿದೆ ಅನ್ನೋದನ್ನು ಎಲ್ಲರೂ ಹೇಳ್ತಾ ಇರೋದು ಕೇಳಿದರೆ ತುಂಬ ಸಂತೋಷ ಆಗುತ್ತೆ. ಇನ್ನೂ ಒಂದು ವಿಶೇಷ ಇದೆ. ಅವರು ಆರಂಭದಲ್ಲೇ ಹೇಳಿದಂಗೆ ಎರಡೂ ಮಠಗಳಿಗೆ ಮೂಲ ಶಂಕರ ಭಗವತ್ಪಾದರು. ಶಂಕರ ಭಗವತ್ಪಾದರ ಶಿಷ್ಯರಲ್ಲಿ ಸುರೇಶ್ವರಾಚಾರ್ಯರ ಪರಂಪರೆ ನನಗೆ ಹೆಂಗಿದೆ ಅಂತ ಕೇಳಿದ್ರೆ, ಸುರೇಶ್ವರಾಚಾರ್ಯರ ಪರಂಪರೆ ಜೊತೆಗೆ ಸಂಬಂಧ ದಿವಸ ಬೆಳಕೋತಾನೆ ಹೋಗ್ತಾ ಇದೆ. ಸುರೇಶ್ವರಾಚಾರ್ಯರ ಪರಂಪರೆ ಶೃಂಗೇರಿಯಲ್ಲಿದೆ. ಸುರೇಶ್ವರಾಚಾರ್ಯರ ಪರಂಪರೆ ಪಕ್ಕದಲ್ಲೇ ಆದಿಶಂಕರಾಚಾರ್ಯ ಪೀಠ ಹರಿಹರಪುರದಲ್ಲಿ ಸುರೇಶ್ವರಾಚಾರ್ಯರ ಪರಂಪರೆ. ನನಗೆ ಬಲಭಾಗದಲ್ಲಿ ಸುರೇಶ್ವರಾಚಾರ್ಯರ ಪರಂಪರೆ. ಇನ್ನು ಈ ಕಡೆಗೆ ಹೋದರೆ ರಾಮಚಂದ್ರಾಪುರ ಮಠ. ಆ ರಾಮಚಂದ್ರಾಪುರ ಮಠವೂ ಸಹ ಸುರೇಶ್ವರಾಚಾರ್ಯರ ಪರಂಪರೆನೆಯ. ಮಧ್ಯದಲ್ಲಿ ನಾವು ತೋಟಕಾಚಾರ್ಯ ಪರಂಪರೆ. ನಮ್ಮ ಪಕ್ಕದಲ್ಲಿ ಈ ಪಕ್ಕದಲ್ಲಿ ಸುರೇಶ್ವರಾಚಾರ್ಯರ ಪರಂಪರೆನೇ ಇದ್ದಾರೆ ಅಂತಂದ ಮೇಲೆ ಅವರ ಮಧ್ಯದಲ್ಲಿ ನಮಗೆ ಭದ್ರವಾದ ಭದ್ರತೆ ಇದೆ ಅನ್ನೋದು ನನ್ನ ಮನಸ್ಸಿಗೆ ಬರ್ತಾ ಇದೆ. ಸುರೇಶ್ವರಾಚಾರ್ಯರ ಪರಂಪರೆ, ತೋಟಕಾಚಾರ್ಯರ ಪರಂಪರೆ ಈಗಷ್ಟೇ ಒಂದು ತಿಂಗಳ ಹಿಂದೆ ಇಲ್ಲಿ ಒಟ್ಟಾಗಿತ್ತು. ಸುರೇಶ್ವರಾಚಾರ್ಯರ ಪರಂಪರೆಯ ಕಾಂಚಿ ಕಾಮಕೋಟಿ ಪೀಠದ ಸ್ವಾಮಿಗಳು ಇದೇ ಜಾಗದಲ್ಲಿ ಬಂದಿದ್ದರು. ಆವಾಗಲೂ ಸಹ ಎರಡು ಆಚಾರ್ಯ ಪರಂಪರೆಯ ಒಂದೇ ಕಡೆ ಸಮ್ಮಿಳನ ಆಗಿತ್ತು. ಇವತ್ತೂ ಸಹ ಅದೇ ರೀತಿಯಾಗಿ ತೋಟಕ ಸುರೇಶ್ವರಾಚಾರ್ಯರ ಪರಂಪರೆ ಮತ್ತೊಮ್ಮೆ ಈ ಜಾಗದಲ್ಲಿ ಸೇರಿದೆ ಅಂಥೇಳಿ ತುಂಬ ಸಂತೋಷ ಆಗ್ತಾ ಇದೆ. ಯಾವಾಗಲೂ ಒಬ್ಬರು ಪರಂಪರೆನ ಹೇಳ್ಕೊಂಡು ಬಂದಾವಾಗ ಅದರಲ್ಲಿ ಒಂದು ಹೆಮ್ಮೆ ಇರುತ್ತೆ. ಈಗ ನೀ ಇಂಥವನ ಮಗ, ನಿಮ್ಮ ತಂದೆ ಅಂಥ ದೊಡ್ಡ ಪಂಡಿತರಾಗಿದ್ದರು, ನಿಮ್ಮ ತಾತ ಇಂಥವರಾಗಿದ್ದರು ಅಂತಂದವಾಗ ಆ ವಂಶಾವಳಿನ ಕೇಳಿದಾಗ ಅವನಿಗೆ ಸಂತೋಷ ಆಗುತ್ತೆ. ಅವನು ನನ್ನ ತಾತ ಹಿಂಗಿದ್ರು, ನಮ್ಮ ಅಜ್ಜ ಹಿಂಗಿದ್ರು, ನಮ್ಮ ಮನೆತನ ಹಾಗೆ ಅಂದ ತಕ್ಷಣ ಅವನಿಗೂ ಅದೊಂದು ಹೆಮ್ಮೆ. ತನ್ನ ಮನೆತನದ ಬಗ್ಗೆ ಹೇಳ್ಕೋಬೇಕು ಅಂದರೆ ಯಾರು ಹೇಳ್ಕೋಬೇಕು? ಯಾರ್ಯಾರು ಹೇಳೋದಲ್ಲ, ಅವನು ತಾನೇ ಹೇಳ್ಕೋಬೇಕು. ನಾ ಇಂಥ ಮನೆತನದಲ್ಲಿ ಬಂದವನು, ನಂದು ಹಿಂಗಿದೆ ಹಾಗಿದೆ ಅಂಥೇಳಿ. ಹಾಗೆ ನಮ್ಮ ಪರಂಪರೆ, ಆ ಪರಂಪರೆ, ಈ ಪರಂಪರೆ ಅಂತೆಲ್ಲ ಹೇಳೋದು ಯಾರು? ನಮ್ಮ ಪರಂಪರೆಯನ್ನು ನಾವು ನಂಬಿಕೊಂಡು ನಾವು ಅನುಭವಿಸ್ತಾ ಇದ್ದೀವಲ್ಲ, ಅವರು ಅದನ್ನು ಅಪ್ಪುಕೊಂಡು ಹೇಳುವಂಥದ್ದು. ಇದಕ್ಕೆ ಬೇರೆ ಯಾರು ಏನೂ ಹೇಳಲಿಕ್ಕೂ ಬರೋದಿಲ್ಲ. ಈ ಪರಂಪರೆ ಎಲ್ಲ ನಾವು ಹೇಳ್ಕೋತೀವಿ ಅಂತಂದರೆ ಅದಕ್ಕೊಂದು ಹಿನ್ನೆಲೆ ಇರುತ್ತೆ. ಈಗ ಉದಾಹರಣೆಗೆ ನಮ್ಮಲ್ಲಿ 1333 ಇಂಥ ಸಂದರ್ಭದಲ್ಲಿ ಸತ್ಯತೀರ್ಥ ಮಹಾಸ್ವಾಮಿಗಳು ಇಲ್ಲಿಗೆ ಬಂದು ಮೂಲತಃ ಕೋಟಿ ತೀರ್ಥ
ಕಳಸದ ಹತ್ತಿರ ಬಂದು ಅಲ್ಲಿಂದ ಮುಂದುವರೆದು ಇಲ್ಲಿ ಶಕಟಪುರ ಕ್ಷೇತ್ರಕ್ಕೆ ಬಂದು ಇಲ್ಲಿ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು. ಈ ಪರಂಪರೆಯ ಆರಂಭದ ಇತಿಹಾಸ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳು ಭೂದಾನವನ್ನು ಕೊಡೋದ್ರ ಮೂಲಕ ಕಂಡುಬರುತ್ತೆ. ಇದೇ ಈ ಮಠದ ಆರಂಭ ಅಂಥೇಳಿ ನಾವು ಗಮನಿಸೋದು. ಆದರೆ ಈ ಮಠಕ್ಕೆ ಭೂಮಿ ಕಾವಣಿ ಮಾನ್ಯವನ್ನು ಒಬ್ಬ ರಾಜ ಮಹಾರಾಜರು ಕೊಟ್ಟರು ಅಂದ ತಕ್ಷಣ ಅದು ಮಠದ ಆರಂಭ, ಸೃಷ್ಟಿ ಮೂಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ಯಾರೋ ಒಬ್ಬರು ಮನೆಯಲ್ಲಿ ಏನೋ ಒಂದು ವಿಶೇಷ ನಡೆದರೆ ಹಿಂದೆಲ್ಲ ಅವರು ಮನೆಗೆ ಪ್ರಸಾದ ರೂಪವಾಗಿ ಬೆಳ್ಳಿ ಕಾಸು, ಬಂಗಾರದ ಕಾಸು, ವಿಶೇಷ ಶಾಲು, ಸೀರೆ ಹೀಗೆ ಪ್ರಸಾದಗಳನ್ನು ಕಳಿಸ್ಕೊಡುವಂಥ ಸಂಪ್ರದಾಯ ಇತ್ತು. ಯಾಕೆ? ಯಾರಿಗೆ? ಅವರು ಹಿರಿಯರು ಅಂದರೆ ಯಾರಿಗೆ ಕಳಿಸಿರುತ್ತವರು ವಿದ್ವತ್ತಿಂದ ಒಂದು ಕೀರ್ತಿಯನ್ನು ಗಳಿಸಿರ್ತಾರೆ. ಅವರಲ್ಲಿ ಹೆಚ್ಚಿನ ಪಾಂಡಿತ್ಯ ಇದೆ, ಶಾಸ್ತ್ರದಲ್ಲಿ ವೇದದಲ್ಲಿ ಇಂಥ ಒಂದು ತಲಸ್ಪರ್ಶಿ ಪಾಂಡಿತ್ಯವನ್ನು ಗಳಿಸಿದರೆ ಅವರಿಗೆ ಈ ಗೌರವ ಸಲ್ಲಬೇಕು ಅಂಥೇಳಿ ಅದನ್ನು ಮಂತಂದಲ್ಲೆಲ್ಲ ಹೇಳ್ಕೊಂಡು ತೋರಿಸ್ಕೊತಾ ಇರ್ತಾರೆ. ಸುಮ್ಮನೆ ಯಾರ್ಯಾರಿಗೋ ಇಂಥ ಮಾನ ಸನ್ಮಾನವೆಲ್ಲ ಕಳಿಸೋದಿಲ್ಲ, ಕಳಿಸ್ಬೇಕಾದ್ರೆ ಒಂದು ಅರ್ಹತೆ ಇರಬೇಕು. ಅದೇ ರೀತಿಯಾಗಿ ನಮ್ಮ ಶ್ರೀ ಕ್ಷೇತ್ರ ಶಕಟಪುರದ ಶ್ರೀ ವಿದ್ಯಾಪೀಠದ ಇಲ್ಲಿ ಆ ಪರಂಪರೆ ತೋಟಕ ಭಗವತ್ಪಾದಾಚಾರ್ಯರ ಪರಂಪರೆಯನ್ನು ತಗೊಂಬಂದ ಸತ್ಯತೀರ್ಥ ಮಹಾಸ್ವಾಮಿಗಳಿಗೆ ಒಬ್ಬ ಕರ್ನಾಟಕದ ಚಕ್ರವರ್ತಿಗಳು ಅಂದರೆ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳು ದಾನ ಮಾಡಿದ್ದಾರೆ, ಭೂದಾನ ಮಾಡಿದ್ದಾರೆ, ಮಾನ ಸನ್ಮಾನವನ್ನು ಮಾಡಿದ್ದಾರೆ, ಮಾನ್ಯವನ್ನು ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಹಿಂದೆ ಒಂದು ಏನು ಪರಂಪರೆ ಇದೆ, ವಿದ್ವತ್ತಿದೆ, ಯೋಗ್ಯತೆ ಇದೆ, ಅರ್ಹತೆ ಇದೆ. ಇಂಥದ್ದನ್ನೆಲ್ಲ ಒಬ್ಬ ಚಕ್ರವರ್ತಿ ನೋಡಿ ಗಮನಿಸಿ ಇಂಥ ಮಾನ ಸನ್ಮಾನವನ್ನು ಮಾಡಿದರೆ ಹೊರತು ಅನಾಮಧೇಯರಿಗೆ ಯಾರಿಗೂ ಮಾಡಲಿಲ್ಲ. ಆದ್ದರಿಂದ ಈ ಪರಂಪರೆಯ ಸುಗಂಧ ಆವಾಗಲೇ ಹೆಂಗೆ ಪ್ರಭಾವಶಾಲಿಯಾಗಿ ಪಸರಿಸಿತ್ತು ಅಂತನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಹೀಗೆ ತೋಟಕ ಭಗವತ್ಪಾದರ, ಸುರೇಶ್ವರ ಭಗವತ್ಪಾದರ ಪರಂಪರೆ ಮತ್ತೊಮ್ಮೆ ಇಲ್ಲಿ ಸೇರಿದೆ. ಈ ಸ್ನೇಹ ಇದೇ ರೀತಿಯಾಗಿ ಮುಂದುವರೆದು ಬೆಳಕೊಂಡು ಕಲ್ಪವೃಕ್ಷವಾಗಿ ಭಕ್ತ ಜನರಿಗೆ ನಿರಂತರ ಮಾರ್ಗದರ್ಶನವನ್ನು ಮಾಡ್ತಾನೇ ಇರಬೇಕು ಅನ್ನೋದು ನನ್ನ ಅಪೇಕ್ಷೆ. ನಾ ಹೆಂಗೆ ಗೋಕರ್ಣಕ್ಕೆ ಹೋಗಿದ್ನೋ ಅದೇ ರೀತಿಯಾಗಿ ಇವರೂ ಸಹ ನಮ್ಮಲ್ಲಿಗೆ ಬರಬೇಕು ಅನ್ನೋ ಅಪೇಕ್ಷೆ ಇತ್ತು. ಆದರೆ ಅವರಿಗೆ ಸಮಯಗಳೇ ಸಿಗ್ತಾ ಇರಲಿಲ್ಲ. ಇವ್ರದ್ದು ಹೊಸ ಪಂಚಾಂಗ ಬಂದ ತಕ್ಷಣ ಮುಂದಿಂದು ಪಂಚಾಂಗ ಬರೋರಿಗೆ ಎಲ್ಲ ಕಾರ್ಯಕ್ರಮಗಳು ಮೊದಲೇ ತಯಾರಾಗಿ ಹೋಗ್ಬಿಟ್ಟಿರುತ್ತೆ. ಇಂಥ ಕಡೆಗೆ ಇಂತಿಂಥ ದಿವಸಕ್ಕೆ ಯಾತ್ರೆ ಅನ್ನೋದನ್ನೆಲ್ಲ ಅಂಥ ಮಧ್ಯದಲ್ಲೂ ಸಹ ಅವಕಾಶ ಮಾಡಿಕೊಂಡು ಈ ಉತ್ತರಾಯಣ ಪರ್ವದ ಸಂಕ್ರಾಂತಿ ಸಮಯದಲ್ಲಿ ನಮ್ಮ ಶ್ರೀ ಕ್ಷೇತ್ರದಲ್ಲಿ ಕೊಂಡಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ ಅಂತಂದರೆ ಇಲ್ಲೊಂದು ದೊಡ್ಡದು ಕ್ರಾಂತಿನೇ ನಡೆದಿದೆ, ಅದು ಸತ್ಕ್ರಾಂತಿ. ಅಂಥ ಕ್ರಾಂತಿಗೆ ಕಾರಣರೂ ಸಹ ಇವರೇಯ. ಇಲ್ಲಿ ಬಂದು ಉತ್ತರಾಯಣ ಸಂಕ್ರಾಂತಿಯನ್ನು ನೆರವೇರಿಸಿದ್ದಾರೆ. ಸಂಕ್ರಾಂತಿ ದಿವಸ ಉತ್ತರಾಯಣ ಪರ್ವಕಾಲದಲ್ಲಿ ಆರಂಭ ಮಾಡಿದ್ದೆಲ್ಲ ಶುಭವಾಗಿ ಮುಂದುವರಿಯುತ್ತಂತೆ. ನಮಗೆ ಇದಕ್ಕಿಂತ ಇನ್ಯಾವ ಶುಭ ಇದೆ? ಇವರು ಬಂದು ಸಂಕ್ರಾಂತಿ ಉತ್ಸವವನ್ನು ಇಲ್ಲಿ ಮಾಡಿ ಶ್ರೀರಾಮಚಂದ್ರ ಚಂದ್ರಮೌಳೀಶ್ವರರ ಪೂಜೆಯನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಇದು ನಡೀತಿದೆ ಅಂತಂದಮೇಲೆ ಇದು ವರ್ಷದುದ್ದಕ್ಕೂ ಆಗಾಗ್ಗೆ ನಡೀತಾನೇ ಇರಬೇಕು ಅನ್ನೋದ್ರ ಸಂಕೇತವೇ ಈ ಉತ್ತರಾಯಣ ಸಂಕ್ರಾಂತಿ ಪರ್ವದಲ್ಲಿ ಅವರು ಇಲ್ಲಿಗೆ ಬಂದು ಈ ಕಾರ್ಯವನ್ನು ನಡೆಸಿದ್ದು. ಮಧ್ಯದಲ್ಲಿ ಉಲ್ಲೇಖ ಮಾಡಿದರು, ಬಂದ ದಿವಸನೂ ಸಹ ರಾಘವ ಮಾತಾಡ್ತಾ ಹೇಳ್ತಾ ಇದ್ದ, ನಾನು ಗೋಕರ್ಣಕ್ಕೆ ಹೋದಾಗ ಅಲ್ಲಿ ಶ್ರೀಮಠದ ಶಿಷ್ಯರೆಲ್ಲ ಬಂದು ಅವರು ಗುರುಗಳಿಗೆ ನಡ್ಕೊಳ್ಳೋದು, ಗುರುವಾಕ್ಯಕ್ಕೆ ಅವರು ಬದ್ಧರಾಗಿರೋದು, ಅಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಬರೋದನ್ನೆಲ್ಲ ನೋಡಿ ನಮ್ಮ ಮಠದ ಶಿಷ್ಯರು ಸಹ ಇದೇ ರೀತಿಯಾಗಿ ಕಲ್ತ್ಕೋಬೇಕು, ಕಲಿಯೋದು ಸಾಕಷ್ಟಿದೆ ಅಂಥೇಳಿ ಹೇಳಿದ್ದೆ. ಅದನ್ನು ರಾಘವ ಇಲ್ಲಿ ನೆನಪು ಮಾಡಿಕೊಂಡು ಆಗಾಗಿ ಬರ್ತಾ ಇರಬೇಕು. ಯಾಕೆಂದರೆ ನಮ್ಮ ಮಠ ಶಿಷ್ಯರಿಗೆಲ್ಲ ಒಂದು ಸಲ ಹೇಳಿದರೆ ಗೊತ್ತಾಗೋದಿಲ್ಲ, ಪದೇ ಪದೇ ಹೇಳ್ತಾ ಇರಬೇಕು ಅಂಥೇಳಿ. ನಾನು ಅದನ್ನು ಹೇಳೋದಿಲ್ಲ, ಪದೇ ಪದೇ ಬಂದು ಹೇಳ್ತಾ ಇರಿ ಅಂಥೇಳಿ. ಇಲ್ಲೇ ಇದ್ದು ಎಲ್ಲದನ್ನು ಹೇಳ್ಕೊಡ್ತಾ ಇರಿ ಅಂತಲೇ ಹೇಳ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ವಾತಾವರಣ. ಅವ್ರು ಇಲ್ಲಿದ್ದರಿಂದ ಅವರು ತಮ್ಮ ಶಿಷ್ಯರಿಂದ ದೂರ ಇದ್ದಾರೆ ಅನ್ನೋ ಭಾವನೆಯೇ ಬರಲಿಲ್ಲ.
ಯಾಕೆ? ಆ ಮಠದ ಶಿಷ್ಯರೆಲ್ಲ ಅಲ್ಲಿಂದನೇ ಬಂದು ಎಲ್ಲರೂ ದರ್ಶನ ಮಾಡ್ತಾ ಇದ್ದಾರೆ ಅಂದಮೇಲೆ ರಾಮಚಂದ್ರಾಪುರ ಮಠದ ಇನ್ನೊಂದು ಮುಕ್ಕಾಮು ಸ್ಥಾನ ಮಠ ಅಂತಂದರೆ ಶಕಟಪುರದಲ್ಲಿ ಇದೆ ಅನ್ನೋದನ್ನು ಅವರೇ ಎಲ್ಲ ತೋರಿಸ್ಬಿಟ್ಟಿರ್ಬೇಕಾದ್ರೆ ನಾ ಮತ್ತದ್ರ ಬಗ್ಗೆ ಹೇಳುವಂಥದ್ದು ಪ್ರಸಂಗನೇ ಇಲ್ಲ. ಈಗ ಯಾರೋ ಹೇಳಿದರು ಇಲ್ಲೇ ಇದೆಲ್ಲ ಮಾರ್ಗದರ್ಶನ ಮಾಡಿ ಅಂತಂದರೆ ಮತ್ತು ನಮಗೇನು ಅಂಥೇಳಿ, ನಿಮಗೆಲ್ಲ ಇಲ್ಲೇ ಇದ್ದಾರಲ್ಲ ಅಂಥೇಳಿ, ಅದೇ ಉತ್ತರ. ಹಾಗಾಗಿ ಹೀಗೆ ಭಾವನೆಯಿಂದ ಎರಡೂ ಮಠಗಳು ಒಂದಾಗಿದೆ. ನಮ್ಮ ಮಠದ ಶಿಷ್ಯರಿಗೆ ಇವ್ರು ಹೇಳ್ಕೊಡುವಂಥದ್ದು ಏನಿದೆ ಅಂತ ಕೇಳಿದ್ರೆ ಅವ್ರು ಹಿಂಗೆ ಬರ್ತಾ ಇದ್ದರೆ ನೋಡಿ ಕಲಿಯುವಂಥದ್ದೇ ಸಾಕಷ್ಟು ಇರುತ್ತೆ. ಹಾಗಾಗಿ ಪದೇ ಪದೇ ಇಲ್ಲಿಗೆ ಬರ್ತಾ ಇರಬೇಕು ಅನ್ನೋದು ನನ್ನ ಪ್ರೀತಿಪೂರ್ವಕವಾದಂಥ ಸ್ನೇಹಪೂರ್ವಕವಾದಂಥ ಮನಸ್ಸು ತುಂಬಿದ ಆಗ್ರಹ. ಇದೇ ರೀತಿಯಾಗಿ ಸಂಬಂಧವನ್ನು ಬೆಳೆಸಲಿಕ್ಕೆ ಇದೊಂದು ಕಾರಣ ಆಗುತ್ತೆ. ಹಾಗಾಗಿ ಈ ಮುಕ್ಕಾಮು ನಿರಂತರವಾಗಿ ಮುಂದುವರಿತಾ ಇರಬೇಕು, ವರ್ಷ ವರ್ಷ ಇಲ್ಲಿ ಬೆಳೀತಾನೇ ಇರಬೇಕು ಅನ್ನೋ ನನ್ನ ಅಪೇಕ್ಷೆ. ಮೊದಲನೇ ಸಲ ಈ ಅಪೇಕ್ಷೆಯನ್ನು ಪೂರ್ತಿ ಮಾಡಿ ಇವತ್ತಿನ ದಿವಸ ಈ ವೇದಿಕೆಯಲ್ಲಿ ಅವರು ವಿರಾಜಮಾನರಾಗಿದ್ದಾರೆ. ಇಲ್ಲಿ ಕೂತಾಗೊಂದು ಶ್ಲೋಕ ನೆನಪಾಯಿತು, ಅದನ್ನು ಹೇಳ್ತೀನಿ. ವಿದ್ಯಾನಂದ ಸುರೇಶಾರ್ಯ ವಂಶಕ್ರಮ ಸಮಾಗತಃ ಶ್ರೀಕ್ಷೇತ್ರೇ ರಾಜತೆ ಭಿಕ್ಷು ರಾಘವೇಶ್ವರ ಭಾರತೀ. ಸುರೇಶ್ವರಾಚಾರ್ಯ ಶಿಷ್ಯರು ವಿದ್ಯಾನಂದರು, ಜ್ಯೇಷ್ಠ ಶಿಷ್ಯರು. ವಿದ್ಯಾನಂದಾಚಾರ್ಯರು ಸುರೇಶ್ವರಾಚಾರ್ಯ ಇವರ ವಂಶಕ್ರಮದಲ್ಲಿ ಅಂದರೆ ಪರಂಪರೆಯಲ್ಲಿ ಸಮಾಗತಃ ಬಂದಂಥ ರಾಘವೇಶ್ವರ ಭಾರತೀ ಭಿಕ್ಷು ಅಂತಂದರೆ ಯತಿಗಳು. ಯತಿಗಳು ಶ್ರೀಕ್ಷೇತ್ರೆ ಅಂದರೆ ಶ್ರೀಕ್ಷೇತ್ರ ಶಕಟಪುರದಲ್ಲಿ ರಾಜತೆ ವಿರಾಜಮಾನರಾಗಿದ್ದಾರೆ ಅಂಥೇಳಿ ಇಷ್ಟು ಹೇಳಿ ವಿರಾಜಮಾನರಾಗಿ ಯಾವಾಗಲೂ ಇರಬೇಕು ಅನ್ನೋದನ್ನು ಅಪೇಕ್ಷೆ ಪಡ್ತಾ ಇವತ್ತಿನ ಈ ವಕ್ತವ್ಯವನ್ನು ನಾನು ಪೂರ್ತಿ ಮಾಡ್ತೀನಿ. ಪಾರ್ವತಿ ಪತೆ ಹರ ಹರ ಮಹಾದೇವ.